ನಾನು ಲೋಕೇಶ್ ಸೆಕ್ಯೂರ್ ಸೊಲ್ಯೂಷನಿಂದ ನಿಮಗೆ ಆಲ್ರೆಡಿ ನಿಮಗೆ ಪ್ರಾಜೆಕ್ಟರ್ ಕೊಟ್ಟು ನಾವು ಆಲ್ರೆಡಿ ಸ್ಮಾರ್ಟ್ ಕ್ಲಾಸ್ ಪ್ರಾಜೆಕ್ಟರ್ ನಿಮಗೆ ಆಲ್ರೆಡಿ ಕೊಟ್ಟಿದ್ದೀವಿ. ಈಗ ಏನಂತಂದರೆ ನಿಮಗೆ ಪ್ರಾಬ್ಲಮ್ ಆಗ್ತಾ ಇರೋದು ಏನಂತಂದರೆ ನೀವು ಯಾವ ರೀತಿ ಈ ಪ್ರಾಜೆಕ್ಟರ್ ಅಥವಾ ಸ್ಮಾರ್ಟ್ ಕ್ಲಾಸ್ ಸಿಸ್ಟಮ್ ಏನಿದೆ ಇದನ್ನು ಯೂಸ್ ಮಾಡೋದಕ್ಕೆ ನಿಮಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಅದರಿಂದ ನಾವೇನು ಮಾಡ್ತಾ ಇದ್ದೀವಿ, ಈಗ ಈ ವಿಡಿಯೋ ಏನಿದೆ ಜಸ್ಟ್ ನಿಮ್ಮ ಯೂಸರ್ ಮ್ಯಾನ್ಯಲ್, ನಿಮ್ಮ ಈಗ ಹಾರ್ಡ್ವೇರ್ ಏನಿದೆ ಹಾರ್ಡ್ವೇರ್ ಆಗ್ಬೋದು ಅಥವಾ ಸಾಫ್ಟ್ವೇರ್ ಆಗ್ಬೋದು ಯಾವ ರೀತಿ ಯೂಸ್ ಮಾಡ್ಬೋದು, ಯಾವ ರೀತಿ ಅದನ್ನು ಯೂಸ್ ಪ್ರೊಸೀಜರ್ ಯಾವ ರೀತಿ ಇದೆ ಆ ಥರ ನಾವು ಇಲ್ಲಿ ನಿಮಗೆ ಒಂದು ವಿಡಿಯೋ ಮಾಡ್ತೀವಿ. ಆ ವಿಡಿಯೋದಲ್ಲಿ ನೀವು ಪ್ರತಿಯೊಂದು ಸ್ಟೆಪ್ಪನ್ನು ಕೂಡ ನೀವೇನು ಮಾಡಬೇಕು, ನೋಡ್ಕೊಳ್ಬೇಕು. ಅದನ್ನು ನೋಡ್ಕೊಂಡು ನೀವು ಆರಾಮಾಗಿ ಏನಂತಂದರೆ ನಾವು ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡಿರ್ತೀವಿ, ನೀವು ಅದನ್ನು ನೋಡಿ ನಿಮ್ಮ ಏನಿದೆ ನಿಮ್ಮ ಸಿಸ್ಟಮ್ ಸ್ಮಾರ್ಟ್ ಕ್ಲಾಸ್ ಸಿಸ್ಟಮ್ ಏನಿದೆ ಅದನ್ನು ಯೂಸ್ ಮಾಡ್ಬೋದು. ಮೊದಲನೇದಾಗಿ ನಾನು ಹೇಳೋದೇನಂತಂದರೆ ನಾವು ನಿಮಗೆ ಏನೇನು ಕೊಟ್ಟಿದ್ದೀವಿ ಅಂತಂದರೆ ಈಗ ಹಾರ್ಡ್ವೇರ್ ಏನಂತ ನಮ್ಮ ಮೆಟೀರಿಯಲ್ಸ್ ಏನೇನಿದೆ ನಾವು ಏನೇನು ಕೊಟ್ಟಿದ್ದೀವಿ ಅದನ್ನು ನೀವು ಮೊದಲು ತಿಳ್ಕೋಬೇಕು. ಮೊದಲನೇದಾಗಿ ನೀವು ನೋಡಿದ್ದೀರಾ 2014-15ನೇ ಸಾಲಿನಲ್ಲಿ ಈ ಸಿಸ್ಟಮ್ ಏನಿದೆ ನೋಡಿ, ನಾನು ತೋರಿಸ್ತಾ ಇದ್ದೀವಲ್ಲ ಈ ಸಿಸ್ಟಮ್ ಏನಿದೆ, ಈ ಸಿಸ್ಟಮ್ ಜೊತೆ ನಿಮಗೆ ಒಂದು ವೈರ್ಲೆಸ್ ಕೀಬೋರ್ಡ್ ಮೌಸ್ ಕೂಡ ನಾವು ಕೊಟ್ಟಿದ್ದೀವಿ. ವೈರ್ಲೆಸ್ ಕೀಬೋರ್ಡ್ ಮೌಸ್ ನೋಡಿ, ಇದು ನೀವು ನೋಡ್ತಾ ಇದ್ದೀರಾ, ಈಗ ಆಲ್ರೆಡಿ ನಿಮ್ಮ ಸ್ಕೂಲ್ಗಳಲ್ಲೂ ಕೂಡ ಇದೆ ವೈರ್ಲೆಸ್ ಅಂಡ್ ಕೀಬೋರ್ಡ್ ಮೌಸ್. ಮತ್ತೆ ಇದ್ರ ಜೊತೆ ನಾವು ಒಂದು ಇಂಟರಾಕ್ಟಿವ್ ಸ್ಟೈಲಸ್ ಪೆನ್ ಅಂತ ಕರಿತೀವಿ, ಇದನ್ನು ಕೂಡ ನಾವೇನು ಮಾಡಿದ್ದೀವಿ ನಿಮಗೆ ಸಪ್ಲೈ ಮಾಡಿದ್ದೀವಿ. ಮತ್ತೆ ನಿಮಗೆ ಇಂಪಾರ್ಟೆಂಟ್ ಆಗಿ ಏನಂತಂದರೆ ಈಗ ನಾನು ತೋರಿಸ್ತಾ ಇರುವಂಥ ಐಟಮ್ಗಳು ನಿಮಗೆ ಪ್ರತಿದಿನ ಕ್ಲಾಸಲ್ಲಿ ನಿಮಗೆ ತುಂಬ ಅತಿ ಮುಖ್ಯವಾಗಿ ಯೂಸಿಗೆ ಬರುತ್ತೆ. ಒಂದು ಇಲ್ಲಿ ನೋಡಿ, ಈ ಇಂಟರಾಕ್ಟಿವ್ ಪೆನ್ ಏನಿದೆ, ನೀವು ನಾರ್ಮಲ್ ಆಗಿ ನೀವು ಯಾವುದೇ ಒಂದು ವೈಟ್ ಬೋರ್ಡ್ ಆಗಿರ್ಬೋದು ಅಥವಾ ನೀವು ವೈಟ್ ಸರ್ಫೇಸ್ ಯಾವುದೇ ಒಂದು ಗೋಡೆ ಆಗಿರ್ಬೋದು, ಇದ್ರ ಮೇಲೆ ನೀವು ಡೈರೆಕ್ಟಾಗಿ ಏನು ಮಾಡ್ಬೋದು, ಇದ್ರ ಮೇಲೆ ವರ್ಕ್ ಮಾಡ್ಬೋದು. ನಾನಿವಾಗ ಹೇಳ್ತಾ ಇರೋದಿಷ್ಟೇ, ಮೊದಲು ಯಾವ ರೀತಿ ಯಾವ್ಯಾವ ಐಟಮ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನಾನಿಲ್ಲಿ ನಿಮಗೆ ಹೇಳ್ತೀನಿ. ಓಕೆ, ಇವಾಗ ನೋಡಿ ಇಲ್ಲಿ ಏನಂತಂದರೆ ನಾನಿವಾಗ ಈ ಸಿಸ್ಟಮಲ್ಲಿ ನಿಮ್ಮದು ಈ 2014-15ನೇ ಸಾಲಿನ ಸಿಸ್ಟಮ್ ಆಗಿರ್ಬೋದು ಅಥವಾ ಈಗಿನ ನಾವು ಏನು ಕೊಟ್ಟಿದ್ದೀವಿ ರೀಸೆಂಟಾಗಿ ಏನು ಸಿಸ್ಟಮ್ ಕೊಟ್ಟಿದ್ದೀವಿ ಅದ್ರದ್ದು ಸಿಸ್ಟಮ್ ಆಗಿರ್ಬೋದು, ಇದರಲ್ಲಿ ಯಾವ್ಯಾವ ಬಟನ್, ಪವರ್ ಬಟನ್ ಯಾವುದು, ಪ್ರೊಜೆಕ್ಟರ್ ಆನ್ ಮಾಡುವಂಥ ಬಟನ್ ಯಾವುದು, ನಾವು ಅಥವಾ ಪೆನ್ ಡ್ರೈವ್ ಹಾಕುವಂಥ ಬಟನ್ ಯಾವುದು, ಮತ್ತು ನಾವು USB ಏನು ಈಗ ಪೆನ್ ಏನಿದೆ ಅದನ್ನು ಚಾರ್ಜ್ ಮಾಡೋ ಬಟನ್ ಯಾವುದು ಅಂತ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, 2014-15ನೇ ಸಾಲಿನ ಸಿಸ್ಟಮ್ ಇದು. ಈ ಸಿಸ್ಟಮಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಫ್ರಂಟಲ್ಲೇ ಒಂದು ಸ್ಟೀಲ್ ಕಲರ್ ಬಟನ್ ಇದೆ. ಈ ಸ್ಟೀಲ್ ಕಲರ್ ಬಟನ್ ಏನು ಅಂದರೆ ನೀವು CPU ಆನ್ ಮಾಡುವಂಥ ಬಟನ್ ಆಯ್ತಲ್ಲ. ಮತ್ತು ಇಲ್ಲಿ ನೋಡಿ, ಈ ಫ್ರಂಟಲ್ಲೂ ಕೂಡ ಒಂದು ಈ ಥರ ಜಸ್ಟ್ ಈ ಥರ ಪ್ರೆಸ್ ಮಾಡಿದ್ರೆ, ನಾನು ಎಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ಒಂದು ಓಪನ್ ಆಗುತ್ತೆ. ಇದರಲ್ಲೂ ಕೂಡ USB, ನಾವು ಏನು ಪೆನ್ ಡ್ರೈವ್ ಆಪ್ಷನ್ ಅಂತ ಕರಿತೀವಿ ಆ USB ಕೂಡ ಇಲ್ಲಿ ಇದೆ. ಇಲ್ಲಿಗೆ ನೀವು ನಾರ್ಮಲ್ ಆಗಿ ನೀವೇನು ಮಾಡ್ಬೋದು, ಪೆನ್ ಡ್ರೈವ್ ಅಥವಾ ಏನಾದರೂ ಒಂದು ಇಲ್ಲಿ ಪ್ಲಗ್ ಮಾಡ್ಬೋದು. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ಒಂದು ನಾಬ್ ಇದೆ, ನೀವು ರೊಟೇಟ್ ಮಾಡ್ತಾ ಇದ್ದೀರಿ ನೋಡಿದ್ರಲ್ಲ, ಇದನ್ನು FM ನಾಬ್ ಅಂತಲೂ ಕರಿತೀವಿ. ಇಲ್ಲೇನಂತಂದರೆ ಜಸ್ಟ್ ನೀವು ಸೌಂಡನ್ನು ಅಪ್ ಆರ್ ಡೌನ್ ಮಾಡ್ಕೊಳ್ಳೋದು, ವಾಲ್ಯೂಮ್ ಏನಿದ್ರಿ ವಾಲ್ಯೂಮ್ ಅಂತ ಏನು ಕರಿತೀರಾ ಅದನ್ನು ಜಾಸ್ತಿ ಮತ್ತು ಕಡಿಮೆ ಮಾಡ್ಕೊಳ್ಳುವಂಥ ಬಟನ್. ನಾನು ಮಾಡ್ತಾ ಇದ್ದೀನಲ್ಲ, ಈ ರೀತಿ ನೀವು ಜಾಸ್ತಿ ಕಡಿಮೆ ಮಾಡ್ಕೊಳ್ಬೋದು ಅಥವಾ ವಾಲ್ಯೂಮ್ನು ಕೂಡ ಆಫ್ ಮಾಡ್ಕೊಳ್ಬೋದು. ನೀವು ಲೆಫ್ಟ್ಗೆ ಏನಂತೀರ ಫುಲ್ ಅದನ್ನು ರೊಟೇಟ್ ಮಾಡಿದ್ರೆ ಆಫ್ ಆಗುತ್ತೆ. ನೆಕ್ಸ್ಟು ನೀವು ಅದನ್ನು ಮತ್ತೆ ರೈಟ್ಗೆ ರೊಟೇಟ್ ಮಾಡಿದ್ರೆ ವಾಲ್ಯೂಮು ಅಪ್ ಆಗುತ್ತೆ. ಮತ್ತು ನೋಡಿ, ಈ ಪ್ರೊಜೆಕ್ಟ್ರನ್ನ ಮೇಲ್ಗಡೆ ನಾವು ಏನು ಮೇಲೆ ಇದು ಅಂತ ಕರಿತೀವಿ, ಆ ಮೇಲ್ಗಡೆ ಏನಿದೆ ಇಲ್ಲಿ ಒಂದು ಬಟನ್ ಇದೆ, ಇದನ್ನು ನಾವೇನಂತ ಕರಿತೀವಿ, ಪ್ರೊಜೆಕ್ಟ್ರು ಪವರ್ ಬಟನ್ ಅಂತ ಕರಿತೀವಿ. ಈ ಪ್ರೊಜೆಕ್ಟ್ರು ಆನ್ ಮಾಡಬೇಕು ಅಂದರೆ ಈ ಬಟನ್ನು, ಇದನ್ನು ಯಾವ ರೀತಿ ಆನ್ ಮಾಡೋದು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಮತ್ತು ಈ ಪ್ರೊಜೆಕ್ಟ್ರನ್ನ ಈ ಏನು ನಮ್ಮದು ಈ ಸ್ಮಾರ್ಟ್ ಕ್ಲಾಸ್ ಪ್ರೊಜೆಕ್ಟ್ರ್ ಅಂತ ಕರಿತೀವಿ, ಈ ಪ್ರೊಜೆಕ್ಟ್ರನ್ನ ಹಿಂಭಾಗ ಹಿಂದೆಗಡೆ ಏನಂತ ಕರಿತೀವಿ ನಾವು, ಇಲ್ಲೂ ಕೂಡ ಒಂದು ಪವರ್ನ ಕೇಬಲ್ ಹಾಕ್ತೀವಿ ನೋಡಿ, ಪವರ್ ಕೇಬಲು ಅದರದಂಥ ಒಂದು ಬಟನ್ ಇದೆ ಇಲ್ಲಿ. ಮತ್ತು VGA ಕೇಬಲ್ದು ಒಂದು ಬಟನ್ ಇದೆ. ಮತ್ತು ಈ ಹಿಂದೆಗಡೆನೂ ಕೂಡ USB ಪೋರ್ಟು ಕೂಡ ಇದೆ, ಲ್ಯಾನ್ ಕೇಬಲು ಕೂಡ ಇದೆ. ಮತ್ತು ನಾವು ಇನ್ನೊಂದೇನಪ್ಪ ಅಂತಂದರೆ ಇದಿಷ್ಟು ಬಟನ್ನು ಕೂಡ ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾನು ಹೇಳ್ತೀನಿ. ಮತ್ತು ಇನ್ನೊಂದು ವಿಚಾರ ಏನಂತಂದರೆ ಇಲ್ಲಿ ಇನ್ನೊಂದು ಹೊಸ ಸಿಸ್ಟಮ್ ಇದೆ ನೋಡಿ, ನೀವು ನೋಡ್ತಾ ಇದ್ದೀರಾ, ಈಗ ಆಲ್ರೆಡಿ ನಾವು ಈ ವರ್ಷ ಕೊಟ್ಟಿರುವಂಥ ಸಿಸ್ಟಮಲ್ಲಿ ಇದು ಕೂಡ ಒಂದು ಆಗಿರುತ್ತೆ. ಇದರಲ್ಲೂ ಕೂಡ ಯಾವ ರೀತಿ ಆನ್ ಮಾಡ್ಕೊಳ್ಳೋದು, ಇದರಲ್ಲೊಂದು ಸಿಂಪಲ್ ಮೆಥಡ್ ಇಷ್ಟೇ. ನೀವು ಪ್ರೊಜೆಕ್ಟ್ರನ್ನ ಮೇಲ್ಗಡೆ ಏನಂತ ಕರಿತೀವಿ, ಈ ಮೇಲ್ಗಡೆ ಇಲ್ಲೊಂದು ಬಟನ್ ಕಾಣಿಸ್ತಾ ಇದೆ ನೋಡಿ, ನಾನು ಟಚ್ ಮಾಡ್ತಾ ಇದ್ದೀನಿ ನೋಡಿ, ಈ ಬಟನ್ ಏನಿದೆ ಈ ಬಟನ್ನು ಪ್ರೊಜೆಕ್ಟ್ರನ್ನ ಆನ್ ಮಾಡ್ಕೊಳ್ಳುವಂಥ ಬಟನು. ಮತ್ತು ಅದೇ ಕೆಳಗಡೆ ಬಂದರೆ ಸ್ವಲ್ಪ ಪಕ್ಕದಲ್ಲಿ ಬಂದರೆ ಇಲ್ಲೂ ಕೂಡ ಒಂದು ಪವರ್ ಬಟನ್ ಇದೆ. ಈ ಪವರ್ ಬಟನ್ ಬಂದು CPU ಆನ್ ಮಾಡುವಂಥ ಒಂದು ಬಟನ್, CPU ಆನ್ ಮಾಡ್ಕೊಳ್ಳುವಂಥ ಬಟನು. ಅದ್ರ ಪಕ್ಕದಲ್ಲಿರುವಂಥದ್ದು ವಾಲ್ಯೂಮ್ನ ಜಾಸ್ತಿ ಮತ್ತು ಕಡಿಮೆ ಜಾಸ್ತಿ ಮಾಡುವಂಥ ಬಟನು.
ಮತ್ತು ಅದ್ರ ಪಕ್ಕದಲ್ಲಿರುವಂಥದ್ದು ಈಗ ಆಲ್ರೆಡಿ ಆರೋ ಮಾರ್ಕು ಡೌನ್ಗಿದೆ ಅಂದರೆ ವಾಲ್ಯೂಮ್ನ ಕಡಿಮೆ ಮಾಡ್ಕೊಳ್ಳುವಂಥ ಬಟನ್ನು, ಮತ್ತು ಅದ್ರ ಪಕ್ಕ ಇರುವಂಥದ್ದು ವಾಲ್ಯೂಮ್ನ ನಾವು ಸ್ಟಾಪ್ ಮಾಡುವಂಥ ಬಟನ್. ಓಕೆ, ನಾನು ಅವಾಗಲೇ ಹೇಳಿದೆ ನಿಮಗೆ, ಇಲ್ಲಿ ಒಂದು ಪವರ್ ಬಟನ್ ಇರುತ್ತೆ, ಮತ್ತು ಇಲ್ಲಿ CPU ಬಟನ್ ಇರುತ್ತೆ, ಇಲ್ಲಿ ಪ್ರೊಜೆಕ್ಟರ್ ಬಟನ್ ಇರುತ್ತೆ. ಮತ್ತು ಈ ಪ್ರೊಜೆಕ್ಟರ್ನ ಹಿಂಭಾಗ ನಾವೇನಂತ ಕರಿತೀವಿ ಹಿಂದೆಗಡೆ, ಆ ಹಿಂದೆಗಡೆ ಏನಿದೆ ಇಲ್ಲೂ ಕೂಡ ಒಂದು USB ಪೋರ್ಟ್ ಇದೆ. 6 USB ಪೋರ್ಟ್ಗಳಿರುತ್ತೆ, ಒಂದು ಲ್ಯಾನ್ ಕೇಬಲ್ ಇರುತ್ತೆ. ಮತ್ತು ನಾವು ಕೆಲವೊಂದು ಸಲ ಹೇಳಿರ್ತೀವಿ ನಿಮಗೆ, ಇದರಲ್ಲಿ ಬರುವಂಥ ಸ್ಪೀಕರ್ಸ್ ಸೌಂಡ್ ಏನಾದ್ರು ನಿಮಗೆ ಕಡಿಮೆ ಇತ್ತು ಅಂತಂದರೆ ನೀವೇನು ಮಾಡ್ಬೋದು, ಎಕ್ಸ್ಟ್ರಾ ಸ್ಪೀಕರ್ಸ್ನ ನೀವೇನು ಮಾಡ್ಬೋದು, ಇಲ್ಲಿ ಪ್ಲಗ್ ಮಾಡ್ಬೋದು. ಇಲ್ಲಿ ಪ್ಲಗ್ ಮಾಡಿ ನೀವು ಸೌಂಡನ್ನ ಜಾಸ್ತಿ ಮಾಡ್ಕೊಳ್ಬೋದು. ಮತ್ತು ಅದನ್ನು ನೀವು ಕ್ಲೋಸ್ ಮಾಡಿ ನೋಡಿ, ಜಸ್ಟ್ ಈ ಥರ ಪ್ರೆಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಇದರಲ್ಲೂ ಕೂಡ ಅಷ್ಟೇ ಪವರ್ ಕೇಬಲ್ ಪ್ಲಗ್ ಇರುತ್ತೆ. ಇಲ್ಲಿಗೆ ನಿಮ್ಮ ಏನು ಪವರ್ ಕೇಬಲ್ ಕನೆಕ್ಟ್ ಮಾಡ್ತೀರಾ ಅದನ್ನು ಇಲ್ಲಿಗೆ ಪ್ಲಗ್ ಮಾಡೋದು. ಇಲ್ಲಿ ಪ್ಲಗ್ ಮಾಡಿದಾಗ ನಿಮ್ಗೇನಾಗುತ್ತೆ, ಇದ್ರ ಮೇಲೆ ಒಂದು ಲೈಟ್ ಬರುತ್ತೆ ನೋಡಿ. ನಾನಿವಾಗ ಒಂದು ಪವರ್ ಕೇಬಲ್ನ ತಗೊಂಡಿದ್ದೀನಿ. ಪವರ್ ಕೇಬಲ್ನ ಇಲ್ಲಿ ನಾನು ಪ್ಲಗ್ ಮಾಡಿದ್ದೀನಿ. ಇಲ್ಲಿ ಪ್ಲಗ್ ಮಾಡಿದ್ದೀನಿ. ಈ ಮುಂದೆಗಿರುವಂಥ ಸಾಕೆಟ್ನ ಏನು ಮಾಡ್ತಾ ಇದ್ದೀನಿ, ಈ ನಮ್ಮ ಏನು ಪ್ರೊಜೆಕ್ಟರ್ ಸ್ಮಾರ್ಟ್ ಕ್ಲಾಸ್ ಪ್ರೊಜೆಕ್ಟರ್ ಏನಿದೆ ಅಲ್ಲಿ ನಾನು ಪ್ಲಗ್ ಮಾಡ್ತಾ ಇದ್ದೀನಿ. ಜಸ್ಟ್ ನೋಡಿ ಪ್ಲಗ್ ಮಾಡ್ತಾ ಇದ್ದೀನಿ. ಜಸ್ಟ್ ಇಲ್ಲಿ ಪವರ್ನ ಸ್ವಿಚ್ನ ಆನ್ ಮಾಡ್ತಾ ಇದ್ದೀನಿ. ನಾನು ಪವರ್ ಸ್ವಿಚ್ ಆನ್ ಮಾಡಿದ್ದೀನಿ. ಪವರ್ ಸ್ವಿಚ್ ಆನ್ ಮಾಡಿದ್ಮೇಲೆ ಇಲ್ಲಿ ನಮ್ಗೆ ಈ KN ಸಿಸ್ಟಮು ಏನು ಸ್ಮಾರ್ಟ್ ಕ್ಲಾಸ್ ಸಿಸ್ಟಮ್ ಏನಂತ ಕರಿತೀವಿ, ಈ ಸಿಸ್ಟಮ್ಗೆ ಪವರ್ ಸಪ್ಲೈ ಆಗಿದೆ ಅಂತ ನೋಡಿ. ಇಲ್ಲಿ ಒಂದು ರೆಡ್ ಕಲರ್ ಬಟನ್ ಆನ್ ಆಗಿದೆ, ಇದು ಪವರ್ ಸಪ್ಲೈ ಬಂದಿದೆ ಅಂತ ಅರ್ಥ. ನೆಕ್ಸ್ಟು ಅದ್ರ ಪಕ್ಕದಲ್ಲಿರುವಂಥ ಏನು ನಾವು ಪ್ರೊಜೆಕ್ಟರ್ ಬಟನ್ ಅಂತ ಏನು ಕರಿತೀವಿ ಅದನ್ನು ಜಸ್ಟ್ ಒಂದು ಸಲ ಪ್ರೆಸ್ ಮಾಡಿದ್ರೆ ಇಲ್ಲಿ ಒಂದು ಗ್ರೀನ್ ಲೈಟ್ ಬರುತ್ತೆ. ಈ ಗ್ರೀನ್ ಲೈಟ್ ಬಂತು ಅಂತಂದರೆ ಪ್ರೊಜೆಕ್ಟ್ರು ಆನ್ ಆಗ್ತಿದೆ ಅಂತ ಅರ್ಥ ಆಯ್ತಲ್ಲ. ನೆಕ್ಸ್ಟು ನಾನು ಆವಾಗಲೇ ಹೇಳಿದೆ ಒಂದು CPU ಬಟನ್ನು ಕೂಡ ಇಲ್ಲಿದೆ ನೋಡಿ. ಇಲ್ಲಿ CPU ಬಟನ್ ಇದೆ. ಈ CPU ಬಟನ್ನ ಒಂದು ಸಲ ಪ್ರೆಸ್ ಮಾಡಿದ್ರೆ ಅದು ಕೂಡ ಒಂದು ಗ್ರೀನ್ ಲೈಟ್ ಆನ್ ಆಗುತ್ತೆ. ಇವಾಗ ಏನಾಗ್ತಿದೆ, ಒಂದು CPU ಆನ್ ಆಗ್ತಿದೆ. ಈಗ CPU ಮತ್ತು ಪ್ರೊಜೆಕ್ಟ್ರು ಎರಡೂ ಕೂಡ ಆನ್ ಮಾಡಿದ್ದೀನಿ. ಆನ್ ಮಾಡಿದ್ಮೇಲೆ ಎಲ್ಲಿ ನೀವು ಸರ್ಫೇಸ್ ಮಾಡ್ತೀರಾ, ಎಲ್ಲಿ ನೀವು ಅದನ್ನು ಪ್ರೊಜೆಕ್ಟ್ ಮಾಡ್ತೀರಾ ಅಲ್ಲಿ ನೀವು ಪ್ರೊಜೆಕ್ಟ್ ಮಾಡಿದ್ರೆ ನಿಮಗೆ ಏನು ಡಿಸ್ಪ್ಲೇ, ಈಗ ನಾವೇನಂತ ಡೆಸ್ಕ್ಟಾಪ್ ಅಂತ ಕರಿತೀವಿ, ವಿಂಡೋಸ್ ಡಿಸ್ಪ್ಲೇ ಅಲ್ಲಿಗೆ ಬರುತ್ತೆ. ಮತ್ತು ಸೇಮ್ ನೀವು ನೋಡಿ, ನಾವು ಹೋದ ವರ್ಷ ಕೊಟ್ಟಿರುವಂಥ ಸಿಸ್ಟಮ್ ಏನಿದೆ, ನಾವು ಫಸ್ಟ್ ಹೊಸ ಸಿಸ್ಟಮ್ ಹಳೆ ಸಿಸ್ಟಮ್ ಕೊಟ್ಟಿದ್ದೀವಲ್ಲ, ಆ ಸಿಸ್ಟಮ್ ಏನಿದೆ ಆ ಸಿಸ್ಟಮಲ್ಲೂ ಕೂಡ ಇಲ್ಲಿ ಜಸ್ಟ್ ಸೇಮ್ ಪವರ್ ಪ್ಲಗ್ ನೋಡಿ. ನಾನು ಇಲ್ಲಿ ಪ್ಲಗ್ ಮಾಡ್ತಾ ಇದ್ದೀನಿ. ಜಸ್ಟ್ ನೀವು ಪ್ಲಗ್ ಮಾಡಿದ್ದೀನಿ. ಪ್ಲಗ್ ಮಾಡಿದ್ಮೇಲೆ ಇಲ್ಲಿ ಆ ಪ್ರೊಜೆಕ್ಟ್ರು ಬಟನ್ ಏನಿದೆ ಅದ್ರ ಪಕ್ಕದಲ್ಲಿ ಒಂದು ಗ್ರೀನ್ ಲೈಟ್ ಬಂದಿದೆ. ಗ್ರೀನ್ ಲೈಟ್ ಬಂದಿದೆ ಅಂತಂದರೆ ಈ KN ಸಿಸ್ಟಮ್ಗೆ ಪವರ್ ಸಪ್ಲೈ ಆಗಿದೆ ಅಂತ ಅರ್ಥ. ಮತ್ತು ನೋಡಿ ಆ ಪವರ್ ಬಟನ್ ಏನಿದೆ ಪ್ರೊಜೆಕ್ಟರ್ ಪವರ್ ಬಟನ್, ಅದನ್ನು ಒಂದು ಸಲ ಪ್ರೆಸ್ ಮಾಡ್ತಾ ಇದ್ದೀನಿ. ಪ್ರೆಸ್ ಮಾಡಿದ್ರೆ ಇದು 1-2 ಸಲ ಬ್ಲಿಂಕ್ ಆಗುತ್ತೆ. ಬ್ಲಿಂಕ್ ಆಗಿ ಕಾನ್ಸ್ಟೆಂಟ್ ಆಗುತ್ತೆ. ಆವಾಗ ಪ್ರೊಜೆಕ್ಟ್ರು ಆನ್ ಆಗ್ತಿದೆ ಅಂತ ಅರ್ಥ. ನೆಕ್ಸ್ಟು ಫ್ರಂಟಲ್ಲಿ ನೋಡಿ, ಈ ಫ್ರಂಟಲ್ಲಿ ಏನಿದೆ CPU ಆನ್ ಮಾಡುವಂಥ ಒಂದು ಬಟನ್, ಸ್ಟೀಲ್ ಕಲರ್ ಬಟನ್ ಇದೆ. ಆ ಬಟನ್ನು ಕೂಡ ನಾನು ಒಂದು ಸಲ ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡಿದ್ರೆ ಪಕ್ಕ ಒಂದು ಗ್ರೀನು ಮತ್ತು ಒಂದು ರೆಡ್ ಲೈಟ್ ಆನ್ ಆಗುತ್ತೆ. ಇದು ಆನ್ ಆಗ್ತಿದೆ ಅಂದರೆ ಸಿಸ್ಟಮು ರನ್ ಆಗ್ತಿದೆ ಅಂತ ಅರ್ಥ ಆಯ್ತಲ್ಲ. ಇವಾಗ ನೋಡಿ, ನಾನು ಆಲ್ರೆಡಿ ಹೇಳಿದ್ದೀನಿ ಹಾರ್ಡ್ವೇರ್ನ ಆನ್ ಮಾಡೋದು ಹೆಂಗೆ ಅಂತ ನಾನು ಹೇಳಿದ್ದೀನಿ. ಮತ್ತು ಇಲ್ಲಿ ನೋಡಿ, ಈ ನಾಬ್ ಏನಿದೆ ಇಲ್ಲಿ ನಾವೀಗ ಏನು ಡಿಸ್ಪ್ಲೇ ಬರುತ್ತೆ, ಅಕಸ್ಮಾತ್ ಏನಾದರೂ ಕ್ಲಾರಿಟಿ ಕಮ್ಮಿ ಇತ್ತು ಅಂದರೆ ಅದನ್ನು ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೊಳ್ಬೋದು. ಜೂಮ್ ಮತ್ತು ಜೂಮ್ ಇನ್ ಜೂಮ್ ಔಟ್ ಮಾತ್ರ ಮಾಡ್ಕೊಳ್ಬೋದು. ಇದು ಆಪ್ಷನ್ ಆಗಿರುತ್ತೆ. ಇವಾಗ ನಾನು ಹಾರ್ಡ್ವೇರ್ ಯಾವ ರೀತಿ ಆನ್ ಮಾಡೋದು ಅಂತ ಹೇಳಿದ್ದೀನಿ. ನೆಕ್ಸ್ಟು ನಮ್ಮಲ್ಲಿರುವಂಥ ಸಾಫ್ಟ್ವೇರ್ ಏನಿದೆ ಅದನ್ನು ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಓಕೆ ನೋಡಿ, ಈ ಸಿಸ್ಟಮ್ ಜೊತೆ ನಾವು ಒಂದು ಕೀಬೋರ್ಡ್ ಮೌಸ್ ಕೂಡ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ಅದ್ರ ಜೊತೆ ನಿಮಗೆ ಒಂದು USB ಏನಂತ ಕರಿತೀವಿ ಸೆನ್ಸರ್, ಇವೆರಡು ಕೀಬೋರ್ಡು ಮತ್ತು ಮೌಸು ವರ್ಕ್ ಆಗಬೇಕಾದ್ರೆ ಇದು ತುಂಬ ಇಂಪಾರ್ಟೆಂಟು. ಇದಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೀಬೋರ್ಡು ಮೌಸು ವರ್ಕ್ ಆಗಲ್ಲ. ಇದನ್ನು ನೀವು ಯಾವಾಗಲೂ ಏನು ಮಾಡಿ, ಆ ಸಿಸ್ಟಮ್ನ ನಾನು ಆವಾಗಲೇ ಹೇಳಿದೆ ನಿಮಗೆ USB ಪೋರ್ಟ್ ಅಂತ, ಅಂದರೆ ನಾವು ಪೆನ್ ಡ್ರೈವ್ ಹಾಕ್ತೀವಲ್ಲ ಆ ಥರ ಒಂದು ಪೋರ್ಟಲ್ಲಿ ನೀವು ಜಸ್ಟ್ ಇದನ್ನು ಪ್ಲಗ್ ಮಾಡಿ ನೋಡಿ. ನಾನು ಪ್ಲಗ್ ಮಾಡ್ತಾ ಇದ್ದೀನಿ. ಜಸ್ಟ್ ಇದನ್ನು ಪ್ಲಗ್ ಮಾಡಿ. ಪ್ಲಗ್ ಮಾಡಿದ್ಮೇಲೆ ನಾರ್ಮಲ್ ಆಗಿ ನಿಮ್ಮ ಕೀಬೋರ್ಡು ಮೌಸ್ ಎರಡೂ ಕೂಡ ವರ್ಕ್ ಆಗುತ್ತೆ. ಮತ್ತು ಇಲ್ಲಿ ನೋಡಿ, ಇದೇನು ನಾವೇನಂತ ಕರಿತೀವಿ ಇಂಟ್ರಾಕ್ಟಿವ್ ಸ್ಟೈಲಸ್ ಪೆನ್ ಅಂತ ನಾನು ಆವಾಗಲೇ ಹೇಳಿದ್ದೀನಿ. ಇದನ್ನು ಕೂಡ ನೀವೇನು ಮಾಡಬೇಕು, ಒಂದು 3 ರಿಂದ 4 ನಿಮಿಷ ಇದನ್ನು ನೀವು ಚಾರ್ಜ್ ಮಾಡಬೇಕು. ಅದನ್ನು ಯಾವ ರೀತಿ ಚಾರ್ಜ್ ಮಾಡಬೇಕು ನೋಡಿ. ಈ ಪೆನ್ನ ಹಿಂದೆಗಡೆ ಒಂದು ಚಾರ್ಜರ್ ಪಿನ್ ಇದೆ ನೋಡಿ, ಅದನ್ನು ನಾವೇನು ಮಾಡ್ತಾ ಇದ್ದೀನಿ, ಇಲ್ಲಿಗೆ ಪ್ಲಗ್ ಮಾಡ್ತಾ ಇದ್ದೀನಿ. ಇದು ಈ ಕಡೆ ಏನಿದೆ USB ಪೋರ್ಟ್ ಇದೆ. ಇದನ್ನು ಕೂಡ ನಾನು ಆವಾಗಲೇ ಹೇಳಿದೆ, ಪೆನ್ ಡ್ರೈವ್ ಏನಂತ ಪೋರ್ಟ್ ಅಂತ ಕರಿತೀವಿ, ಅಲ್ಲಿ USB ಪೋರ್ಟ್ಗೆ ಜಸ್ಟ್ ನೀವು ಪ್ಲಗ್ ಮಾಡಿ. ಪ್ಲಗ್ ಮಾಡಿದ್ಮೇಲೆ ಇದು ಒಂದು 3 ರಿಂದ 4 ನಿಮಿಷ ಇರುತ್ತೆ ಈ ಬಿಡಿ, ಅದು ಚಾರ್ಜ್ ಆಗುತ್ತೆ. ನಿಮಗೆ 3-4 ಅವರ್ಸ್ ಅದು ವರ್ಕ್ ಆಗುತ್ತೆ. ಓಕೆ,
ನಾನು ಅವಾಗಲೇ ನಿಮ್ಗೆ ಹೇಳಿದ್ದೀನಿ ಹಾರ್ಡ್ವೇರ್ನ ಯಾವ ರೀತಿ ಆನ್ ಮಾಡ್ಕೊಳ್ಬೇಕು ಅಂತ. ಅದೇ ರೀತಿ ನಾವು ಆನ್ ಮಾಡಿದ್ದೀವಿ. ಆನ್ ಮಾಡಿದ್ಮೇಲೆ ಆ ಪ್ರಾಜೆಕ್ಟ್ ಆನ್ ಆದ ತಕ್ಷಣನೇ ನಿಮಗೆ ಯಾವುದು ನೀವು ಎಲ್ಲಿ ನೀವು ಪ್ರಾಜೆಕ್ಟ್ ಮಾಡಿರ್ತೀರಾ, ವೈಟ್ ಬೋರ್ಡ್ ಆಗಿರ್ಬೋದು ಅಥವಾ ಒಂದು ವೈಟ್ ಸರ್ಫೇಸ್ ಆಗಿರ್ಬೋದು, ಅದ್ರ ಮೇಲೆ ಈ ರೀತಿ ನಿಮಗೆ ಒಂದು ಸ್ಕ್ರೀನ್ ಬರುತ್ತೆ. ಈ ಸ್ಕ್ರೀನ್ ಬಂದಾಗ ನೀವು ನೆಕ್ಸ್ಟ್ ನಮ್ಮ ಏನು ನಾವು ಎಜುಕೇಶನ್ ಏನಂತ ಕರಿತೀವಿ, ಎಜುಕೇಶನ್ ವಿದ್ವತ್ ಇಂಗ್ಲೀಷ್ ಆಗಿರ್ಬೋದು ಅಥವಾ ವಿದ್ವತ್ ಉರ್ದು ಆಗಿರ್ಬೋದು ಅಥವಾ ಆಕ್ಟಿವ್ ಇನ್ಸ್ಪೈರ್ ಆಗಿರ್ಬೋದು ಮತ್ತೆ ಕೆ ಪಾಯಿಂಟರ್ ಆಗಿರ್ಬೋದು, ಇವು ನಾಲ್ಕನ್ನು ಯಾವ ರೀತಿ ವರ್ಕ್ ಮಾಡಬೇಕು ಅನ್ನೋದು ಅತಿ ಮುಖ್ಯವಾಗುತ್ತೆ. ಮೊದಲನೇ ನಾವು ಈಗ ವರ್ಕ್ ಮಾಡಬೇಕಾದ್ರೆ ನಮ್ಮ ಹತ್ರ ವೈರ್ಲೆಸ್ ಕೀಬೋರ್ಡ್ ಮೌಸ್ ಇದೆ ಮತ್ತೆ ಒಂದು ಇಂಟರಾಕ್ಟಿವ್ ಪೆನ್ ಇದೆ. ನಾವು ವೈರ್ಲೆಸ್ ಕೀಬೋರ್ಡ್ ಮೌಸ್ ಸಿಸ್ಟಮ್ ಹತ್ರ ಇರುತ್ತೆ, ನಾವು ಇಲ್ಲಿ ಕ್ಲಾಸ್ ಮಾಡ್ತಾ ಇರ್ತೀವಿ, ಅದರಿಂದ ಏನಾಗುತ್ತೆ ನಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಇವಾಗ ನಮ್ದು ಇಂಟರಾಕ್ಟಿವ್ ಸ್ಟೈಲಸ್ ಪೆನ್ ಏನಿದೆ ಇದನ್ನ ನಾವು ಇಲ್ಲಿ ಆಕ್ಟಿವೇಟ್ ಮಾಡ್ಕೊಳ್ಬೇಕು. ಮೊದಲನೇದಾಗಿ ನಾವು ಸಿಸ್ಟಮ್ ಆನ್ ಆದ್ಮೇಲೆ ಈ ಪೆನ್ನು ಆಕ್ಟಿವೇಟ್ ಆಗಿರಲ್ಲ. ನೋಡಿ, ನೀವು ನಾರ್ಮಲ್ ಆಗಿ ಈ ಪೆನ್ನ ನೀವು ಈ ಸರ್ಫೇಸ್ ಮೇಲೆ ಬರೀತಾ ಇದ್ದೀರಾ, ಬರಲು ಕೂಡ ಯಾವುದೇ ಆದಂತ ಒಂದು ಸೆಲೆಕ್ಟ್ ಆಗ್ತಾ ಇಲ್ಲ. ನೋಡಿ, ಯಾವುದೇ ಒಂದು ನಾವು ಐಕನ್ನ ಸೆಲೆಕ್ಟ್ ಮಾಡಿದ್ರು ಕೂಡ ಇದು ಸೆಲೆಕ್ಟ್ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಮೊದಲು ಇದನ್ನ ಆಕ್ಟಿವೇಟ್ ಮಾಡ್ಕೊಳ್ಬೇಕು. ಆಕ್ಟಿವೇಟ್ ಮಾಡ್ಕೊಳ್ಬೇಕು ಅಂದ್ರೆ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಏನು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ನಿಮ್ಮ ಮೌಸ್ ಅಂತ ಕರೀತೀರಲ್ಲ, ಆ ಮೌಸ್ನ ನೀವು ಮೊದಲು ಈ ಕೆ ಪಾಯಿಂಟರ್ ಮೇಲೆ ಇಡಬೇಕು. ನೋಡಿ, ಮೌಸ್ ಪಾಯಿಂಟರ್ ಡಿಸ್ಪ್ಲೇ ಆಗ್ತಿದೆ ಅಲ್ವಾ, ಈ ಪಾಯಿಂಟ್ ಮೇಲೆ ಇಟ್ಟು ನೀವು ಲೆಫ್ಟ್ ಬಟನ್, ನಿಮ್ಮ ಮೌಸ್ನ ಲೆಫ್ಟ್ ಬಟನ್ ಏನಿದೆ ಆ ಬಟನ್ನ ಡಬಲ್ ಕ್ಲಿಕ್ ಮಾಡಬೇಕು ನೀವು. ನೋಡಿ, ಡಬಲ್ ಕ್ಲಿಕ್ ಮಾಡಿದ್ದೀನಿ, ಅದು ಸೆಲೆಕ್ಟ್ ಆಗಿದೆ. ಆ ಸೆಲೆಕ್ಟ್ ಆಗಿ ರನ್ ಆಗಿ ಏನಾಗುತ್ತೆ, ನಿಮ್ಮ ಕಂಪ್ಯೂಟರ್ನ ಟಾಸ್ಕ್ ಬಾರ್ ಅಂತ ಏನ್ ಕರಿತೀವಿ, ಆ ಟಾಸ್ಕ್ ಬಾರ್ ಅಲ್ಲಿ ಅದು ಸಿಂಬಲ್ ಇಲ್ಲಿ ಬಂದಿರುತ್ತೆ, ಅಥವಾ ಇಲ್ಲಿ ಸಿಂಬಲ್ ಆರು ಬಂದಿರುತ್ತೆ. ಇಲ್ಲಿ ಪಕ್ಕ ಒಂದು ಆರ್ ಮಾರ್ಕ್ ಇದೆ, ಅದ್ರ ಮೇಲೆ ಜಸ್ಟ್ ಒಂದು ಸಿಂಗಲ್ ಕ್ಲಿಕ್ ಮಾಡಿ. ಸಿಂಗಲ್ ಕ್ಲಿಕ್ ಮಾಡಿದ್ರೆ ಆ ಸಿಂಬಲ್ ಏನಿದೆ, ನಮ್ಮ ಕೆ ಪಾಯಿಂಟರ್ ಸಿಂಬಲ್ ಏನಿದೆ ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈ ಡಿಸ್ಪ್ಲೇ ಆಗೋದ್ರ ಮೇಲೆ ನೀವೇನ್ ಮಾಡಬೇಕು, ಮೌಸ್ನ ಲೆಫ್ಟ್ ಬಟನ್ ಏನಿದೆ ಆ ಲೆಫ್ಟ್ ಬಟನ್ ಜಸ್ಟ್ ಒಂದ್ಸಲ ಕ್ಲಿಕ್ ಮಾಡಬೇಕು. ನೋಡಿ, ಇವಾಗ ನಾನು ಒಂದ್ಸಲ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದಾಗ ಏನಾಗುತ್ತಾ ಇದೆ, ಇಲ್ಲಿ ಕೆಲವೊಂದು ಆಪ್ಷನ್ ಬಂದಿದೆ. ಈ ಆಪ್ಷನ್ ಅಲ್ಲಿ 1 2 3 ನಾವು ಏನ್ ಕ್ಯಾಲಿಬ್ರೇಷನ್ ಅಂತ ಕರಿತೀವಿ, ಈ ಕ್ಯಾಲಿಬ್ರೇಷನ್ ನಾವು ಒಂದ್ಸಲ ಲೆಫ್ಟ್ ಕ್ಲಿಕ್ ಮಾಡಬೇಕು. ನೋಡಿ, ನಾನು ಅದನ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೆ ಅದು ತೋರಿಸ್ತಾ ಇದೆ ಈ ಇಂಟರಾಕ್ಟಿವ್ ಸ್ಟೈಲಸ್ ಪೆನ್ ಏನಿದೆ ಅದನ್ನ ನೀವು ಎಲ್ಲಿ ನೀವು ಪಾಯಿಂಟ್ ಮಾಡಬೇಕು ಅನ್ನೋದನ್ನ ಅದು ನಿಮ್ಗೆ ಮೆನ್ಷನ್ ಮಾಡಿ ತೋರಿಸ್ತಾ ಇದೆ. ನೀವು ಇಷ್ಟೇ ಮಾಡಬೇಕು, ಅದು ಎಲ್ಲಿ ನಿಮ್ಗೆ ಪಾಯಿಂಟ್ ಮಾಡಿ ಅಂತ ತೋರಿಸ್ತಾ ಇದೆ ಅಲ್ಲಿ ನೀವು ಇದನ್ನ ಪಾಯಿಂಟ್ ಮಾಡಬೇಕು. ನಾನು ಪಾಯಿಂಟ್ ಮಾಡ್ತೀನಿ, ಅದೇ ರೀತಿ ನೀವು ಕೂಡ ಪಾಯಿಂಟ್ ಮಾಡಬೇಕು. ನೋಡಿ, ನಾನು ಇಡ್ತಾ ಇದ್ದೀನಿ ಪೆನ್ನ, ಜಸ್ಟ್ ಒಂದ್ಸಲ ಟಚ್ ಮಾಡಿ. ನೆಕ್ಸ್ಟ್ ಅದು ಎಷ್ಟು ಪಾಯಿಂಟ್ ತೋರಿಸುತ್ತೋ ಅಷ್ಟು ಪಾಯಿಂಟ್ ನೀವು ಟಚ್ ಮಾಡಲೇಬೇಕು. ನಾನು ಟಚ್ ಮಾಡ್ತಾ ಇರೋದನ್ನ ನೀವು ನೋಡಬೇಕು, ಅದೇ ರೀತಿ ನೀವು ಟಚ್ ಮಾಡಬೇಕು. ಓಕೆ, ನಾನು ಇವಾಗ ಏನ್ ಮಾಡಿದ್ದೀನಿ, ನಾನು ಅದು ಎಲ್ಲಿ ಪಾಯಿಂಟ್ ತೋರಿಸ್ತು ಅಷ್ಟು ಪಾಯಿಂಟ್ ಕೂಡ ನಾನು ಟಚ್ ಮಾಡಿದ್ದೀನಿ. ಟಚ್ ಮಾಡಿದ್ಮೇಲೆ ಲಾಸ್ಟ್ ಒಂದು ಪಾಯಿಂಟ್ ಟಚ್ ಮಾಡಿದ್ದೀನಿ. ಈಗ ಸ್ಕ್ರೀನ್ ಬಂದಿದೆ. ನೋಡಿ, ಇವಾಗ ಈ ಪೆನ್ನು ಆಕ್ಟಿವೇಟ್ ಆಗಿದೆ ಇಲ್ಲ ಅನ್ನೋದಕ್ಕೆ ನಾವೇನ್ ಮಾಡಬೇಕು, ಯಾವ್ದಾದ್ರು ಒಂದು ಐಕಾನ್ ಮೇಲೆ ಜಸ್ಟ್ ನಾವು ಕ್ಲಿಕ್ ಮಾಡಬೇಕು. ಓಕೆ, ಇವಾಗ ಕ್ಲಿಕ್ ಮಾಡಿದೀನಿ, ಸೆಲೆಕ್ಟ್ ಆಗ್ತಿದೆ ಅಂದ್ರೆ ಈ ಪೆನ್ನು ಆಕ್ಟಿವೇಟ್ ಆಗ್ತಿದೆ ಅಂತ ಅರ್ಥ. ಆಕ್ಟಿವೇಟ್ ಆಗಿದೆ. ಇವಾಗ ನಾವು ಏನ್ ಮಾಡಬೇಕು, ನೆಕ್ಸ್ಟ್ ನಮ್ಮ ವಿದ್ವತ್ ಉರ್ದು ಅಂತ ಏನ್ ಕರಿತೀವಿ, ಇಂಗ್ಲಿಷ್ ಅಂತ ಕರಿತೀವಿ, ಆಕ್ಟಿವ್ ಇನ್ಸ್ಪೈರ್, ಇದನ್ನ ಈ ಪೆನ್ ಮುಖಾಂತರ ಯಾವ ರೀತಿ ವರ್ಕ್ ಮಾಡೋದು ಅನ್ನೋದನ್ನ ನಾನು ಇವಾಗ ನಿಮ್ಗೆ ಹೇಳ್ತೀನಿ. ಓಕೆ, ನಾನು ಅವಾಗಲೇ ನಿಮ್ಗೆ ಹೇಳಿದೆ ಹಾರ್ಡ್ವೇರ್ನ ಈಗ ನಮ್ದು ಏನು KR ಸಿಸ್ಟಮ್ ಸ್ಮಾರ್ಟ್ ಕ್ಲಾಸ್ ಅಂತ ಏನು ಕರಿತೀವಿ ಆ ಸಿಸ್ಟಮ್ನ ಯಾವ ರೀತಿ ಆನ್ ಮಾಡ್ಕೊಳ್ಳೋದು ಅಂತ ನಾನು ಹೇಳಿದ್ದೀನಿ. 2 ಬಟನ್ನು, ಒಂದು ಪ್ರೊಜೆಕ್ಟರ್ ಬಟನ್ನು ಮತ್ತು CPU ಬಟನ್, 2 ಬಟನ್ನ ಪ್ರೆಸ್ ಮಾಡಿದ್ರೆ ಸಿಸ್ಟಮು ಆನ್ ಆಗುತ್ತೆ. ಆನ್ ಆದಮೇಲೆ ನಿಮಗೆ ನೀವು ಎಲ್ಲಿ ಪ್ರೊಜೆಕ್ಟ್ ಮಾಡಿರ್ತೀರಾ, ಈಗ ಯಾವುದೇ ಒಂದು ವೈಟ್ ಸರ್ಫೇಸ್ ಆಗಿರ್ಬೋದು ಅಥವಾ ಒಂದು ವೈಟ್ ಬೋರ್ಡ್ ಮೇಲೆ ನೀವು ಎಲ್ಲಿ ಸರ್ಫೇಸ್ ಮಾಡ್ತೀರಾ ಆ ಸರ್ಫೇಸ್ ಮೇಲೆ ನಿಮಗೆ ಈ ರೀತಿ ಒಂದು ಸ್ಕ್ರೀನ್ ಬರುತ್ತೆ. ಈ ರೀತಿ ಸ್ಕ್ರೀನ್ ಬಂದಾಗ ನೀವು ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡಬೇಕು ಅನ್ನೋದು ಮುಖ್ಯ ಆಯ್ತಲ್ಲ. ನೆಕ್ಸ್ಟ್ ಮೊದಲನೇದಾಗಿ ನಾವು ಏನು ಹೇಳ್ತೀವಿ ಅಂತಂದ್ರೆ, ಇವಾಗ ನಮ್ಮ ಹತ್ರ ಈ ಇಂಟರಾಕ್ಟಿವ್ ಸ್ಟೈಲಿಶ್ ಪೆನ್ ಅಂತ ಏನು ಕರಿತೀವಿ, ಈ ಪೆನ್ನ ಮೊದಲು ಆಕ್ಟಿವೇಟ್ ಮಾಡ್ಕೊಳ್ಬೇಕು. ಆಕ್ಟಿವೇಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ನ ನೀವು ಮೇಂಟೈನ್ ಮಾಡಬೇಕು. ಮೊದಲನೇದಾಗಿ ನೋಡಿ, ಈ ಪೆನ್ನು ನಾರ್ಮಲ್ ಆಗಿ ನಾವು ವರ್ಕ್ ಮಾಡಿದ್ರೆ ವರ್ಕ್ ಆಗಲ್ಲ. ನೀವು ನೋಡ್ತಾ ಇದ್ದೀರಾ, ನಾವು ನಾರ್ಮಲ್ ಆಗಿ ವರ್ಕ್ ಮಾಡಿದ್ರೆ ಇದು ವರ್ಕ್ ಆಗಲ್ಲ. ಏನಕ್ಕೆ ಅಂತಂದ್ರೆ ಈ ಪೆನ್ನು ವರ್ಕ್ ಆಗಬೇಕು ಅಂತಂದ್ರೆ ಒಂದು ಸಣ್ಣದು ಒಂದು ಪ್ರೊಸೀಜರ್ ಇದೆ. ಈ ಪೆನ್ನನ್ನ ಆಕ್ಟಿವೇಟ್ ಮಾಡ್ಕೊಳ್ಬೇಕು. ಆಕ್ಟಿವೇಟ್ ಮಾಡ್ಕೊಳ್ಳೋದು ಹೆಂಗೆ ಅಂತ ನಾನು ಇವಾಗ ಹೇಳ್ತೀನಿ ನೋಡಿ. ಮೊದಲನೇದಾಗಿ ನಿಮ್ಮ ವೈರ್ಲೆಸ್ ಕೀಬೋರ್ಡ್ ಕೀಬೋರ್ಡ್ ಮತ್ತೆ ಮೌಸ್ ಕೊಟ್ಟಿದ್ದೀವಿ, ಆ ಮೌಸಿಂದ
ನೀವು ಈ ಕೆ ಪಾಯಿಂಟರ್ ಮೇಲೆ ನೀವು ಆ ಮೌಸ್ ಲೆಫ್ಟ್ ಬಟನ್ ಏನಿದೆ ಆ ಲೆಫ್ಟ್ ಬಟನ್ ನ 2 ಸಲ ಪ್ರೆಸ್ ಮಾಡಬೇಕು. ನೋಡಿ, ಪ್ರೆಸ್ ಮಾಡಿದ್ರೆ ಈ ತರದೊಂದು ಇಮೇಜ್ ಬರುತ್ತೆ. ಇಮೇಜ್ ಬಂದು ಇಲ್ಲಿಗೆ ಟಾಸ್ಕ್ ಬಾರ್ ಅಂತ ಏನ್ ಕರಿತೀವಿ, ಈ ಕಂಪ್ಯೂಟರ್ ನ ಟಾಸ್ಕ್ ಬಾರ್, ಇಲ್ಲಿ ಹೋಗಿ ಒಂದು ಶಾರ್ಟ್ ಕಟ್ ಹೋಗಿ ಕೂತ್ಕೊಳ್ಳುತ್ತೆ. ಆ ಶಾರ್ಟ್ ಕಟ್ ಕೂತ್ಕೊಂಡಾಗ ನಾವೇನ್ ಮಾಡಬೇಕು, ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಈ ಸಿಂಬಲ್ ಇದೆಯಲ್ಲ, ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ನಾವು ಕೆ ಪಾಯಿಂಟರ್ ಅಲ್ಲಿ ನೋಡ್ತಾ ಇದೀರಲ್ವಾ, ಆ ಸಿಂಬಲ್ ಈ ಸಿಂಬಲ್ ಎರಡೂ ಕೂಡ ಒಂದೇ ಇದೆ. ಈ ಸಿಂಬಲ್ ಮೇಲೆ ಲೆಫ್ಟ್ ಬಟನ್ ನ ಒಂದ್ಸಲ ಪ್ರೆಸ್ ಮಾಡಬೇಕು. ಆ ಲೆಫ್ಟ್ ಬಟನ್ ನ ಒಂದ್ಸಲ ಪ್ರೆಸ್ ಮಾಡಿದ್ಮೇಲೆ ಈ ತರದೊಂದು ಮೆನು ಬರುತ್ತೆ. ಈ ಮೆನು ಬಂದಾಗ ನಾವೇನ್ ಮಾಡಬೇಕು, ಇಲ್ಲಿ ಮೊದಲನೇ ಆಪ್ಷನ್, ಎರಡನೇ ಆಪ್ಷನ್, ಮೂರನೇ ಆಪ್ಷನ್. ಇಲ್ಲಿ ಮೂರನೇ ಆಪ್ಷನ್ ಏನಿದೆ ಕ್ಯಾಲಿಬ್ರೇಷನ್. ಈ ಕ್ಯಾಲಿಬ್ರೇಷನ್ ಅನ್ನೋ ಆಪ್ಷನ್ ನಾವೇನ್ ಮಾಡಬೇಕು, ಸೆಲೆಕ್ಟ್ ಮಾಡಬೇಕು. ನೋಡಿ, ಸೆಲೆಕ್ಟ್ ಮಾಡ್ತೀನಿ. ಓಕೆ, ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದಾಗ ಈ ತರದೊಂದು ವೈಟ್ ಸ್ಕ್ರೀನ್ ಬರುತ್ತೆ. ವೈಟ್ ಸ್ಕ್ರೀನ್ ಬಂದಾಗ ಅದು ಈ ಪೆನ್ನ ನೀವು ಎಲ್ಲಿ ಪಾಯಿಂಟ್ ಮಾಡಬೇಕು ಅನ್ನೋದು ಅದು ಮೆನ್ಷನ್ ಮಾಡಿ ನಮಗೆ ಪಾಯಿಂಟ್ ಮಾಡಿ ತೋರಿಸ್ತಾ ಇದೆ. ನೋಡಿ, ಅದು ಎಲ್ಲಿ ನಮಗೆ ತೋರಿಸ್ತಾ ಇದೆ ಅಲ್ಲಿ ನಾನು ಈ ಪೆನ್ನ ಆಲ್ರೆಡಿ 2 ರಿಂದ 3 ನಿಮಿಷ ಚಾರ್ಜ್ ಮಾಡಿದ್ದೀನಿ. ಚಾರ್ಜ್ ಮಾಡಿದ್ಮೇಲೆ ನೋಡಿ ಅದು ಎಲ್ಲಿ ಮೆನ್ಷನ್ ಮಾಡ್ತಿದೆ ಅಲ್ಲಿ ನಾನು ಏನ್ ಮಾಡ್ತೀನಿ, ಜಸ್ಟ್ ಟಚ್ ಮಾಡ್ತೀನಿ. ನೆಕ್ಸ್ಟ್ ಅದು ಎಲ್ಲಿ ಮಾರ್ಕ್ ತೋರಿಸುತ್ತೆ, ಅದು ಎಲ್ಲಿ ಮಾರ್ಕ್ ತೋರಿಸುತ್ತೋ ಆ ಜಾಗದಲ್ಲಿ ಮಾತ್ರ ನಾವು ಪ್ರೆಸ್ ಮಾಡಬೇಕು. ನೋಡಿ, ನಾನು ಟಚ್ ಮಾಡ್ತಾ ಇದ್ದೀನಿ. ಓಕೆ, ಇದಿಷ್ಟು ಕೂಡ 9 ಪಾಯಿಂಟ್ ಕೂಡ ಟಚ್ ಆಗಿದೆ. ನಮ್ಮ ಫುಲ್ ಸ್ಕ್ರೀನ್ ಏನಿದೆ ಆ ಸ್ಕ್ರೀನ್ ಅಷ್ಟು ಕೂಡ ಕ್ಯಾಲಿಬ್ರೇಷನ್ ಆಗಿದೆ. ಈ ಕ್ಯಾಲಿಬ್ರೇಷನ್ ಆದ್ಮೇಲೆ ನಮಗೆ ಮೊದಲು ನೆಕ್ಸ್ಟ್ ಆಪ್ಷನ್ ಏನಂತಂದ್ರೆ ಪೆನ್ ವರ್ಕ್ ಆಗುತ್ತಾ ಅಂತ ನೋಡ್ಬೇಕು. ನೋಡಿ, ನಾನು ಚೆಕ್ ಮಾಡ್ತೀನಿ. ಓಕೆ, ವರ್ಕ್ ಆಗ್ತಿದೆ. ನೋಡಿ, ಯಾವುದೇ ಆಪ್ಷನ್ ನಾವು ಕೂಡ ಸೆಲೆಕ್ಟ್ ಮಾಡಬಹುದು. ನಾವು ನೋಡಿ ಯಾವುದೇ ಆಪ್ಷನ್ ಕೂಡ ನಾವೇನ್ ಮಾಡ್ಬೋದು, ಸೆಲೆಕ್ಟ್ ಮಾಡಬಹುದು. ಓಕೆ, ನಾನು ಅವಾಗಲೇ ಹೇಳಿದೆ ನಿಮಗೆ ಕೆ ಪಾಯಿಂಟರ್ ಅನ್ನೋದನ್ನ ನಾವು ಆಕ್ಟಿವೇಟ್ ಮಾಡ್ಕೊಂಡಿದ್ದೀವಿ. ಪೆನ್ನು ಕೂಡ ವರ್ಕ್ ಆಗ್ತಿದೆ. ಇವಾಗ ನಮ್ಮ ಏನ್ ಸಿಲೆಬಸ್ ಏನಿದೆ, ವಿದ್ವತ್ ಉರ್ದು ಆಗಿರ್ಬೋದು ಅಥವಾ ವಿದ್ವತ್ ಇಂಗ್ಲಿಷ್ ಆಗಿರ್ಬೋದು ಮತ್ತೆ ಆಕ್ಟಿವ್ ಇನ್ಸ್ಪೈರ್ ಆಗಿರ್ಬೋದು, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ಇವಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇದಾಗಿ ಆಕ್ಟಿವ್ ಇನ್ಸ್ಪೈರ್. ನೀವು ಆಕ್ಟಿವ್ ಇನ್ಸ್ಪೈರ್ ಬಗ್ಗೆ ಕೇಳಿದ್ದೀರಾ. ಏನಂದ್ರೆ ಇದು ಒಂದು ಇಂಟರಾಕ್ಟಿವ್ ಸಾಫ್ಟ್ವೇರ್. ಯಾವ ರೀತಿ ಅಂತಂದ್ರೆ ಈಗ ನೀವು ಬ್ಲಾಕ್ ಬೋರ್ಡ್ ಮೇಲೆ ಚಾಕ್ ಪೀಸ್ ಯೂಸ್ ಮಾಡಿ ಯಾವ ರೀತಿ ವರ್ಕ್ ಮಾಡ್ತೀರಾ ಅದೇ ರೀತಿ ಇದನ್ನ ನಾವು ಬ್ಲಾಕ್ ಬೋರ್ಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ನೀವು ಬ್ಲಾಕ್ ಬೋರ್ಡ್ ಮೇಲೆ ಚಾಕ್ ಪೀಸ್ ಎಲ್ಲ ಯೂಸ್ ಮಾಡಿ ನೀವು ಒಂದು ಡಯಾಗ್ರಾಮ್ ಹಾಕೋದೇ ಆಗಲಿ, ಪ್ರತಿಯೊಂದು ಟೂಲ್ಸ್ ಆಗಿರ್ಬೋದು, ಸ್ಕೇಲು, ಪ್ರೊಟ್ರಾಕ್ಟರ್, ಕಂಪಾಸ್ ಎಲ್ಲ ಯೂಸ್ ಮಾಡಿ ನೀವು ವರ್ಕ್ ಮಾಡ್ತೀರಾ. ಅದೇ ರೀತಿ ಈ ಸಾಫ್ಟ್ವೇರ್ ನ ಯೂಸ್ ಮಾಡಿ ನಾವೇನ್ ಮಾಡ್ಬೋದು, ಇಂಟರಾಕ್ಟಿವ್ ಮಾಡಿ ನಾವು ಬೋರ್ಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ಓಕೆ, ನೋಡಿ, ಇದು ಆಕ್ಟಿವ್ ಇನ್ಸ್ಪೈರ್. ಈ ಆಕ್ಟಿವ್ ಇನ್ಸ್ಪೈರ್ ಗೆ ಏನ್ ಮಾಡ್ತಾ ಇದ್ದೀನಿ, ಈ ಪೆನ್ನಿಂದ 2 ಸಲ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಡಬಲ್ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ಮೆನು ಬರುತ್ತೆ. ಮೆನು ಬಂದಾಗ ಏನಾಗುತ್ತೆ, ಇದು ನಾರ್ಮಲ್ ಆಗಿ ಏನಂತ ಕೇಳ್ತಾ ಇದೆ, ಒಂದು ಫ್ಲಿಪ್ ಚಾರ್ಟ್ ಹೊಸದೊಂದು ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ಬೇಕಂತ ಕೇಳ್ತಾ ಇದೆ. ಅದು ನಮಗೆ ಆಲ್ರೆಡಿ ಕ್ರಿಯೇಟ್ ಆಗಿರೋದ್ರಿಂದ ನಮಗೆ ಅದು ಅವಶ್ಯಕತೆ ಇಲ್ಲ. ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದೇನಾಗಿದೆ, ಇದು ಒಂದು ವೈಟ್ ಬೋರ್ಡ್ ಕ್ರಿಯೇಟ್ ಆಗಿದೆ. ನಾವು ಇದನ್ನ ಬ್ಲಾಕ್ ಬೋರ್ಡ್ ಅಂತ ನಾವು ತಿಳ್ಕೊಳ್ಬಹುದು, ಅದು ವೈಟ್ ಬೋರ್ಡ್ ಅಂತ ನಾವು ತಿಳ್ಕೊಳ್ಬಹುದು. ನಾವು ಇದ್ರ ಮೇಲೆ ಏನ್ ಮಾಡ್ತೀವಿ, ವರ್ಕ್ ಮಾಡ್ತೀವಿ. ಯಾವ ರೀತಿ ವರ್ಕ್ ಮಾಡೋದು, ಇವಾಗ ಚಾಕ್ ಪೀಸ್ ಇರುತ್ತೆ, ಚಾಕ್ ಪೀಸ್ ಇಂದ ನಾನು ಏನ್ ಮಾಡ್ತೀನಿ, ಬರೀತೀನಿ. ಇದರಲ್ಲೂ ಕೂಡ ಏನ್ ಮಾಡ್ತಾ ಇದ್ದೀನಿ ನೋಡಿ, ಇಲ್ಲಿ ಕೆಲವೊಂದು ಟೂಲ್ಸ್ ಗಳಿದೆ. ಈ ಟೂಲ್ಸ್ ನ ಯೂಸ್ ಮಾಡಿ ನೀವು ಯಾವ ರೀತಿ ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ಯಾವ ರೀತಿ ಇದ್ರ ಮೇಲೆ ಇಂಟರಾಕ್ಟಿವ್ ಮಾಡಿ ಬರೆಯೋದು ಅಥವಾ ಹುಡುಗರುಗಳಿಗೆ ಎಕ್ಸ್ಪ್ಲೇನ್ ಮಾಡಿ ಯಾವ ರೀತಿ ಬರೆಯೋದು ಅಂತ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ಪೆನ್ನು. ನೋಡಿ, ನಾನು ಪೆನ್ ಸೆಲೆಕ್ಟ್ ಮಾಡಿದ್ದೀನಿ. ನೀವು ಯಾವುದೇ ಚಾಕ್ ಪೀಸ್ ಆಗಿರ್ಬೋದು ಅದೇ ರೀತಿ ಹೆಂಗ್ ಬರೀತೀರೋ ಅದರಲ್ಲಿ ಪೆನ್ನಲ್ಲಿ ಕೂಡ ನೀವೇನ್ ಮಾಡ್ಬೋದು, ಬರೀಬಹುದು, ಬರೆದು ವರ್ಕ್ ಮಾಡ್ಬೋದು. ಓಕೆ, ನಾನು ಅವಾಗಲೇ ಹೇಳಿದೆ ನಿಮಗೆ. ಇವಾಗ ಇದರದೊಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದ್ಮೇಲೆ ನಾವೇನ್ ಮಾಡ್ಬೋದು, ಬರೆಯೋದೆಲ್ಲ ಇಲ್ಲಿ ನಾವೇನ್ ಮಾಡ್ಬೋದು, ಇಲ್ಲಿ ಬರೀಬಹುದು. ಈ ರೀತಿ ನಾವು ಏನ್ ಬೇಕಾದ್ರೆ ಇಲ್ಲಿ ನಾವು ಬರೀಬಹುದು. ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಕ್ಲಾಸ್ಗಳಲ್ಲಿ ಯಾವುದೇ ಒಂದು ಸಬ್ಜೆಕ್ಟ್ ಆಗಿರ್ಬೋದು, ಆ ಸಬ್ಜೆಕ್ಟ್ ಬಗ್ಗೆ ನೀವು ಏನಾದರೂ ಬರೆದು ಎಕ್ಸ್ಪ್ಲೈನ್ ಮಾಡೋದಿದ್ರೆ ಆರಾಮಾಗಿ ನೀವು ಏನ್ ಮಾಡ್ಬೋದು, ಬರೆದು ಎಕ್ಸ್ಪ್ಲೈನ್ ಮಾಡ್ಬೋದು. ಅದಕ್ಕೆ ಇಲ್ಲಿ ನೋಡಿ, ಮೊದಲನೇದು ನಾವು ಏನು ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ಪೆನ್ನು. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ
ಇಲ್ಲಿ ಪೆನ್ ಇರುತ್ತೆ, ಪೆನ್ನನ್ನು ಸೆಲೆಕ್ಟ್ ಮಾಡಿ ಅದ್ರ ಸೈಜು ನಿಮ್ಗೆ ಗೊತ್ತಾಗ್ತಿದೆ ನೋಡಿ, ಸ್ಟೆಪ್ಪು ಅದ್ರ ಸೈಜ್ ಹೆಂಗೆ ಇನ್ಕ್ರೀಸ್ ಆಗುತ್ತೆ ಅದೇ ರೀತಿ ನಾವು ಪೆನ್ನು ಸೈಜ್ ಕೂಡ ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ನಾನು ಸೆಲೆಕ್ಟ್ ಮಾಡಿದ್ದೀನಿ, ಈ ಸೈಜ್ ಇದೆ, ಮತ್ತೆ ಇನ್ನೊಂದು ಸೈಜ್ ಸೆಲೆಕ್ಟ್ ಮಾಡಿದ್ದೀನಿ, ಈ ಸೈಜ್ ಇದೆ, ಮತ್ತೆ ಇನ್ನೊಂದು ಸ್ವಲ್ಪ ಸ್ಮಾಲ್ ಸೈಜ್ ಸೆಲೆಕ್ಟ್ ಮಾಡಿದ್ದೀನಿ, ಈ ಸೈಜ್ ಇದೆ, ಮತ್ತೆ ಮ್ಯಾಕ್ಸಿಮಮ್ ಸೈಜ್ ಸೆಲೆಕ್ಟ್ ಮಾಡಿದ್ರೆ ಆ ಸೈಜ್ ಕೂಡ ಈ ರೀತಿ ಬರುತ್ತೆ, ಆಯ್ತಲ್ವಾ. ಇದು ಪೆನ್. ನಾವು ಇದೇ ರೀತಿ ಇಲ್ಲಿರುವಂಥ ಟೂಲ್ಸ್ನ ನಾವು ಯೂಸ್ ಮಾಡ್ಬೋದು. ನೋಡಿ ನಾನು ಇಲ್ಲಿ ಮೊದಲನೇದಾಗಿ ನಾನು ಹೇಳೋದೇನಂತಂದರೆ ಪೇಜಸ್ಸು, ನೆಕ್ಸ್ಟ್ ಪೇಜು ಮತ್ತು ಬ್ಯಾಕ್ ಪೇಜ್. ನಾವು ಏನು ವರ್ಕ್ ಮಾಡಿ ಮುಂದೆ ಹೋಗಿರ್ತೀವಿ ಅದ್ರ ಹಿಂದಿನ ಪೇಜ್ನ ನಾವು ವ್ಯೂ ಮಾಡಿ ನೋಡಬೇಕು ಅಂತಂದರೆ ಬ್ಯಾಕ್ ಪೇಜ್ಗೆ ಹೋಗ್ಬೇಕಾಗುತ್ತೆ. ನಾವು ನೆಕ್ಸ್ಟ್ ಹೊಸ ಪೇಜ್, ನನಗೊಂದು ಹೊಸ ಪೇಜ್ ಬೇಕು ಅನ್ನೋದಾದರೆ ಅದಕ್ಕೆ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಪೇಜ್ಗೆ ಹೋಗ್ತೀನಿ. ನೆಕ್ಸ್ಟ್ ಪೇಜ್ಗೆ ಹೋದಾಗ ಈ ಪೇಜು ಹೊಸ ಪೇಜ್ ಕ್ರಿಯೇಟ್ ಆಗುತ್ತೆ, ಹಳೆ ಪೇಜು ಸೇವ್ ಆಗುತ್ತೆ. ಎಕ್ಸಾಂಪಲ್ಗೆ ನೀವೇನು ಮಾಡಬೇಕು ನೋಡಿ, ಬ್ಯಾಕ್ ಪೇಜ್ಗೆ ಹೋದರೆ ಹಳೆ ಪೇಜ್ ನಾವು ಏನು ವರ್ಕ್ ಮಾಡಿದ್ದೋ ಆ ಪೇಜ್ ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ನಾನು ನೆಕ್ಸ್ಟ್ ಪೇಜ್ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಪೇಜ್ ಸೆಲೆಕ್ಟ್ ಮಾಡಿದಾಗ ಒಂದು ಹೊಸ ಪೇಜ್ ಕ್ರಿಯೇಟ್ ಆಗುತ್ತೆ. ಹೊಸ ಪೇಜ್ ಕ್ರಿಯೇಟ್ ಆದಮೇಲೆ ನಾವು ನೆಕ್ಸ್ಟ್ ನಾನು ಅವಾಗಲೇ ಹೇಳಿದೆ ಒಂದು ಪೆನ್ ಸೆಲೆಕ್ಟ್ ಮಾಡಿದ್ದೀನಿ. ಪೆನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗಿದೆ. ಈ ಬರಿಬೇಕಾದ್ರೆ ನಾವು ಯಾವುದೇ ಕಲರ್ ಸೆಲೆಕ್ಟ್ ಮಾಡಿದ್ರು ಕೂಡ ಅದು ಬರೀತಿದೆ. ನೀವು ಚಾಕ್ಪೀಸ್ನ ನೀವು ಕಲರ್ ನೋಡ್ತಿರ್ತೀರಲ್ಲ, ಅದೇ ರೀತಿ ನೀವು ಪೆನ್ ಕಲರ್ನು ಕೂಡ ನೀವು ಯಾವಾಗ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಪೇಜ್ ಅಂದರೆ ನಾವು ವರ್ಕ್ ಮಾಡಿರುವಂಥ ಪೇಜು ವಾಪಸ್ ಹೋಗಿದೆ, ಇಲ್ಲಿ ಸೇವ್ ಆಗಿರುತ್ತೆ, ನಾನು ಹೊಸ ಪೇಜ್ನ ತಗೊಳ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಒಂದು ಪೆನ್ ಕಾಣಿಸ್ತಾ ಇದೆ ನಿಮಗೆ, ಆಯ್ತಲ್ಲ. ಈ ಪೆನ್ನ ನೇಮ್ ಏನಂತ ಕರಿತೀವಿ, ಹೈಲೈಟರ್ ಅಂತ ಕರಿತೀವಿ. ಹೈಲೈಟರ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಈ ಪೆನ್ನು ನಮ್ಗೆ ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ, ಆ ಹೆಸರೇ ಹೇಳ್ತಾ ಇದೆ ಹೈಲೈಟರ್ ಅಂತ. ನಾವು ಯಾವುದೇ ಒಂದು ವರ್ಡ್ನ ನಾವೇನೇ ಬರ್ದಿರೋದೇ ಆಗ್ಬೋದು, ಯಾವುದೋ ಒಂದು ವರ್ಡ್ ಆಗಿರ್ಬೋದು, ಅದನ್ನ ಹೈಲೈಟ್ ಮಾಡಿ ನಾವು ತೋರಿಸ್ಬೋದು. ಎಕ್ಸಾಂಪಲ್, ಇವಾಗ ನಾನು ಯಾವುದೋ ಒಂದು ಇಲ್ಲಿ ಯಾವುದೋ ಒಂದನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ನೋಡಿ ಈ ರೀತಿ ಯಾವುದೋ ಒಂದು ಪೇಜ್ ಇರುತ್ತೆ. ಈ ತರ ಪೇಜ್ ಇದ್ದಾಗ ಈ ತರ ಯಾವುದೋ ಒಂದು ನಾವು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿರ್ತೀವಿ ಅಥವಾ ಯಾವುದೋ ಒಂದು ಪ್ರಾಬ್ಲಮ್ ಹೈಲೈಟ್ ಮಾಡಬೇಕು ಅಂತಂದ್ರೆ ಇವಾಗ ಇದು ಆನ್ಸರ್ ಆಗಿರುತ್ತೆ ಅಂತೇಳಿ, ಇಂಥ ಟೈಮಲ್ಲಿ ನಾವು ಈ ಪೆನ್ನ ಯೂಸ್ ಮಾಡಿ ನಾವೇನ್ ಮಾಡ್ಬೋದು, ಇದನ್ನ ಹೈಲೈಟ್ ಮಾಡ್ಬೋದು. ಇದಕ್ಕೆ ಆಪೋಸಿಟ್ ಕಲರ್ ನೀವು ಯಾವುದನ್ನಾದ್ರೂ ಸೆಲೆಕ್ಟ್ ಮಾಡಿ, ನಿಮ್ಗೆ ಯಾವ ಕಲರ್ ಆಪೋಸಿಟ್ ನೀಟಾಗಿ ಕಾಣುತ್ತೆ ಅಥವಾ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಈಸಿ ಆಗುತ್ತೆ, ಆ ರೀತಿ ಕಲರ್ ನೀವು ಹೈಲೈಟ್ ಮಾಡ್ಬೋದು. ಇದಕ್ಕೆ ನಾವು ಏನಂತ ಕರಿತೀವಿ, ಹೈಲೈಟರ್ ಅಂತ ಕರಿತೀವಿ. ನಮ್ಗೆ ಯಾವುದೇ ಒಂದು ಇಂಪಾರ್ಟೆಂಟ್ ಏನಂತ ಕರಿತೀವಿ, ನಾವು ಮೇನ್ ಅಂತ ಏನ್ ಕರಿತೀವಿ ಅದನ್ನ ಹೈಲೈಟ್ ಮಾಡಿ ನಾವು ಹೇಳ್ಬೋದು. ನೆಕ್ಸ್ಟ್ ಇವಾಗ ನಾನು ನೆಕ್ಸ್ಟ್ ಪೇಜ್ ಹೋಗ್ತಾ ಇದ್ದೀನಿ. ಆ ಪೇಜ್ ನಾನು ಈಗ ವರ್ಕ್ ಮಾಡಿರುವಂತ ಪೇಜು ಪ್ರತಿ ಸಲ ಏನಾಗ್ತಾ ಇದೆ, ಸೇವ್ ಆಗ್ತಾ ಹೋಗ್ತಿದೆ. ನೆಕ್ಸ್ಟ್ ಇವಾಗ ಎರೇಸರ್ ಅಂತ ಒಂದು ಆಪ್ಷನ್. ಇದರಲ್ಲಿ ಏನಂತಂದ್ರೆ, ಈಗ ನೀವು ಏನೇ ಒಂದು ಬರ್ದಿರ್ತೀರಾ ನೋಡಿ, ನಾನು ಪೆನ್ ಸೆಲೆಕ್ಟ್ ಮಾಡಿ ಏನೋ ಒಂದು ಬರ್ದಿರ್ತೀನಿ, ಇದರಲ್ಲಿ ಏನೋ ಒಂದು ತಪ್ಪಾಗಿರುತ್ತೆ. ತಪ್ಪಾದಂಥ ಸಮಯದಲ್ಲಿ ನಾವೇನ್ ಮಾಡ್ಬೋದು, ಎರೇಸರ್ನ ಸೆಲೆಕ್ಟ್ ಮಾಡಿ ನಾವೇನ್ ಮಾಡ್ಬೋದು, ಎರೇಸ್ ಮಾಡ್ಬೋದು. ನೋಡಿ ಈ ಎರೇಸರು ನಾವೇನು ಈ ತರ ಸೆಲೆಕ್ಟ್ ಮಾಡಿದ ತಕ್ಷಣ ದೊಡ್ಡ ಸೈಜ್ ಬಂದ್ಬಿಡುತ್ತೆ. ನಾವು ಸ್ವಲ್ಪ ಎರೇಸ್ ಮಾಡ್ಬೇಕಂತ ಸಂದರ್ಭದಲ್ಲಿ ನಾವು ಎರೇಸರ್ದು ಕೂಡ ಏನ್ ಮಾಡ್ಬೋದು, ನಾವು ಸೈಜ್ನ ಇಲ್ಲಿ ಕಡಿಮೆ ಮಾಡ್ಕೊಳ್ಬೋದು. ನೀವು ಅಬ್ಸರ್ವ್ ಮಾಡಬೇಕು, ನಾನು ಪೆನ್ ಎಲ್ಲಿ ಇಟ್ಟಿದ್ದೀನಿ, ಯಾವ ರೀತಿ ವರ್ಕ್ ಆಗ್ತಿದೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಬೇಕು. ನಾನು ಸೈಜ್ ಕಡಿಮೆ ಮಾಡ್ಕೊಂಡಿದ್ದೀನಿ, ಮತ್ತೆ ಎರೇಸರಲ್ಲಿ ಎರೇಸ್ ಮಾಡ್ತೀನಿ. ನೋಡಿ ಕಾಣಿಸ್ತಿದ್ಯಾ ನಿಮ್ಗೆ? ಇಷ್ಟೇನೆ, ನಿಮ್ಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜ್ನ ಸೆಲೆಕ್ಟ್ ಮಾಡಿ ನೀವೇನ್ ಮಾಡ್ಬೋದು, ಎರೇಸ್ನ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಇಲ್ಲೊಂದು ಫಿಲ್ ಅಂತ ಇದೆ. ಇದಕ್ಕೆ ನಾವೇನಂತ ಕರಿತೀವಿ, ಕಲರ್ ಫಿಲ್ ಕ್ಯಾನ್ ಅಂತ ಕರಿತೀವಿ. ಇದನ್ನ ನಾವು ಈ ಬೋರ್ಡ್ ನಾನು ಅವಾಗ ಹೇಳಿದೆ ನಿಮಗೆ, ಈ ಇದನ್ನ ಬ್ಲಾಕ್ ಬೋರ್ಡ್ ಆಗಾರು ಕನ್ವರ್ಟ್ ಮಾಡ್ಕೊಳ್ಬಹುದು, ಗ್ರೀನು ವೈಟು ಯಾವ ರೀತಿ ನಾವು ಈ ಬೋರ್ಡ್ನ ಕನ್ವರ್ಟ್ ಮಾಡ್ಕೊಳ್ಬಹುದು. ಎಕ್ಸಾಂಪಲ್ ನೋಡಿ, ಈ ಫಿಲ್ ಅನ್ನೋ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಯಾವ ಕಲರ್ ಬೇಕು ನನಗೆ ಅದನ್ನ ಸೆಲೆಕ್ಟ್ ಮಾಡ್ತೀನಿ. ಇಷ್ಟು ಕಲರ್ ಅಲ್ಲಿ ನನಗೆ ಯಾವ ಕಲರ್ ಬೇಕು, ಈಗ ನೋಡಿ ನನಗೆ ವೈಟ್ ಕಲರ್ ಬೇಡ, ನಾನು ಬ್ಲಾಕ್ ಕಲರ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಬೋರ್ಡ್ ನ ಬ್ಲಾಕ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ಬ್ಲಾಕ್ ಆಗಿ ಕನ್ವರ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ನೋಡಿ, ನಾನು ಇಲ್ಲಿ ಕಲರ್ದು ಫಿಲ್ ಏನಂತ ಫಿಲ್ ಅಂತ ಕರಿತೀವಿ. ನಾವು ಯಾವುದೇ ಬೋರ್ಡ್ ಯಾವ ಕಲರ್ ಬೇಕಾದ್ರೆ ನಾವು ಚೇಂಜ್ ಮಾಡ್ಕೊಳ್ಬಹುದು. ಎಕ್ಸಾಂಪಲ್ ನಾನು ಈಗ ಬ್ಲಾಕ್ ಕಲರ್ ಸೆಲೆಕ್ಟ್ ಮಾಡಿದ್ದೀನಿ, ಅದೇ ರೀತಿ ನಾನು ರೆಡ್ ಕಲರ್ ಕೂಡ ಸೆಲೆಕ್ಟ್ ಮಾಡ್ಬೋದು, ಅದೇ ರೀತಿ ಪಿಂಕ್ ಕಲರ್ ಕೂಡ ಸೆಲೆಕ್ಟ್ ಮಾಡ್ಬೋದು, ಯಾವುದೋ ಒಂದು ಗ್ರೀನ್ ಕಲರ್ ಕೂಡ ಏನು ಮಾಡ್ಬೋದು, ಸೆಲೆಕ್ಟ್ ಮಾಡ್ಬೋದು.
ಇದು ನಾವು ಕಲರ್ನ ಯಾವ ಕಲರ್ ಈಗ ಬೋರ್ಡ್ನ ಯಾವ ಕಲರ್ ಆಗಿ ನಾವು ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಬೋದು. ಮತ್ತೆ ಇಲ್ಲಿ ನೋಡಿ ಒಂದು ಆಪ್ಷನ್ ಇದೆ. ಇವಾಗ ನಾನು ಏನು ಮಾಡ್ತೀನಿ, ಇದನ್ನ ವೈಟ್ ಕಲರ್ ಆಗಿ ಕನ್ವರ್ಟ್ ಮಾಡ್ತೀನಿ. ಓಕೆನಾ? ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಒಂದು ಸೇವ್ಸ್ ಅಂತ ಒಂದು ಬಟನ್ ಇದೆ, ನೀವು ಕಾಣಿಸ್ತಾ ಇದೆ ನೋಡಿ ಸೇವ್ಸ್. ಈ ಸೇವ್ಸ್ ಅನ್ನೋ ಬಟನ್ನ ನಾವು ಜಸ್ಟ್ ಒಂದ್ಸಲ ಪ್ರೆಸ್ ಮಾಡಿದ್ರೆ ಇಲ್ಲಿ ಮ್ಯಾಥಮೆಟಿಕಲ್ ಸೇವ್ಸ್ ಏನಾಗುತ್ತೆ, ಓಪನ್ ಆಗುತ್ತೆ. ನೀವು ಕಾಣಿಸ್ತಾ ಇದೆ ನೋಡಿ, ಮ್ಯಾಥಮೆಟಿಕಲ್ ಸೇವ್ಸ್ ಎಲ್ಲ ಓಪನ್ ಆಗುತ್ತೆ. ಈ ತರ ಓಪನ್ ಆದಾಗ ನಾವು ಇಲ್ಲಿ ಯಾವುದೇ ಒಂದು ಟೂಲ್ಸ್ನ ನೋಡಿ ನಾನು ಸೆಲೆಕ್ಟ್ ಮಾಡ್ತೀನಿ, ನನಗೊಂದು ಟೂಲ್ಸ್ ಬೇಕು ಅಥವಾ ಒಂದು ಸರ್ಕಲ್ದು ಒಂದು ಟೂಲ್ ಬೇಕು, ನನಗೆ ಸೆಲೆಕ್ಟ್ ಮಾಡಿದ್ದೀನಿ ನೋಡಿ, ಸರ್ಕಲ್ ಟೂಲ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿ ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ನಾವೇನು ಮಾಡ್ಬೋದು, ಇದನ್ನ ಡ್ರ್ಯಾಗ್ ಮಾಡ್ಬೋದು. ಆಯ್ತಲ್ಲ? ಇವಾಗ ಇದು ಒಂದು ಫಿಕ್ಸ್ಡ್ ಸೈಜ್ ಅಲ್ಲ, ನೀವು ಇದನ್ನೇ ಬೇಕಾದ್ರೆ ಸೈಜನ್ನ ವೇರಿಯೇಷನ್ ಮಾಡ್ಕೊಳ್ಬಹುದು. ಯಾವ ರೀತಿ, ಇಲ್ಲಿ ನೋಡಿ, ಇಲ್ಲಿ ಒಂದು ಟೂಲ್ ಇದೆ, ಸೆಲೆಕ್ಟ್ ಟೂಲ್ ಅಂತ ಇದೆ ಹೆಸರು ನೋಡಿ. ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೆಲೆಕ್ಟ್ ಟೂಲ್ನ. ಈಗ ಈ ಸರ್ಕಲ್ ಮೇಲೆ ಜಸ್ಟ್ ನೀವು ಒಂದ್ಸಲ ಪ್ರೆಸ್ ಮಾಡಿದ್ರೆ ಈ ಸರ್ಕಲ್ ನಿಮಗೆ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದಾಗ ನೀವೇನ್ ಮಾಡ್ಬೋದು, ಇದನ್ನ ಸೈಜ್ನ ವೇರಿಯೇಷನ್ ಕೂಡ ನೀವೇನ್ ಮಾಡ್ಬೋದು. ಮತ್ತೆ ಯಾವ ಕಡೆ ಬೇಕಾದ್ರೆ ನೀವೇನ್ ಮಾಡ್ಬೋದು, ಸೈಜ್ ವೇರಿಯೇಷನ್ ಕೂಡ ನೀವೇ ಮಾಡ್ಕೊಳ್ಬಹುದು. ಎಕ್ಸಾಂಪಲ್, ಇವಾಗ ನಿಮ್ಗೆ ಇನ್ನೊಂದು ಸರ್ಕಲ್ ಬೇಕು ಅಂದಾಗ ನೀವು ಮತ್ತೆ ಸೇವ್ಸ್ಗೆ ಹೋಗಿ ಮತ್ತೆ ಟೂಲ್ಸ್ನ ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ನೀವೇನ್ ಮಾಡ್ಬೋದು, ನಾನು ಅವಾಗಲೇ ಹೇಳಿದೆ, ಜಸ್ಟ್ ನೀವು ಆ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಕೆಲವೊಂದು ಆಪ್ಷನ್ಗಳು ಬರ್ತವೆ ನಿಮ್ಗೆ ನೋಡಿ. ಇದು ಬಿಗ್ ಸ್ಟಾರ್ ಏನಿದೆ, ಬಿಗ್ ಸ್ಟಾರ್ನ ಕ್ಲಿಕ್ ಮಾಡಿದ್ರೆ ಸೈಜ್ ದೊಡ್ಡದಾಗುತ್ತೆ. ಈ ಸ್ಮಾಲ್ ಸ್ಟಾರ್ ಏನಿದೆ, ಸ್ಮಾಲ್ ಸ್ಟಾರ್ನ ಕ್ಲಿಕ್ ಮಾಡ್ತಾ ಹೋದ್ರೆ ಚಿಕ್ಕದಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಇದ್ರದ್ದು ಇನ್ನೊಂದು ಕಾಪಿ ನಮಗೆ ಬೇಕು, ಇನ್ನೊಂದು ಈ ತರ ಸರ್ಕಲ್ ಬೇಕು ಅಂತ ಸಂದರ್ಭದಲ್ಲಿ ಇಲ್ಲಿ ಎರಡು ವೈಟ್ ಶೀಟ್ ಕಾಣಿಸ್ತಾ ಇದೆ ನೋಡಿ ನಿಮಗೆ. ಇದರ ನೇಮ್ ಬಂದು ಡೂಪ್ಲಿಕೇಟ್ ಅಂತ ಕರಿತೀವಿ. ಅಂದ್ರೆ ಇದೇ ತರದ್ದು ಇನ್ನೊಂದು ಡೂಪ್ಲಿಕೇಟ್ ನಮಗೆ ಕ್ರಿಯೇಟ್ ಆಗುತ್ತೆ ನೋಡಿ. ನಾನು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಒಂದು ಕ್ರಿಯೇಟ್ ಆಗಿದೆ, ಅದನ್ನ ಜಸ್ಟ್ ನಾನು ರೊಟೇಟ್ ಮಾಡ್ತೀನಿ, ಅದನ್ನ ಡ್ರ್ಯಾಗ್ ಮಾಡ್ತೀನಿ, ಮತ್ತೆ ಇನ್ನೊಂದ್ಸಲ ಕ್ಲಿಕ್ ಮಾಡ್ತಾ ಇದ್ದೀನಿ, ಇನ್ನೊಂದು ಡ್ರ್ಯಾಗ್ ಮಾಡ್ತೀನಿ. ಈ ತರ ನಾವು ಎಷ್ಟು ಕಾಪಿ ಬೇಕಾದ್ರೂ ಅದರಲ್ಲಿ ಏನ್ ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಮತ್ತೆ ನಾನು ನೆಕ್ಸ್ಟ್ ಪೇಜ್ ಹೋಗ್ತಾ ಇದ್ದೀನಿ. ನಾನು ಮಾಡಿರುವಂತಹ ಪ್ರತಿಯೊಂದು ಪೇಜ್ ಕೂಡ ಏನಾಗ್ತಾ ಹೋಗ್ತಾ ಇರುತ್ತೆ, ಸೇವ್ ಆಗ್ತಾ ಹೋಗ್ತಾ ಇರುತ್ತೆ. ಎಕ್ಸಾಂಪಲ್ ನೀವು ನೋಡ್ಬೇಕು ಅಂದ್ರೆ ನೋಡಿ, ಬ್ಯಾಕ್ ಪೇಜ್ ಬಂದ್ರೆ ನೀವು ವರ್ಕ್ ಮಾಡಿರುವಂತದ್ದು ಇಲ್ಲಿ ಇರುತ್ತೆ. ನೆಕ್ಸ್ಟ್ ನಾನು ಒಂದು ಹೊಸ ಪೇಜ್ ಕ್ರಿಯೇಟ್ ಮಾಡ್ತೀನಿ. ಹೊಸ ಪೇಜ್ ಕ್ರಿಯೇಟ್ ಮಾಡಿದಾಗ ಈಗ ನೋಡಿ, ಮತ್ತೆ ಇಲ್ಲಿ ನಾನು ಆವಾಗಲೇ ಹೇಳಿದೆ, ಪೆನ್ನು, ಹೈಲೈಟರು, ಎರೇಸರು, ಕಲರ್ ಫಿಲ್ ಮಾಡೋದು ಮತ್ತೆ ಸೇವ್ಸ್. ಮತ್ತೆ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಮೀಡಿಯಾ ಸೆಂಟರ್ ಅಂತ. ಇದನ್ನ ನಾವೇನಂತ ಕರಿತೀವಿ, ಮೀಡಿಯಾ ಸೆಂಟರ್ ಅಂತ ಕರಿತೀವಿ. ಇದ್ರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನೀವು ಅಕಸ್ಮಾತ್ ನಿಮ್ಮ ಹತ್ರ ಇರುವಂತಹ ಪೆನ್ ಡ್ರೈವ್ ನಲ್ಲಿ ಯಾವ್ದಾದ್ರು ಒಂದು ವಿಡಿಯೋ ಆಗಿರ್ಬೋದು ಅಥವಾ ಇಮೇಜ್ ಆಗಿರ್ಬೋದು, ಆ ಥರದ್ದು ಏನಾದರೂ ನೀವು ಇಲ್ಲಿ ಡಿಸ್ಪ್ಲೇ ಮಾಡಿ ಹುಡುಗರುಗಳಿಗೆ ತೋರಿಸ್ಬೇಕು ಅಂತಂದ್ರೆ, ಸ್ಟೂಡೆಂಟ್ಗೆ ತೋರಿಸ್ಬೇಕು ಅಂತ ಸಂದರ್ಭದಲ್ಲಿ ನೀವೇನ್ ಮಾಡ್ಬೋದು, ಈ ಮೀಡಿಯಾ ಸೆಂಟರ್ನ ಸೆಲೆಕ್ಟ್ ಮಾಡ್ಬೋದು. ಆ ಥರ ಸೆಲೆಕ್ಟ್ ಮಾಡಿದಾಗ ಈ ಥರದ್ದೊಂದು ಮೆನು ಬಾರ್ ಓಪನ್ ಆಗುತ್ತೆ. ಈ ಮೆನು ಬಾರ್ ಓಪನ್ ಆದಾಗ ಇಲ್ಲಿ ನಿಮಗೆ ಮೈ ಕಂಪ್ಯೂಟರ್ ಕಾಣಿಸ್ತಾ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಈ ಮೈ ಕಂಪ್ಯೂಟರ್ ಅಲ್ಲಿ ನೀವೇನಾದ್ರೂ ಟಚ್ ಮಾಡಿದ್ರೆ ನೀವು ಹಾಕಿರುವಂತಹ ಪೆನ್ ಡ್ರೈವ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈ ಮೈ ಕಂಪ್ಯೂಟರ್ ಡಿಸ್ಪ್ಲೇ ಮಾಡಿದ್ರೆ ಇಲ್ಲಿ ನೀವು ಏನು ಹಾಕಿರ್ತೀರಾ, ಪೆನ್ ಡ್ರೈವ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಕಾರ್ಡ್ ಆಗಿರ್ಬೋದು, ಇಲ್ಲಿಗೆ ಹಾಕಿದಾಗ ಅದು ಇಲ್ಲಿ ಡಿಸ್ಪ್ಲೇ ಬರುತ್ತೆ. ಅಂತ ಸಂದರ್ಭದಲ್ಲಿ ನೀವು ಯಾವುದೇ ಒಂದು ವಿಡಿಯೋ ಆಗಿರ್ಬೋದು ಸೆಲೆಕ್ಟ್ ಮಾಡಿ ಇಲ್ಲಿಗೆ ಜಸ್ಟ್ ನೀವು ಓಪನ್ ಅಂತ ಕೊಟ್ಟರೆ, ಇಲ್ಲಿ ಕಾಣಿಸ್ತಾ ಇದೆಯಾ, ವಿಡಿಯೋ ಸೆಲೆಕ್ಟ್ ಮಾಡಿದ್ದೀನಿ, ಇಲ್ಲಿ ಓಪನ್ ಅಂತ ಇದೆ, ಓಪನ್ ಕೊಡ್ತಾ ಇದೆ. ಓಪನ್ ಅಂತ ಕೊಟ್ಟರೆ ಏನಾಗುತ್ತೆ, ವಿಡಿಯೋ ಇಲ್ಲಿ ಬರುತ್ತೆ. ಈ ವಿಡಿಯೋನ ಇಲ್ಲಿ ನಾವೇನ್ ಮಾಡ್ಬೋದು, ಪ್ಲೇ ಮಾಡ್ಬೋದು. ಈ ವಿಡಿಯೋ ನಿಮಗೆ ಪ್ಲೇ ಆಗ್ತಿದೆ. ಈ ಪ್ಲೇ ಆದಂತ ಸಂದರ್ಭದಲ್ಲಿ ನೀವೇನ್ ಮಾಡ್ಬೋದು, ಇದನ್ನ ಪಾಸ್ ಮಾಡಿ ನೀವು ಕೂಡ ಎಕ್ಸ್ಪ್ಲೈನ್ ಮಾಡಿ ನೀವೇನ್ ಮಾಡ್ಬೋದು, ಇಲ್ಲಿ ಹುಡುಗರು ಸ್ಟೂಡೆಂಟ್ಸ್ಗಳಿಗೆ ಹೇಳ್ಬೋದು. ಮತ್ತೆ ನೀವು ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಏನ್ ಮಾಡ್ಬೋದು, ಮತ್ತೆ ಪ್ಲೇ ಮಾಡ್ಬೋದು. ಅಕಸ್ಮಾತ್ ನೀವು ಈಗ ವಿಡಿಯೋ ಪ್ಲೇ ಆಗ್ತಿದೆ, ಈ ವಿಡಿಯೋ ನಮ್ಗೆ ಬೇಡ, ಈಗ ನಾನು ಕ್ಲೋಸ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ನಿಮಗೆ ಒಂದು ಈಸಿ ಮೆಥಡ್ ಏನಂತಂದ್ರೆ, ಈ ವಿಡಿಯೋನ ಜಸ್ಟ್ ನೀವು ಸೆಲೆಕ್ಟ್ ಮಾಡಿ ನೀವೇನ್ ಮಾಡ್ಬೋದು, ಇಲ್ಲಿ ಈ ಕಾರ್ನರ್ ಏನಿದೆ ಡಸ್ಟ್ಬಿನ್ ಕಾಣಿಸ್ತಾ ಇದೆ ನಿಮಗೆ,
ಈ ಡಸ್ಟ್ಬಿನ್ಗೆ ನಾವು ಹಾಕ್ಬೋದು. ನೋಡಿ ಇಲ್ಲಿ ಡಸ್ಟ್ಬಿನ್ ಇದೆಯಲ್ಲ, ಈ ಡಸ್ಟ್ಬಿನ್ ಅಲ್ಲಿ ನೀವು ಯಾವುದೇ ಈಗ ಒಂದು ಸೇಫ್ಸ್ ನ ಕ್ರಿಯೇಟ್ ಮಾಡ್ತೀರಾ, ಒಂದು ಸೇಫ್ಸ್ ನ ಕ್ರಿಯೇಟ್ ಮಾಡಿದಾಗ ಇದನ್ನು ಕೂಡ ನೀವು ಏನ್ ಮಾಡ್ಬೋದು, ಅಕಸ್ಮಾತ್ ನಿಮ್ಗೆ ಅದು ಬೇಡ ಅಂತ ಸಂದರ್ಭದಲ್ಲಿ, ಇದು ಬೇಡ ಅಂತ ಸಂದರ್ಭದಲ್ಲಿ ನೀವೇನ್ ಮಾಡ್ಬೋದು, ಇಲ್ಲಿ ಡಸ್ಟ್ಬಿನ್ ಇದೆ, ಈ ಡಸ್ಟ್ಬಿನ್ಗೆ ಏನ್ ಮಾಡ್ಬೋದು, ಇದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಬೋದು. ಏನಂದ್ರೆ ಅಂತಂದ್ರೆ ನೀವು ಯಾವುದೇ ಒಂದು ಟೂಲ್ಸ್ ಆಗಿರ್ಬೋದು, ಯಾವುದೇ ಒಂದು ಇಮೇಜ್ ಆಗಿರ್ಬೋದು, ಇಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ ರೀಸೈಕಲ್ ಬಿನ್ ಏನಂತ ಕರಿತೀವಿ, ಇದು ಡಸ್ಟ್ಬಿನ್ ಅಂತ ಏನ್ ಕರಿತೀವಿ, ಇಲ್ಲಿ ನೀವು ಹಾಕಿದಾಗ ಯಾವುದೇ ಒಂದು ಫೈಲು ಪರ್ಮನೆಂಟ್ ಆಗಿ ಹೋಗಲ್ಲ. ನಿಮ್ಗೆ ಅನ್ಯ ಅವಶ್ಯಕತೆ ಇಲ್ಲ ಅನ್ನೋದು ಮಾತ್ರ ನೀವು ಅಲ್ಲಿಗೆ ಹಾಕ್ತಾ ಇದ್ದೀರಾ, ಅದು ಪ್ರಾಬ್ಲಮ್ ಏನಿಲ್ಲ. ನಿಮ್ಮ ಒರಿಜಿನಲ್ ಏನಿದೆ, ನಿಮ್ಮ ಒರಿಜಿನಲ್ ಟೂಲ್ಸ್ ಆಗಿರ್ಬೋದು, ಒರಿಜಿನಲ್ ಸೇಫ್ಸ್ ಆಗಿರ್ಬೋದು, ಒರಿಜಿನಲ್ ಇಮೇಜ್ಗಳು ಆಗಿರ್ಬೋದು, ಇಲ್ಲಿ ಪರ್ಮನೆಂಟ್ ಆಗಿ ಇರ್ತವೆ. ನೆಕ್ಸ್ಟ್ ಇನ್ನೇನ್ ಮಾಡ್ಬೋದು ನಾವು, ಇಲ್ಲಿ ಅಕಸ್ಮಾತ್ ನಿಮ್ಗೆ ಏನಾದ್ರು ಪೇಜಲ್ಲಿ ಏನಾದ್ರು ಸ್ಟ್ರಕ್ ಆಗೋದು, ಅಥವಾ ಪೇಜಲ್ಲಿ ಏನಾದ್ರು ಹೊಸ ಪೇಜ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಅಥವಾ ಏನಾದ್ರು ಒಂದು ಸ್ಟ್ರಕ್ ಆದಂತ ಸಂದರ್ಭದಲ್ಲಿ ನೀವೇನ್ ಮಾಡ್ಬೋದು, ಈ ಪೇಜ್ ನ ರಿಫ್ರೆಶ್ ಮಾಡ್ಬೋದು. ನೋಡಿ ಇಲ್ಲೊಂದು ಆಪ್ಷನ್ ಇದೆ, ಪೇಜ್ ರಿಫ್ರೆಶ್ ಅಂತ ಕರಿತೀವಿ. ಇದನ್ನ ಪೇಜ್ ರಿಫ್ರೆಶ್ ನ ನಾವು ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಏನಂತಂದ್ರೆ, ಇಲ್ಲೂ ಕೂಡ ಅಷ್ಟೇ ನಾನು ಅವಾಗಲೇ ಹೇಳಿದೆ, ಅಂಡು ಮತ್ತೆ ರೀಡು. ಇಲ್ಲಿ ನೆಕ್ಸ್ಟ್ ಅಂತ ಪೇಜ್ ಮತ್ತೆ ಬಿಫೋರ್ ಪೇಜ್ ಏನಂತ ಕರಿತೀವಿ, ಅದನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ವಿಷಯ ಏನಂತಂದ್ರೆ, ನಿಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಒಂದು ಟೂಲ್ಸ್ ಏನಂತಂದ್ರೆ ಮ್ಯಾಥಮೆಟಿಕಲ್ ಟೂಲ್ಸ್ ಅಂತ ಕರಿತೀವಿ. ನೀವು ಮ್ಯಾಥಮೆಟಿಕಲ್ ಟೂಲ್ಸ್ ಅಂತ ಅಂದಾಗ ನೀವೇನ್ ಮಾಡ್ಬೋದು, ಯೋಚನೆ ಮಾಡಬೇಕು, ಸ್ಕೇಲು, ಪ್ರೊಟ್ರಾಕ್ಟರ್, ಕಂಪಾಸ್, ಈ ತರದ ಎಲ್ಲಾ ಟೂಲ್ಸ್ ಕೂಡ ನಿಮಗೆ ಇನ್ಬಿಲ್ಟ್ ಇರುತ್ತೆ. ನೀವು ವರ್ಕ್ ಮಾಡ್ಬೇಕಾದ್ರೆ ಒಬ್ಬ ಮ್ಯಾಥ್ಸ್ ಟೀಚರು ಈಗ ಕ್ಲಾಸ್ ಮಾಡೋಕೆ ಅಂತ ಬಂದಾಗ, ಒಬ್ಬ ಮ್ಯಾಥ್ಸ್ ಟೀಚರ್ ಬಂದಾಗ ಅವ್ರ ಜೊತೆನಲ್ಲೇ ಜಿಮಿಟ್ರಿ ಬಾಕ್ಸ್ ಎಲ್ಲ ತಗೊಂಡು ಬರಲೇಬೇಕಾಗುತ್ತೆ. ಅದೇ ಬೋರ್ಡ್ ಮೇಲೆ ಡಯಾಗ್ರಾಮ್ ಹಾಕೋದೇ ಅಲ್ಲಿ, ಒಂದು ಸರ್ಕಲ್ ಹಾಕೋದೇ ಅಲ್ಲಿ, ಒಂದು ಲೈನ್ ಹಾಕೋದೇ ಅಲ್ಲಿ, ಪ್ರತಿಯೊಂದನ್ನು ಏನ್ ಮಾಡ್ಬೋದು, ಅವರು ವರ್ಕ್ ಮಾಡಬೇಕು. ನಾನು ಹೇಳಿದೆ ಅಲ್ವಾ, ಈ ಟೂಲ್ಸ್ ಅಲ್ಲಿ ಏನಿರುತ್ತೆ ಅಂತಂದ್ರೆ, ನಾವು ಟಚ್ ಮಾಡಿದ ತಕ್ಷಣನೇ ಹ್ಯಾಂಡ್ ರೈಟಿಂಗ್ ರೆಕಗ್ನೈಸೇಷನ್ ಅಂತ, ನಾವು ಏನೇ ಹ್ಯಾಂಡ್ ರೈಟಿಂಗ್ ನಾವು ಬರೆದ್ರೆ ಅದು ರೆಕಗ್ನೈಸ್ ಆಗುತ್ತೆ. ಯಾವ ರೀತಿ ಅಂತಂದ್ರೆ, ಇವಾಗ ನಾನು ಏನೋ ಫಾಸ್ಟ್ ಆಗಿ ಏನೋ ಬರೀತಾ ಇರ್ತೀನಿ ನೋಡಿ, ಈ ರೀತಿ ನಾನು ಏನೋ ಬರ್ದಿದ್ದೀನಿ, ಅಲ್ಲಿ ನಾನು ತುಂಬಾ ಸ್ಪೆಲ್ಲಿಂಗ್ ಎಕ್ಸ್ಟ್ರಾ ಎಲ್ಲ ಬರ್ದಿದ್ದೀನಿ, ಆದ್ರೂ ಕೂಡ ಏನಾಗ್ತಿದೆ ಅಲ್ಲಿ, ಅದು ಏನ್ ಕರೆಕ್ಟ್ ಆನ್ಸರ್ ಅದನ್ನ ನಾವು ಇಲ್ಲಿ ತೋರಿಸ್ತಾ ಇದೆ. ನೋಡಿ ಇಲ್ಲಿ ಮೈಸೂರು ಅನ್ನೋದು ನಾನೇನ್ ಬರ್ದಿದ್ದೆ, SOORE ಅಂತ ಬರ್ದಿದ್ದೆ, ಅದೇನಾಗ್ತಿದೆ ಕರೆಕ್ಟ್ ಆಗಿ 1O ಅಂತ ತೋರಿಸ್ತಾ ಇದೆ, ಮೈಸೂರು ಅಂತ ಕರೆಕ್ಟ್ ಆಗಿ ತೋರಿಸ್ತಾ ಇದೆ. ಈ ತರ ನಾವೇನ್ ಮಾಡ್ಬೋದು, ಇದನ್ನ ನಾವು ಯೂಸ್ ಮಾಡ್ಕೊಳ್ಬಹುದು. ಆಯ್ತಲ್ಲ, ನೀವು ಪ್ರತಿ ಸಲ ನೀವು ಬರ್ಕೊಂಡು ಹೋಗ್ತಾ ಇರ್ತೀರಾ, ಅದೇನಾಗ್ತಾ ಇರುತ್ತೆ, ಕರೆಕ್ಟ್ ಮಾಡ್ಕೊಂಡು ಬರ್ತಾ ಇರುತ್ತೆ, ಸ್ಪೆಲ್ ಚೆಕ್ ಮಾಡ್ಕೊಂಡು ಬರ್ತಾ ಇರುತ್ತೆ. ಆಯ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಈ ಟೂಲ್ಸ್ ಅಲ್ಲಿ ಇದನ್ನ ಹ್ಯಾಂಡ್ ರೈಟಿಂಗ್ ರೆಕಗ್ನೈಸೇಷನ್ ಅಂತಂದ್ರೆ, ನಾವು ಏನ್ ಹ್ಯಾಂಡ್ ರೈಟಿಂಗ್ ನಾವು ಬರೀತೀವಿ ಅದನ್ನ ರೆಕಗ್ನೈಸ್ ಮಾಡುತ್ತೆ. ನೆಕ್ಸ್ಟ್ ಅದೇ ರೀತಿ ಸೇಫ್ ರೆಕಗ್ನೈಸೇಷನ್ ಅಂತ. ಸೇಫ್ ಅಂದ್ರೆ ನಿಮಗೆ ಗೊತ್ತು, ನಾವು ಯಾವುದೇ ಒಂದು ಸೇಫ್ ನಾವು ಬರೆದ್ರೆ, ಇವಾಗ ನಾನು ಸರ್ಕಲ್ ಹಾಕಬೇಕು ಅನ್ಕೊಳ್ತೀನಿ, ಅಂತ ಸಂದರ್ಭದಲ್ಲಿ ನಾನು ಏನ್ ಮಾಡಬೇಕು, ಒಂದು ಕಂಪಾಸ್ ತಗೊಂಡು ಸರ್ಕಲ್ ಹಾಕೋದಕ್ಕೆ ಅದರದೇ ಆದ ಒಂದು ಲಿಮಿಟೇಷನ್ ಟೈಮ್ ಬೇಕಾಗುತ್ತೆ. ಇವಾಗ ನಾನು ಏನ್ ಮಾಡ್ತೀನಿ, ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲಿ ಏನ್ ಮಾಡ್ತೀನಿ, ಒಂದು ಸರ್ಕಲ್ ಅನ್ನ ಬರೀತೀನಿ. ಇದೇನಾಗುತ್ತೆ, ಆಟೋಮೆಟಿಕಲಿ ಇದು ಸರ್ಕಲ್ ಅಂತ ರೆಕಗ್ನೈಸ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ ನೋಡಿ, ನಾನೊಂದು ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲಿ ನಾನು ಸರ್ಕಲ್ ಹಾಕ್ತೀನಿ, ಅದೇನಾಗುತ್ತೆ, ಆಟೋಮೆಟಿಕಲ್ ಅದೇನಾಗುತ್ತೆ, ಸರ್ಕಲ್ ಅಂತ ರೆಕಗ್ನೈಸ್ ಆಗುತ್ತೆ. ಈ ತರ ನಾವೇನ್ ಮಾಡ್ಬೋದು, ಈ ಟೂಲ್ಸ್ ನ ನಾವು ಯೂಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ನಾನು ಹೇಳಿದೆ ಅಲ್ವಾ, ಸೇಫ್ ರೆಕಗ್ನೈಸೇಷನ್ ಅಂತ, ನಾವು ಯಾವುದೇ ಒಂದು ಸೇಫ್ ನಾವು ಬರೆದ್ರೆ ಅದು ರೆಕಗ್ನೈಸ್ ಆಗುತ್ತೆ. ಮತ್ತೆ ಇಲ್ಲೊಂದು ರೆವಿಲಿಯರ್ ಅಂತ ಒಂದು ಆಪ್ಷನ್ ಇದೆ. ಇವಾಗ ನೀವು ಯಾವುದೇ ಒಂದು ಸಂದರ್ಭದಲ್ಲಿ ನೀವೇನ್ ಮಾಡ್ಬೋದು, ಹುಡುಗರುಗಳಿಗೆ ಯಾವ್ದಾದ್ರು ಒಂದು ಪಾಯಿಂಟ್ಸ್ ನ ಅಥವಾ ಯಾವ್ದಾದ್ರು ಒಂದು ಡಯಾಗ್ರಾಮ್ ನ ಅಥವಾ ಯಾವ್ದಾದ್ರು ಒಂದು ಇಮೇಜ್ ನ ಹೈಲೈಟ್ ಮಾಡಿ ನೀವು ತೋರಿಸ್ಬೇಕು ಅಂತಂದ್ರೆ, ಎಕ್ಸಾಂಪಲ್ ಇವಾಗ ನೋಡಿ, ನಾನೇನ್ ಮಾಡ್ತೀನಿ, ಯಾವುದೋ ಒಂದು ಕ್ವಶನ್ ಅಂಡ್ ಆನ್ಸರ್ಸ್ ಇರುತ್ತೆ ಅಂತೇಳಿ, ಇವಾಗ ಯಾವುದೋ ಒಂದು ಕ್ವಶನ್ ಇರುತ್ತೆ, ಅದಕ್ಕೊಂದು ಆನ್ಸರ್ ಇರುತ್ತೆ ಅಂತೇಳಿ, ಇಂಥ ಟೈಮಲ್ಲಿ ನೀವು ಹುಡುಗರುಗಳಿಗೆ ಏನ್ ಮಾಡ್ಬೋದು, ಕ್ವಶನ್ ನ ಕೇಳಿ ಆನ್ಸರ್ ನ ಕೇಳೋ ಸಂದರ್ಭದಲ್ಲಿ ನೀವೇನ್ ಮಾಡ್ಬೋದು, ಇದನ್ನ ರೆವಿಲಿಯರ್ ನ ಯೂಸ್ ಮಾಡ್ಕೊಳ್ಬಹುದು. ನೋಡಿ ಟೂಲ್ಸ್ ಹೋಗಿ ರೆವಿಲಿಯರ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿದ್ರೆ ಜಸ್ಟ್ ನೀವು ಅದನ್ನ ಡ್ರ್ಯಾಗ್ ಮಾಡಿ. ಡ್ರ್ಯಾಗ್ ಮಾಡೋದು ಗೊತ್ತಲ್ಲ, ಜಸ್ಟ್ ನೀವು ಪೆನ್ನ ಹಿಡಿದು ಜಸ್ಟ್ ಅದನ್ನ ಡ್ರ್ಯಾಗ್ ಮಾಡಿದ್ರೆ ಸಾಕು, ನಿಮ್ಗೆ ಅದು ಡೌನ್ ಬರುತ್ತೆ. ಇವಾಗ ನೀವೇನ್ ಮಾಡ್ಬೋದು, ಈಗ ಸ್ಟೂಡೆಂಟ್ಸ್ ಗಳಿಗೆ ನೀವೇನ್ ಮಾಡ್ಬೋದು, ಈಗ ಕ್ವಶನ್ ನ ಕೇಳ್ಬೋದು. ಕ್ವಶನ್ ಕೇಳ್ಬಿಟ್ಟು ಆನ್ಸರ್ ನಾವೇನಾದ್ರೂ ಹೇಳಕ್ಕಾಗಿಲ್ಲ ಅನ್ನೋ ಸಂದರ್ಭದಲ್ಲಿ, ಅಥವಾ ಹುಡುಗರುಗಳಿಗೆ ಆನ್ಸರ್ ನ ಡಿಸ್ಪ್ಲೇ ಮಾಡ್ಬೇಕು ಅನ್ನೋ ಸಂದರ್ಭದಲ್ಲಿ ನೀವು ಮತ್ತೆ ಡ್ರ್ಯಾಗ್ ಮಾಡಿ. ಅವಾಗ ನಿಮ್ಗೆ ಏನಾಗುತ್ತೆ, ಈ ರೆವಿಲಿಯರ್ ಆಪ್ಷನ್ ತುಂಬಾ ನಿಮ್ಗೆ ಯೂಸ್ ಆಗುತ್ತೆ.
ಇನ್ನೊಂದೇನಂದ್ರೆ ಇದರಲ್ಲಿ ಇಂಪಾರ್ಟೆಂಟ್ ವಿಚಾರ ಏನಂತಂದ್ರೆ ಇದನ್ನ ನೀವು ಕ್ಲೋಸ್ ಮಾಡಬೇಕು ಅಂದ್ರೆ ಮತ್ತೆ ಇದನ್ನ ನೀವೇನ್ ಮಾಡಬೇಕು, ಇದನ್ನ ಕ್ಲೋಸ್ ಮಾಡಬೇಕು ತೆಗಿಬೇಕು ಅಂತ ಸಂದರ್ಭದಲ್ಲಿ ನೀವೇನ್ ಮಾಡಬೇಕು, ಅದೇ ಟೂಲ್ಸ್ ನಿಮಗೆ ಕಾಣಿಸ್ತಿದೆಯಲ್ಲಿ ಅದೇ ಟೂಲ್ಸ್ ರಿವಿಲಿಯರ್ ಅಂತ ಒಂದೇನೋ ಆಪ್ಷನ್ ಇದೆ, ಅದೇ ಟೂಲ್ಸ್ ಮೇಲೆ ನೀವೇನ್ ಮಾಡಬೇಕು, ಕ್ಲಿಕ್ ಮಾಡಿದ್ರೆ ಮಾತ್ರ ಹೋಗೋದು. ಇಲ್ಲ ಅಂದ್ರೆ ನೀವು ಯಾವುದೇ ನೆಕ್ಸ್ಟ್ ಪೇಜ್ ಹೋದ್ರೂ ಹೋಗಲ್ಲ, ಅಥವಾ ನೀವು ಡ್ರ್ಯಾಗ್ ಅಂಡ್ ಡ್ರ್ಯಾಗ್ ಮಾಡಿದ್ರು ಕೂಡ ಅದು ಹೋಗಲ್ಲ. ಜಸ್ಟ್ ನೀವು ಅದೇ ಸಿಂಬಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಮಾತ್ರ ಅದು ಬರುತ್ತೆ, ಅದೇ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ಅದು ಹೋಗುತ್ತೆ. ಆಯ್ತಲ್ಲ? ಇವಾಗ ನೆಕ್ಸ್ಟ್ ಅದೇ ಟೂಲ್ಸ್ಗೆ ಹೋಗಿ ನೋಡಿ, ಟೂಲ್ಸ್ಗೆ ಹೋಗಿದ್ದೀನಿ. ಆ ಟೂಲ್ಸ್ ಅಲ್ಲಿ ಈಗಾಗಲೇ ಹ್ಯಾಂಡ್ ರೈಟಿಂಗ್ ಆಯ್ತು, ಸೇಫ್ ರೆಕಗ್ನೈಸ್ ಆಯ್ತು, ರೆವಿಲಿಯರ್ ಆಯ್ತು. ಇವಾಗ ಸ್ಪಾಟ್ ಲೈಟ್ ಅಂತ ಕರಿತೀನಿ ನೋಡಿ. ಸ್ಪಾಟ್ ಲೈಟ್, ಈ ಸ್ಪಾಟ್ ಲೈಟ್ ಅಲ್ಲಿ ನಿಮಗೆ ಸರ್ಕ್ಯುಲರ್ ಬೇಕಾ, ಸ್ಕ್ವೇರ್ ಬೇಕಾ, ಸಾಲಿಡ್ ಬೇಕಾ, ಯಾವ್ದು ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡಬಹುದು. ನಾನು ಇವಾಗ ಸರ್ಕಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸರ್ಕಲ್ ನ ಸೆಲೆಕ್ಟ್ ಮಾಡಿದ್ದೀನಿ, ಒಂದು ಸ್ಪಾಟ್ ಲೈಟ್ ಬಂದಿದೆ ನೋಡಿ. ಇದು ಏನಪ್ಪಾ ಅಂತಂದ್ರೆ ಇದು ಏನಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಂದ್ರೆ ಯಾವುದೇ ಆದ ಸಂದರ್ಭದಲ್ಲಿ ನಾವು ಯಾವ್ದಾದ್ರು ಒಂದು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀವಿ, ಯಾವುದೋ ಒಂದು ಮ್ಯಾಪ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಸ್ಟೇಟ್ ಒಂದು ಮ್ಯಾಪ್ ಆಗಿರ್ಬೋದು, ಅದನ್ನ ನಾವೇನ್ ಮಾಡ್ಬೋದು, ಯಾವುದು ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ, ಯಾವ ಪ್ಲೇಸ್ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ, ಯಾವ ಜಾಗನ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೋದು, ಇದನ್ನ ಫೋಕಸ್ ಮಾಡ್ಬೋದು. ಜಸ್ಟ್ ಡ್ರ್ಯಾಗ್ ಮಾಡಿ ನೋಡಿ, ನಾವು ಎಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀವಿ ಅಲ್ಲಿಗೆ ನಾವು ಫೋಕಸ್ ಮಾಡಿ ಅದನ್ನ ನಾವು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು ನೋಡಿ. ಇದ್ರ ಸೈಜನ್ನು ಕೂಡ ನಾವೇನ್ ಮಾಡ್ಬೋದು, ದೊಡ್ಡದು ಚಿಕ್ಕದು ಕೂಡ ನಾವೇನ್ ಮಾಡ್ಕೊಳ್ಬಹುದು. ಇವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದ್ರೆ ಈಗ ಸ್ಟೂಡೆಂಟ್ಸ್ಗಳದ್ದು ಗಮನ ಏನಿರುತ್ತೆ ಇದ್ರ ಮೇಲೇನೆ ಇರುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಎಲ್ಲ ಹುಡುಗರು ಎಲ್ಲ ಕಡೆನೂ ಕೂಡ ನೋಡ್ತಾ ಇರ್ತಾರೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಇದು ಸ್ಪಾಟ್ ಲೈಟ್ ನ ಯೂಸ್ ಮಾಡ್ಕೊತಾ ಇದೀವಿ. ಇದನ್ನು ಅಷ್ಟೇ, ಅಕಸ್ಮಾತ್ ನೀವೇನಾದ್ರೂ ಕ್ಲೋಸ್ ಮಾಡ್ಬೇಕು ಅನ್ನೋ ಸಂದರ್ಭದಲ್ಲಿ ಅದೇ ಸಿಂಬಲ್ ಮೇಲೆ ನೋಡಿ ಕಾಣಿಸ್ತಾ ಇದೆಯಲ್ಲ, ಅದೇ ಸಿಂಬಲ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಮಾತ್ರ ಅದು ಹೋಗೋದು, ಇಲ್ಲ ಅಂದ್ರೆ ಹೋಗಲ್ಲ. ನೆಕ್ಸ್ಟ್ ನೋಡಿ, ಇವಾಗ ನನಗೆ ಬೇಕಾಗಿಲ್ಲ, ನಾನು ಕ್ಲೋಸ್ ಮಾಡಬೇಕು ಅಂದ್ರೆ ಇಲ್ಲಿ ನೆಕ್ಸ್ಟ್ ಪೇಜ್ ಹೋಗ್ತೀನಿ. ನೆಕ್ಸ್ಟ್ ಪೇಜ್ ಹೋದಾಗ ಪ್ರತಿ ಪೇಜ್ ಕೂಡ ನಾನು ಇಲ್ಲಿವರೆಗೆ ನಾನು ಏನು ವರ್ಕ್ ಮಾಡಿದ್ದೀನಿ ಅಷ್ಟು ಪೇಜ್ ಕೂಡ ಏನಾಗ್ತಾ ಇರುತ್ತೆ, ಸೇವ್ ಆಗ್ತಾ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಆ ತರ ಸೇವ್ ಆಗಿರುವಂತ ಪೇಜ್ ನೀವು ನೋಡ್ಬೇಕು ಅಂತಂದ್ರೆ ಇಲ್ಲಿ ಮೊದಲನೇ ಆಪ್ಷನ್ ಪೇಜ್ ಬ್ರೌಸರ್ ಅಂತ ಕರಿತೀವಿ. ಇದನ್ನ ಪೇಜ್ ಬ್ರೌಸರ್ ಅಂತ ಕರಿತೀವಿ. ಇಲ್ಲಿ ನಾನು ಇಲ್ಲಿವರೆಗೂ ವರ್ಕ್ ಮಾಡಿರುವಂತ ಪ್ರತಿ ಒಂದು ಪೇಜ್ ಕೂಡ ಇಲ್ಲಿ ಸೇವ್ ಆಗ್ತಾ ಹೋಗಿದೆ. ಪ್ರತಿಯೊಂದು ಪೇಜ್ ಕೂಡ ಏನಾಗಿದೆ, ಇಲ್ಲಿ ಸೇವ್ ಆಗಿದೆ. ನೆಕ್ಸ್ಟ್ ಟೂಲ್ಸ್ ಬಂದು ನೋಡಿ, ಅದೇ ಟೂಲ್ಸ್ ಬರ್ತೀನಿ. ಅದೇ ಟೂಲ್ಸ್ ಬಂದು ನೆಕ್ಸ್ಟ್ ಏನ್ ಮಾಡ್ತೀನಿ, ಮ್ಯಾಥ್ ಟೂಲ್ಸ್ ಬರ್ತೀನಿ. ನಿಮಗೆ ಕಾಣಿಸ್ತಾ ಇದೆಯಾ ಮ್ಯಾಥ್ ಟೂಲ್ಸ್ ನೋಡಿ. ಈ ಮ್ಯಾಥ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಲವೊಂದು ಮ್ಯಾಥಮೆಟಿಕಲ್ ಟೂಲ್ಸ್ ಕಾಣಿಸ್ತಾವೆ ಇಲ್ಲಿ ನಿಮಗೆ, ಆಯ್ತಲ್ಲ? ಇಲ್ಲಿ ನೋಡಿ, ಮೊದಲನೇದು ರೂಲರ್, ಎರಡನೇದು ಸೆಟ್ ಸ್ಕ್ವೇರ್, ಮೂರನೇದು ಪ್ರೊಟ್ರಾಕ್ಟರ್, ನೆಕ್ಸ್ಟ್ ಕಂಪಾಸ್, ಮತ್ತೆ XY ಹಾರಿಜನ್, ಒಂದು ಕ್ಯಾಲ್ಕುಲೇಟರ್, ಡೈಸ್ ರೋಲರ್. ಈ ತರ ಒಂದು ಮ್ಯಾಥಮೆಟಿಕಲ್ ಟೂಲ್ಸ್ ಇಲ್ಲಿ ಬರುತ್ತೆ ನಿಮಗೆ. ಇವಾಗ ನಾನೊಂದು ಲೈನ್ ಹಾಕಬೇಕು, ಒಂದು 10 ಸೆಂಟಿಮೀಟರ್ಗೆ ಒಂದು ಲೈನ್ ಹಾಕಬೇಕು ಅಂತ ಸಂದರ್ಭದಲ್ಲಿ ನಾನು ರೂಲರ್ನ ಸೆಲೆಕ್ಟ್ ಮಾಡ್ತೀನಿ. ಅದನ್ನ ಸೆಲೆಕ್ಟ್ ಮಾಡಿ ನಾನು ಏನ್ ಮಾಡ್ಬೋದು, ಅದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತೀನಿ. ಇಲ್ಲಿ ಸಿಂಪಲ್ ಒಂದು ವಿಚಾರ ಏನಂತಂದ್ರೆ, ಇಲ್ಲಿ ನಾವು ಯಾವುದೇ ಒಂದು ಟೂಲ್ ಮೇಲೆ ನಾವು ಈ ತರ ಜಸ್ಟ್ ನಾವು ಪೆನ್ ಇಟ್ಟಾಗ ಅಲ್ಲಿ ಒಂದು ಈ ಎಕ್ಸ್ ಸಿಂಬಲ್ ಬರುತ್ತೆ. ಈ ಎಕ್ಸ್ ಸಿಂಬಲ್ ಬಂದ್ರೆ ಸ್ಕೇಲ್ ನ ನಾವು ಎಲ್ಲಿ ಬೇಕಾದ್ರೆ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಬಹುದು, ಎಲ್ಲಿ ಬೇಕಾದ್ರೆ ಇದನ್ನ ಡ್ರ್ಯಾಗ್ ಮಾಡಬಹುದು. ಅದೇ ರೀತಿ ಇಲ್ಲಿ ನಾವು ಈ ಟೂಲ್ಸ್ ಮೇಲೆ ಈ ಎಡ್ಜ್ ಅಲ್ಲಿ ಸ್ಕೇಲ್ ಎಡ್ಜ್ ಅಲ್ಲಿ ನಾವು ಈ ಟೂಲ್ಸ್ ನ ಇಟ್ರೆ, ಪೆನ್ ನ ಇಟ್ರೆ ಈ ತರದೊಂದು ಆರೋ ಮಾರ್ಕ್ ತೋರಿಸುತ್ತೆ, ಎರಡೂ ಕಡೆನೂ ಕೂಡ ಅದು ಮಾರ್ಕ್ ಆಗಿರುತ್ತೆ. ಆ ತರ ಟೂಲ್ಸ್ ಬಂದಾಗ ನಾವೇನ್ ಮಾಡ್ಬೋದು, ಸ್ಕೇಲ್ ನ ದೊಡ್ಡದು ಚಿಕ್ಕದು ಮಾಡ್ಬೋದು. ಕಾಣಿಸ್ತಾ ಇದೆ ನಿಮಗೆ, ದೊಡ್ಡ ಸ್ಕೇಲ್ ನ ದೊಡ್ಡದು ಚಿಕ್ಕದು ಕೂಡ ನಾವು ಮಾಡ್ಬೋದು. ಆ ಎಡ್ಜಲ್ ಆಗಿರ್ಬೋದು ಅಥವಾ ಈ ಎಡ್ಜಲ್ ಆಗಿರ್ಬೋದು. ನೀವು ಇಟ್ರೆ ಈ ಸಿಂಬಲ್ ಬಂದ ತಕ್ಷಣ ಏನ್ ಮಾಡ್ಬೋದು, ನೀವು ಇದನ್ನ ರೊಟೇಟ್ ಮಾಡ್ಬೋದು, ಜಸ್ಟ್ ಡ್ರ್ಯಾಗ್ ಮಾಡ್ಬೋದು. ನೆಕ್ಸ್ಟ್ ಈ ಸೆಂಟರ್ ಸ್ಕೇಲ್ ಇಂದ ಈ ಎಡ್ಜ್ ಅಲ್ಲಿ, ಈ ಸೆಂಟರ್ ಸ್ಕೇಲು ಮತ್ತೆ ಈ ಎಡ್ಜ್ಗೆ ಎರಡೂ ಮಧ್ಯೆ ಈ ನಂಬರ್ಸ್ ಇಲ್ಲಿ ಎಡ್ಜ್ ಅಲ್ಲಿ ನೀವು ಒಂದು ಸಿಂಬಲ್ ಪೆನ್ನ ಇಟ್ರೆ ಇಲ್ಲೊಂದು ಸಿಂಬಲ್ ಬರುತ್ತೆ, ಕರು ಸಿಂಬಲ್. ಅಂದ್ರೆ ಆ ಸಿಂಬಲ್ ಹೇಳ್ತಾ ಇದೆ ನೀವು ಸ್ಕೇಲ್ ನ
ರೊಟೇಟ್ ಮಾಡಬಹುದು ಅಲ್ವಾ. ನೋಡಿ ನಾನು ಅದೇ ರೀತಿ ಇಡ್ತೀನಿ ಮತ್ತೆ ರೊಟೇಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು 10 ಸೆಂಟಿಮೀಟರ್ಗೆ ಒಂದು ಸರ್ಕಲ್ ಹಾಕಬೇಕು, 10 ಸೆಂಟಿಮೀಟರ್ಗೆ ಒಂದು ಲೈನ್ ಹಾಕಬೇಕು ಅಂದ್ಕೊಳ್ಳಿ. ಅಂತ ಸಂದರ್ಭದಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲಿ ಪೆನ್ನ ಸೆಲೆಕ್ಟ್ ಮಾಡ್ತೀನಿ. ಮೊದಲು ನೋಡಿ ನಾನು ಪೆನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಪೆನ್ನ ಸೆಲೆಕ್ಟ್ ಮಾಡ್ತೀನಿ, ಪೆನ್ನ ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಇರ್ತೀನಿ ಫಸ್ಟ್, ಇಲ್ಲಿ 0 ಇಂದ ಇಟ್ಟು ನಾನೇನು ಮಾಡ್ಬೋದು, ಜಸ್ಟ್ ಇದನ್ನ ಲೈನ್ ಹಾಕ್ತಾ ಇದ್ದೀನಿ. ನೀವು ಎಲ್ಲಾದರೂ ಡ್ರ್ಯಾಗ್ ಮಾಡಿ ಆ ಲೈನ್ ಕರೆಕ್ಟಾಗೇ ಬರುತ್ತೆ. ನೋಡಿ ಕಾಣಿಸ್ತಾ ಇದೆಯಾ? ಈ ರೀತಿ ಒಂದು ಲೈನ್ನ ನಾವು ಹಾಕ್ಬೋದು. ಆದರೆ ನೀವು ಲೈನ್ ಹಾಕ್ಬೇಕಂದ್ರೆ ಯಾವುದೇ ಕಾರಣಕ್ಕೂ ಈ ಸರ್ಫೇಸ್ ಇಂದ ಪೆನ್ನ ಈಚೆಗಡೆ ತೆಗೆಯಾಗಿಲ್ಲ. ಆ ರೀತಿ ತೆಗೆದ್ರೆ ಸಂದರ್ಭದಲ್ಲಿ ಏನಾಗುತ್ತೆ, ನೀವು ಪೆನ್ನ ಇಲ್ಲಿ ಬಿಟ್ಬಿಟ್ರೆ ಅದು ಅಲ್ಲಿಗೆ ಕ್ಲೋಸ್ ಆಗುತ್ತೆ, ಮತ್ತೆ ಅದು ಬರೆಯಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಒಂದ್ಸಲ ನೀವು ಪೆನ್ನ ಇಟ್ಟ ಮೇಲೆ ಅದನ್ನ ಎಲ್ಲೇ ರೊಟೇಟ್ ಮಾಡಿ, ಎಲ್ಲೇ ಡ್ರ್ಯಾಗ್ ಮಾಡಿ, ಅದೇನಾಗಿರ್ಬೇಕು, ಸರ್ಫೇಸ್ ಮೇಲೇನೆ ಇರಬೇಕು. ಸರ್ಫೇಸ್ ಮೇಲೆ ಬಿಟ್ರೆ ಅದೇನಾಗುತ್ತೆ, ಮತ್ತೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಓಕೆ, ನಾನು ಅವಾಗ ಹೇಳಿದೆ ಸ್ಕೇಲ್ದು ಲೈನ್ ಹಾಕ್ಬೇಕಾದ್ರೆ ಜಸ್ಟ್ ನಾವು ಎಲ್ಲಿ ಪಾಯಿಂಟ್ ಮಾಡ್ತೀವಿ ಅಲ್ಲಿ ಪಾಯಿಂಟ್ ಮಾಡಿ ನಾವು ಲೈನ್ ಹಾಕ್ಬೋದು. ಲೈನ್ ಹಾಕಿ ಏನು ಮಾಡ್ಬೋದು, ಸ್ಕೇಲ್ನ ನಾನು ಅವಾಗ ಹೇಳಿದೆ ಎಕ್ಸ್ ಸಿಂಬಲ್ ಬಂದರೆ ಸ್ಕೇಲ್ನ ಎಲ್ಲಿಗೆ ಬೇಕಾದ್ರೆ ಡ್ರ್ಯಾಗ್ ಮಾಡ್ಬೋದು. ಅದೇ ರೀತಿ ಇಲ್ಲಿ ಎಡ್ಜಲ್ಲಿ ಏನಾದರೂ ಈ 2 ಆರಾಮ ಕಡೆ ಸಿಂಬಲ್ ಬಂತು ಅಂದರೆ ಸ್ಕೇಲ್ನ ದೊಡ್ಡದು ಚಿಕ್ಕದು ಮಾಡ್ಬೋದು. ಅದೇ ಯಾವ್ದಾದ್ರು ಕರು ಸಿಂಬಲ್ ಬಂತು ಅಂದರೆ ನೋಡಿ, ಈ ಥರ ಕರು ಸಿಂಬಲ್ ಬಂತು ಅಂತ ಸಂದರ್ಭದಲ್ಲಿ ಸ್ಕೇಲ್ನ ನಾವೇನು ಮಾಡ್ಬೋದು, ರೊಟೇಟ್ ಮಾಡ್ಬೋದು. ರೊಟೇಟ್ನ ಮಾಡಿ ಏನು ಮಾಡ್ಬೋದು, ನಾವು ಒಂದು ಇಲ್ಲೂ ಕೂಡ ಒಂದು ಲೈನ್ನ ಹಾಕ್ಬೋದು. ಜಸ್ಟ್ ನೋಡಿ ಈ ಥರ ಒಂದು ಲೈನ್ನ ನಾವು ಕೂಡ ಏನು ಮಾಡ್ಬೋದು, ಹಾಕ್ಬೋದು. ಇವಾಗ ಈ ಸ್ಕೇಲ್ ನಿಮಗೆ ಬೇಕು ಅಂದ್ರೆ ಇಲ್ಲಿ ಸೈಡಲ್ಲಿ ಇಟ್ಕೊಳ್ಬೋದು, ಇಲ್ಲ ಅಂದ್ರೆ ಏನು ಮಾಡಬೇಕು, ನೀವು ಇದನ್ನ ಡಸ್ಟ್ಬಿನ್ಗೆ, ನಾನು ನೋಡಿ ಡಸ್ಟ್ಬಿನ್ ತೋರಿಸ್ತಾ ಇದ್ದೀನಿ, ಡಸ್ಟ್ಬಿನ್ಗೆ ಹಾಕ್ಬೋದು. ನೆಕ್ಸ್ಟ್ ಇವಾಗ ಅದೇ ಟೂಲ್ಸ್ ಹೋಗಿ ಆ ಟೂಲ್ಸ್ ಅಲ್ಲಿ ಮ್ಯಾಥಮೆಟಿಕಲ್ ಟೂಲ್ಸ್ ಇದೆ ನೋಡಿ, ಮ್ಯಾಥಮೆಟಿಕಲ್ಸ್ ಮತ್ತೆ ಹೋಗಿ ನಿಮಗೆ ಪ್ರೊಟ್ರಾಕ್ಟರ್ ತಗೊಳ್ಳಿ. ಪ್ರೊಟ್ರಾಕ್ಟರ್ ತಗೊಂಡು ಏನು ಮಾಡ್ಬೋದು, ಇವಾಗ ಇದು ಎಷ್ಟು ಡಿಗ್ರಿ ಇದೆ ಅನ್ನೋದನ್ನ ನೀವು ಕಂಡುಹಿಡಿಬಹುದು. ಎಷ್ಟು ಡಿಗ್ರಿ ಇದೆ ಅನ್ನೋದನ್ನ ನೀವು ಏನು ಮಾಡ್ಬೋದು, ಕಂಡುಹಿಡಿಬಹುದು. ಎಷ್ಟಿದೆ, 40 ಡಿಗ್ರಿ ಇದೆ. ನಮ್ಗೆ ಇವಾಗ ಏನಾಗುತ್ತೆ, ಅದು ಎಕ್ಸಾಕ್ಟ್ ಗೊತ್ತಾಗುತ್ತೆ. ಆಯ್ತಾ? ಇವಾಗ ಟೂಲ್ಸ್, ಯಾವುದೇ ಟೂಲ್ಸ್ ಅಲ್ಲಿ ನೋಡಿ, ಯಾವುದೇ ಟೂಲ್ಸ್ ಅಲ್ಲಿ ಸ್ಟಾರ್ ಸಿಂಬಲ್ ಬಂದ್ರೆ ಸ್ಕೇಲ್ ನಾವು ಎಲ್ಲಿ ಬೇಕಾದ್ರೆ ಡ್ರ್ಯಾಗ್ ಮಾಡಬಹುದು. ಅದೇ ರೀತಿ ಈ ಸಿಂಬಲ್ ಬಂದ್ರೆ 2 ಆರ್ಮರ್ ಸಿಂಬಲ್ ಬಂತು ಅಂದ್ರೆ ಅದನ್ನ ನಾವೇನ್ ಮಾಡಬಹುದು, ದೊಡ್ಡ ಚಿಕ್ಕದು ನಾವು ಮಾಡ್ಕೊಳ್ಬಹುದು. ಅದೇ ರೀತಿ ನಾವು ಸಿಂಬಲ್ ರೊಟೇಟ್ ಸಿಂಬಲ್ ಬಂತು ನೋಡಿ, ಈ ಕರು ಸಿಂಬಲ್ ಬಂತು ಅಂದ್ರೆ ಸ್ಕೇಲ್ ನಾವೇನ್ ಮಾಡಬಹುದು, ರೊಟೇಟ್ ನಾವು ಮಾಡಬಹುದು. ಆಯ್ತಲ್ಲ? ಅಂತ ಟೈಮಲ್ಲಿ ಈಗ ನಾವು ಟೂಲ್ಸ್ ಏನಾದ್ರು ಬೇಡ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡಬಹುದು, ಇದನ್ನ ಡಸ್ಟ್ಬಿನ್ಗೆ ಹಾಕಿ. ಆಯ್ತಲ್ಲ? ಇವಾಗ ನೋಡಿ ನಾನು ಸ್ಕೇಲ್ ನ ಯೂಸ್ ಮಾಡಿದ್ದೀನಿ, ಮತ್ತೆ ಪ್ರೊಟ್ರಾಕ್ಟರ್ ಯೂಸ್ ಮಾಡಿ ನಾನು ಏನ್ ಮಾಡಿದ್ದೀನಿ, ಅದ್ರದ್ದು ಡಿಗ್ರಿ ಎಷ್ಟಿದೆ ಅಂತ ಕಂಡಿದ್ದೀನಿ. ಈ ರೀತಿ ಪ್ರತಿಯೊಂದನ್ನು ಕೂಡ ನಾವೇನ್ ಮಾಡ್ಬೋದು, ಯೂಸ್ ಮಾಡ್ಬೋದು. ಮತ್ತೆ ಟೂಲ್ಸ್ಗೆ ಹೋಗ್ತೀನಿ, ಮತ್ತೆ ಟೂಲ್ಸ್ಗೆ ಹೋಗಿ ಮತ್ತೆ ಮ್ಯಾಥ್ ಟೂಲ್ಸ್ಗೆ ಹೋಗ್ತೀನಿ. ಮ್ಯಾಥ್ ಟೂಲ್ಸ್ಗೆ ಹೋಗಿ ಕಂಪಾಸ್ ಸೆಲೆಕ್ಟ್ ಮಾಡ್ತೀನಿ. ಈ ಕಂಪಾಸ್ನ ಸೆಲೆಕ್ಟ್ ಮಾಡಿದಾಗ ನಾವೇನು ಪ್ರತಿ ಟೂಲ್ಸಲ್ಲೂ ಅಷ್ಟೇನೆ ಈ ಸಿಂಬಲ್ ಸೇಮ್, ಈ ಎಕ್ಸ್ ಸಿಂಬಲ್ ಬಂತು ಅಂದ್ರೆ ಸ್ಕೇಲ್ ಯಾವುದೇ ಒಂದು ಟೂಲ್ಸ್ನ ಅಲ್ಲಿ ಡ್ರ್ಯಾಗ್ ಮಾಡ್ಬೋದು. ಅದೇ ರೀತಿ 2 ಆರ್ಮರ್ ಬಂತು ಅಂದ್ರೆ ಯಾವುದೇ ಟೂಲ್ಸ್ನ ನಾವೇನ್ ಮಾಡ್ಬೋದು, ಎಕ್ಸ್ಪೆಂಡ್ ದೊಡ್ಡದು ಚಿಕ್ಕದು ನಾವು ಮಾಡ್ಬೋದು. ಅದೇ ರೀತಿ ಈ ಕರು ಸಿಂಬಲ್ ಬಂತು ಅಂದ್ರೆ ನಾವೇನ್ ಮಾಡ್ಬೋದು, ಅದನ್ನ ರೊಟೇಟ್ ಮಾಡ್ಬೋದು. ಇವಾಗ ನಾನೇನ್ ಮಾಡ್ತೀನಿ, ಒಂದು 10 ಸೆಂಟಿಮೀಟರ್ಗೆ ಒಂದು ಸರ್ಕಲ್ ಹಾಕ್ಬೇಕು ಅಂತ ಅನ್ಕೊಂಡ್ರೆ ಇದ್ರ ಜೊತೆ ನಾನು ಏನ್ ಮಾಡ್ತೀನಿ, ಸ್ಕೇಲ್ನ ತಗೊಳ್ತೀನಿ. ನೋಡಿ ಮತ್ತೆ ಟೂಲ್ಸ್ಗೆ ಹೋಗ್ತಾ ಇದ್ದೀನಿ, ಟೂಲ್ಸ್ ಅಲ್ಲಿ ಮ್ಯಾಥ್ ಟೂಲ್ಸ್ಗೆ ಹೋಗ್ತೀನಿ, ಮ್ಯಾಥ್ ಟೂಲ್ಸ್ ಅಲ್ಲಿ ಸ್ಕೇಲ್ ತಗೊಳ್ತೀನಿ. ಸ್ಕೇಲ್ನ ತಗೊಂಡು ನಾನು ಇಲ್ಲಿ ಇಡ್ತೀನಿ. ಇವಾಗ ಅದು ಈ ಟೂಲ್ಸ್ ತಗೊಳ್ತೀನಿ, ತಗೊಂಡು ಕರೆಕ್ಟಾಗಿ ಪಾಯಿಂಟ್ ಮಾಡ್ತೀನಿ. ಎಷ್ಟು, 10 ಸೆಂಟಿಮೀಟರ್ 10 ಸೆಂಟಿಮೀಟರ್ ಎಕ್ಸಾಕ್ಟ್ ಕರೆಕ್ಟ್ ಇದೆ. 10 ಸೆಂಟಿಮೀಟರ್ 10 ಸೆಂಟಿಮೀಟರ್ ಇಟ್ಟಿದ್ದೀನಿ. ಅಕಸ್ಮಾತ್ ಇದೇನಾದ್ರೂ ನಿಮಗೆ ಜಾಸ್ತಿ ಬೇಕು ಬರಲ್ಲ ಅಂತ ಸಂದರ್ಭದಲ್ಲಿ
ಈ ಟೂಲ್ಸ್ನು ಕೂಡ ನೀವು ದೊಡ್ಡದು ಮಾಡ್ಕೊಳ್ಬೋದು. ನೋಡಿ ನಾನು ಎಲ್ಲಿ ರೊಟೇಟ್ ಮಾಡ್ತಾ ಇದ್ದೀನಿ, ಎಲ್ಲಿನ ಟೂಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಅದನ್ನ ಕರೆಕ್ಟಾಗಿ ನೋಡಬೇಕು. ನೋಡಿ ಈ ರೀತಿ ನೀವು ದೊಡ್ಡದು ಚಿಕ್ಕದು ಕೂಡ ಇದನ್ನ ನೀವು ಮಾಡ್ಕೊಳ್ಬೋದು. ಇವಾಗ ನೀವು ಸರ್ಕಲ್ ಹಾಕಿ ಸೆಲೆಕ್ಟ್ ಮಾಡ್ಕೊಂಡಾಗಿದೆ 10 ಸೆಂಟಿಮೀಟರ್. ಇವಾಗ ಏನು ಮಾಡಬೇಕು, ನೀವು ಇಲ್ಲಿ ಒಂದು ಈ ಟೂಲ್ಸ್ನ ತೆಗೆದು ಏನು ಮಾಡಿ ಡಸ್ಟ್ಬಿನ್ಗೆ ಹಾಕಿ. ಇವಾಗ ಇದನ್ನ ನೀವು ಎಲ್ಲಿ ಇಟ್ಕೋಬೇಕು, ಪಾಯಿಂಟ್ನ ಕರೆಕ್ಟಾಗಿ ಇಟ್ಕೊಂಡು ಇವಾಗ ನೀವು ಸರ್ಕಲ್ ಹಾಕಬೇಕು ಅಂತಂದ್ರೆ ಏನಲ್ಲಿ ಹಾಕ್ತೀರಾ, ಪೆನ್ಸಿಲಲ್ಲಿ ಹಾಕ್ತೀರಾ. ಈಗ ಟೂಲ್ಸ್ ಇದೆ, ಪೆನ್ಸಿಲ್ ಹಾಕಿದ್ದಾರೆ, ನಾವೇನು ಮಾಡ್ಬೇಕು ಇವಾಗ ಡ್ರಾಗ್ ಸರ್ಕಲ್ ಹಾಕಬೇಕು ಅಂದ್ರೆ ಪೆನ್ಸಿಲ್ ಯೂಸ್ ಮಾಡಲೇಬೇಕು. ಅದೇ ರೀತಿ ನೀವು ಈ ಪೆನ್ನ ನೀವು ಆ ಪೆನ್ಸಿಲ್ ಮೇಲೆನೇ ಇಡಬೇಕು. ನೋಡಿ ನಾನು ಪೆನ್ ಇಡ್ತಾ ಇದ್ದೀನಿ, ಆ ಪೆನ್ಸಿಲ್ ಮೇಲೆನೇ ಇಟ್ಟು ನೀವೇನು ಮಾಡಬೇಕು, ರೊಟೇಟ್ ಮಾಡಬೇಕು. ನೋಡಿ ಯಾವುದೇ ಕಾರಣಕ್ಕೂ ವೈಟ್ ಸರ್ಫೇಸ್ ಇಂದ ತೆಗಿಬಾರ್ದು, ಈ ವೈಟ್ ಸರ್ಫೇಸ್ ಇಂದ ತೆಗಿಬಾರ್ದು. ನೋಡಿ ಒಂದು ಸರ್ಕಲ್ ಹಾಕ್ತಾ ಇದ್ದೀನಿ ಈ ರೀತಿ ಆಯ್ತಲ್ಲ. ಈ ಸರ್ಕಲ್ ಹಾಕ್ಬೇಕಾದ್ರೆ ನಾವೇನ್ ಮಾಡಬೇಕು, ಇಲ್ಲಿ ಸೆಂಟರ್ ಪಾಯಿಂಟ್ ಕರೆಕ್ಟ್ ಆಗಿದೆ ಚೆಕ್ ಮಾಡ್ಕೊಳ್ಬೇಕು. ಮತ್ತೆ ಅದರಲ್ಲಿ ಪ್ರತಿ ಟೂಲ್ಸ್ ಅಲ್ಲೂ ಇದೊಂದು ಮೆನು ಬಾರ್ ಬರುತ್ತೆ, ನಿಮಗೆ ಕಾಣಿಸ್ತಾ ಇದೆಯಾ? ಈ ಮೆನು ಬಾರ್ ನ ಸೆಲೆಕ್ಟ್ ಮಾಡಿದ್ರೆ ಕೆಲವೊಂದು ಆಪ್ಷನ್ಗಳು ಬರ್ತವೆ. ನೋಡಿ ಇಷ್ಟು ಆಪ್ಷನ್ ಕೂಡ ಇದೆ. ಇಲ್ಲಿ ಮಾರ್ಕ್ ಸೆಂಟರ್ ಇದೆ, ಸೋ ರೇಡಿಯಸ್ ಇದೆ, ಸೋ ಆಂಗಲ್ಸ್ ಇದೆ, ರಿಫ್ಲೆಕ್ಟೆಡ್ ಕೂಡ ಇದೆ. ರಿಫ್ಲೆಕ್ಟೆಡ್ ಅಂದ್ರೆ ಯಾವ ಕಡೆ ಬೇಕಾದ್ರೆ ಅದು ರಿಫ್ಲೆಕ್ಟ್ ಆಗುತ್ತೆ. ಅದೇ ರೀತಿ ನೋಡಿ ರಿಫ್ಲೆಕ್ಟ್ ಆಗುತ್ತೆ ಆಯ್ತಲ್ಲ. ನೆಕ್ಸ್ಟ್ ನಾನು ನೆಕ್ಸ್ಟ್ ಪೇಜ್ಗೆ ಹೋಗ್ತೀನಿ. ಈ ಟೂಲ್ಸ್ ನಾನು ಏನು ಮಾಡ್ತೀನಿ, ಈ ಮೆನುಗೆ ಹೋದ್ರೂ ಕೂಡ ಇಲ್ಲಿ ಕ್ಲೋಸ್ ಮಾಡ್ಬೋದು, ಕ್ಲೋಸ್ ಮಾಡ್ತೀನಿ ಆಯ್ತಲ್ಲ. ನೀವು ಇಂಪಾರ್ಟೆಂಟ್ ಆಗಿ ಒಂದೇನು ಅಂತಂದ್ರೆ, ನೀವು ವರ್ಕ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಈ ನಮ್ಮ ಸ್ಯಾಡೋ ಏನಿದೆ, ನೆರಳು ಏನಿದೆ, ಆ ನೆರಳು ಇದ್ರ ಮೇಲೆ ಬಿಡಬಾರ್ದು. ನೆರಳು ಇದ್ರ ಮೇಲೆ ಬಿದ್ದರೆ ಆ ನೆರಳು ಮೇಲೆ ನಾವು ವರ್ಕ್ ಮಾಡಿದ್ರೆ ಪೆನ್ ಯಾವುದೇ ಕಾರಣಕ್ಕೂ ವರ್ಕ್ ಆಗಲ್ಲ. ನೋಡಿ ವರ್ಕ್ ಆಗ್ತಿದ್ಯಾ, ಇಲ್ಲ. ಅದೇ ರೀತಿ ನೀವು ಯಾವುದೇ ಕಾರಣಕ್ಕೂ ಸ್ಯಾಡೋ ಬಿಡಬಾರ್ದು, ನೆರಳು ಯಾವುದೇ ಕಾರಣಕ್ಕೂ ಇಲ್ಲಿ ಬಿಡಬಾರ್ದು. ಆ ರೀತಿ ನೀವು ವರ್ಕ್ ಮಾಡಬೇಕು. ಈ ಕಡೆ ಸೈಡಲ್ಲಿ ನಿಂತು ವರ್ಕ್ ಮಾಡಬೇಕು, ಇಲ್ಲ ಅಂದ್ರೆ ಈ ಕಡೆ ಸೈಡ್ ನಿಂತು ನೀವು ವರ್ಕ್ ಮಾಡಬೇಕು. ನೆಕ್ಸ್ಟ್ ನಾನು ಅವಾಗಲೇ ಹೇಳಿದೆ, ಮತ್ತೆ ಟೂಲ್ಸ್ಗೆ ಹೋಗಿ ಮತ್ತೆ ಏನು ಮಾಡ್ಬೇಕು, ನಾವು ಮ್ಯಾಚ್ ಟೂಲ್ಸ್ಗೆ ಹೋಗ್ತೀವಿ. ಇಲ್ಲೂ ಕೂಡ ಕೆಲವೊಂದು ಆಪ್ಷನ್ಗಳಿದೆ, ಇದನ್ನ ನೀವು ನೋಡಬೇಕು. ನಿಮ್ಗೆ ಯಾವ್ದು ಯೂಸ್ ಆಗುತ್ತೆ ಆ ಟೂಲ್ಸ್ನ ನೀವು ಯೂಸ್ ಮಾಡಬೇಕು. ನೋಡಿ ಕ್ಯಾಲ್ಕುಲೇಟರ್ ಕೂಡ ಇದೆ. ಇಲ್ಲಿ ಅಪ್ ಟು PUC ವರೆಗೆ ನಾವು ಏನು ಕ್ಯಾಲ್ಕುಲೇಷನ್ ಅಂತ ಮಾಡ್ತೀವಿ ಅದೆಲ್ಲದನ್ನು ಕೂಡ ಇದ್ರ ಮುಖಾಂತರ ನಾವೇನು ಮಾಡ್ಬೋದು, ವರ್ಕ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ನಾವು ವರ್ಕ್ ಮಾಡ್ಕೊಳ್ಬೋದು. ಬೇಡ ಅಂದ್ರೆ ನಾನು ಆವಾಗಲೇ ಹೇಳಿದ್ದೀನಿ, ಕ್ಲೋಸ್ ಮಾಡಿದ್ಬಿಡಿ, ಜಸ್ಟ್ ಡಸ್ಟ್ಬಿನ್ಗೆ ಹಾಕಿ ಅಥವಾ ಡೈರೆಕ್ಟ್ ಆಗಿ ಕ್ಲೋಸ್ ಮಾಡಿ ಆಯ್ತಲ್ಲ. ನೆಕ್ಸ್ಟ್ ಟೂಲ್ಸ್ ಹೋದ, ಟೂಲ್ಸ್ ಅಲ್ಲಿ ಹ್ಯಾಂಡ್ ರೈಟಿಂಗ್ ಆಯ್ತು, ಸೇಫ್ ಆಯ್ತು, ರಿವಿಲಿಯರ್ ಆಯ್ತು, ಸ್ಪಾಟ್ ಲೈಟ್ ಆಯ್ತು, ಎಲ್ಲ ಆಪ್ಷನ್ ಕೂಡ ಆಗಿದೆ. ಇದಿಷ್ಟು ಕೂಡ ನೀವೇನ್ ಮಾಡಬೇಕು, ಈ ಆಕ್ಟಿವ್ ಇನ್ಸ್ಪೈರ್ ಅಂತ ಏನ್ ಕರಿತೀವಿ, ಈ ಆಕ್ಟಿವ್ ಇನ್ಸ್ಪೈರ್ ಸಾಫ್ಟ್ವೇರ್ ಅಲ್ಲಿ ಇದಿಷ್ಟು ಟೂಲ್ಸ್ ಕೂಡ ನಿಮ್ಮ ವರ್ಕ್ ಮಾಡೋದಕ್ಕೆ, ನೀವು ಯಾವ ರೀತಿ ಬೋರ್ಡ್ ಮೇಲೆ ವರ್ಕ್ ಮಾಡ್ತೀರಾ, ಯಾವ ರೀತಿ ಬ್ಲಾಕ್ ಬೋರ್ಡ್ ಮೇಲೆ ಯಾವ ರೀತಿ ವರ್ಕ್ ಮಾಡ್ತೀರಾ, ಆ ರೀತಿ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಇದರಲ್ಲಿ ಒಂದು ಬೆನಿಫಿಟ್ ಏನಂತಂದ್ರೆ, ಆಸ್ ಎ ಟೀಚರು ಪ್ರತಿ ಸಲನೂ ಬೋರ್ಡ್ ಮುಂದೆಗಡೆ ಹೋದಾಗ ಕೆಲವೊಂದು ಆಪ್ಷನ್ಗಳು ಅವ್ರಿಗೆ ಯೂಸ್ ಆಗುತ್ತೆ. ಈಗ ಟೂಲ್ಸ್ ಅಂತ ಹೇಳಿ, ಆ ಟೂಲ್ಸ್ ಅಲ್ಲಿರುವಂಥ ಪ್ರತಿಯೊಂದು ಟೂಲ್ಸು ಆಗುತ್ತೆ. ಈಗ ಅವ್ರು ಕ್ಯಾರಿ ಮಾಡೋ ಅವಶ್ಯಕತೆ ಇರಲ್ಲ. ಪೆನ್ ಆಗಿರ್ಬೋದು, ಎರೇಸರ್ ಆಗಿರ್ಬೋದು, ಸೇಲ್ಸ್ ಆಗಿರ್ಬೋದು. ಈಗ ನಾನೊಂದು ಸರ್ಕಲ್ ಹಾಕ್ಬೇಕು ಅಂದ್ರೆ ನಿಮಗೆ ಗೊತ್ತು, ಅದಕ್ಕೊಂದು ಟೈಮ್ ಬೇಕಾಗುತ್ತೆ. ಇಲ್ಲೇನಿಲ್ಲ, ನೀವು ಜಸ್ಟ್ ಸೆಲೆಕ್ಟ್ ಮಾಡಿ ಒಂದು ಸರ್ಕಲ್ನ ಹಾಕ್ಬೋದು ಆಯ್ತಲ್ಲ. ಇವಾಗ ಒಂದು ಲೈನ್ ಹಾಕ್ಬೇಕು ಅಂದ್ರೆ ನಾನು ಒಂದೇ ಒಂದು ಲೈನ್ ಹಾಕ್ಬೇಕು ಅಂದ್ರೆ ನಾವು ಅದಕ್ಕೆ ಏನು ಮಾಡ್ತೀನಿ, ಸ್ಕೇಲ್ ತಗೊಳ್ತೀನಿ. ಸ್ಕೇಲ್ ತಗೊಂಡು ಅದಕ್ಕೊಂದು ಲೈನ್ ಹಾಕ್ಬೇಕಾಗುತ್ತೆ, ಅವಶ್ಯಕತೆ ಇಲ್ಲ. ನಾನು ಸೇಲ್ಸ್ಗೆ ಹೋಗಿದ್ದೀನಿ, ಸೇಲ್ಸಲ್ಲಿ ಕೆಲವೊಂದು ಲೈನ್ಸ್ ಇದೆ, ಆ ಲೈನ್ಸ್ ಸೆಲೆಕ್ಟ್ ಮಾಡಿ ಏನು ಮಾಡ್ತೀನಿ, ಜಸ್ಟ್ ಡ್ರ್ಯಾಗ್ ಮಾಡ್ತೀನಿ. ಅದೇ ರೀತಿ ಮತ್ತೆ ಸೆಲೆಕ್ಟ್ ಮಾಡ್ತೀನಿ, ಮತ್ತೆ ಒಂದು ಲೈನ್ ಹಾಕ್ತೀನಿ. ಈ ರೀತಿ ಏನಂತಂದ್ರೆ, ನೀವು ಯಾವ ರೀತಿ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಆ ಪ್ರಾಕ್ಟೀಸ್ ಮೇಲೆ ಈ ಟೂಲ್ಸ್ಗಳನ್ನ ಈಸಿಯಾಗಿ ನೀವೇನು ಮಾಡ್ಬೋದು, ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಇರುವಂಥ ಟೂಲ್ಸು ನಿಮ್ಗೆ ಯಾವ್ದು ಯೂಸ್ ಆಗುತ್ತೆ, ಆಸ್ ಎ ಟೀಚರ್ಸ್ ಯಾವ ರೀತಿ ಯೂಸ್ ಆಗುತ್ತೆ ಅಷ್ಟು ಟೂಲ್ಸು ಕೂಡ ನಾನು ಹೇಳಿದ್ದೀನಿ. ಅದನ್ನ ನೀವು ಕಂಪಲ್ಸರಿ ಯೂಸ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ನೋಡಿದ ಮಟ್ಟಿಗೆ ಏನಾಗಿದೆ, ಮ್ಯಾಥಮೆಟಿಕಲ್ ಟೀಚರ್ಸ್ಗೆ ಸಂಬಂಧಪಟ್ಟಂತೆ ಟೂಲ್ಸ್ಗಳೇ ಜಾಸ್ತಿ ಇದೆ. ನಾರ್ಮಲ್ ಟೀಚರ್ಸ್
ಕೋರ್ ಸಬ್ಜೆಕ್ಟ್ ಟೀಚರ್ಸ್ ಬೇರೆ ಸಬ್ಜೆಕ್ಟ್ ಯಾರಿದ್ದಾರೆ ಆ ಟೀಚರ್ಸ್ಗೆ ಯಾವುದೂ ಯೂಸ್ ಆಗುವಂಥ ಟೂಲ್ಸ್ಗಳಿದೆ ಇಲ್ಲ. ಅವ್ರಿಗೂ ಕೂಡ ಏನಾಗಿದೆ ಇಲ್ಲಿ ಕೆಲವೊಂದು ರಿಸೋರ್ಸ್ಗಳಿದೆ. ಆಸ್ ಎ ಟೀಚರ್, ಈಗ ಯಾವುದೇ ಒಬ್ಬ ಟೀಚರ್, ಒಬ್ಬ ಕನ್ನಡ ಟೀಚರ್ ಕ್ಲಾಸ್ಗೆ ಹೋಗ್ತೀನಿ ಅಂದರೆ ಅವ್ರಿಗೆ ಏನಾಗುತ್ತೆ ಇಂಪಾರ್ಟೆಂಟು, ಯಾವುದಾರ ಒಂದು ಚಾಟ್, ಯಾವುದೋ ಒಂದು ಟೂರಿಸಂ ಪ್ಲೇಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಕವಿಗಳ ಫೋಟೋಸ್ ಆಗಿರ್ಬೋದು, ಈ ಥರದ್ದೊಂದು ಫೋಟೋಸ್ನ ಅವರು ತಗೊಂಡು ಹೋಗ್ಲೇಬೇಕಾಗುತ್ತೆ. ಯಾಕೆಂತಂದ್ರೆ ಕವಿ ಪರಿಚಯ ಮಾಡ್ಕೊಳ್ತಾ ಇರ್ತೀವಿ, ಆ ಕವಿಗಳು ಯಾರು ಅಂತ ನೋಡಿರಲ್ಲ, ಅಂಥ ಸಂದರ್ಭದಲ್ಲಿ ಇವರೇ ಆ ಕವಿ ಅಂತ ತೋರಿಸೋದಕ್ಕೆ ಒಂದು ಫೋಟೋನ ನಾವು ತಗೊಂಡು ಹೋಗ್ತೀವಿ. ಓಕೆ, ನಾನು ಅವಾಗಲೇ ಹೇಳಿದೆ ನಿಮಗೆ, ಇಲ್ಲಿರುವಂಥ ಟೂಲ್ಸ್ ಏನಿದೆ, ಈ ಟೂಲ್ಸಲ್ಲಿ ಇರುವಂಥದ್ದು ಮ್ಯಾಕ್ಸಿಮಮ್ ಏನಾಗಿದೆ ಮ್ಯಾಥ್ಸ್ ಟೀಚರ್ಗೆ ಸಂಬಂಧಪಟ್ಟಂಥ ಟೂಲ್ಸ್ಗಳಿದೆ. ಆದರೆ ಇಲ್ಲಿ ನಾನು ಅವಾಗಲೇ ನಿಮಗೆ ಕೆಲವೊಂದು ವಿಚಾರಗಳನ್ನ ಹೇಳಿರ್ತೀನಿ. ಈ ಪೇಜ್ ಬ್ರೌಸರ್ ನಾವು ಏನೇನೋ ವರ್ಕ್ ಮಾಡಿದ್ದೀವಿ ಇಲ್ಲಿವರೆಗೆ, ಎಷ್ಟೆಷ್ಟು ಪೇಜ್ ವರ್ಕ್ ಮಾಡಿದ್ದೀವಿ ಅಷ್ಟು ಪೇಜ್ ಕೂಡ ಇಲ್ಲಿ ಸೇವ್ ಆಗಿರುತ್ತೆ, ಆಯ್ತಲ್ಲ. ಮತ್ತೆ ಅದ್ರ ಪಕ್ಕದಲ್ಲಿರುವಂಥದ್ದು ಇದು ರಿಸೋರ್ಸ್ ಬ್ರೌಸರ್ ಅಂತ ಕರಿತೀವಿ. ಈ ರಿಸೋರ್ಸ್ ಬ್ರೌಸರು, ಇದು ಪೇಜ್ ಬ್ರೌಸರು, ಇಲ್ಲಿರುವಂಥ ಟೂಲ್ಸು ಏನೇನು ಅಂತ ಗೊತ್ತಾಗಬೇಕು ಅಂದರೆ ನಿಮ್ಗೊಂದು ಶಾರ್ಟ್ ಕಟ್ ಹೇಳ್ಕೊಳ್ತೀನಿ. ಈಗ ಸದ್ಯಕ್ಕೆ ಇಲ್ಲಿ ರಿಸೋರ್ಸ್ ಬ್ರೌಸರ್ ಅಂತ ಏನು ಕರಿತೀವಿ, ಇದನ್ನ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಕೆಲವೊಂದು ಎಜುಕೇಷನಲ್ ರಿಸೋರ್ಸ್ಗಳು ಇಲ್ಲಿ ನಿಮಗೆ ಬರ್ತವೆ. ಯಾವ್ಯಾವ ರೀತಿ ಬರ್ತವೆ ಎಜುಕೇಷನ್ ರಿಸೋರ್ಸ್ ಇದೆ, ಇಲ್ಲಿ 3000 ಸಮಥಿಂಗ್ ರಿಸೋರ್ಸ್ಗಳಿದೆ. 3000 ಸಮಥಿಂಗ್ ರಿಸೋರ್ಸ್ಗಳು ಇಲ್ಲಿ ನಿಮಗಿದೆ ಕೆಲವೊಂದು. ಈಗ ಪ್ರೈಮರಿ ಸೆಕ್ಷನ್ಗೆ ಅಂತ ಹೋದ್ರೆ ನಾವು ನೋಡಿ, ಪ್ರೈಮರಿ ಸೆಕ್ಷನ್ಗೆ ಅಂತ ಹೋದ್ರೆ ಇಲ್ಲಿ 4 ಲೈನ್ಸ್ ಇದೆ. ಆ 4 ಲೈನ್ಸ್ ಅಲ್ಲಿ ನಮಗೆ ಕೆಲವೊಂದು 4 ಲೈನ್ಸ್ ಆಪ್ಷನ್ ಇದೆ. ಒಂದು ಇಲ್ಲಿ ನಾವು ಪೆನ್ನ ಸೆಲೆಕ್ಟ್ ಮಾಡ್ತೀವಿ. ನೋಡಿ, ಪೆನ್ನ ಸೆಲೆಕ್ಟ್ ಮಾಡ್ತೀವಿ. ನಾವು ಇಲ್ಲಿ ಯಾವುದೇ ಒಂದು ಸ್ಟೂಡೆಂಟ್ಸ್ನ ಇಲ್ಲಿ ಬೋರ್ಡ್ ಹತ್ರ ಕರೆದು ನಾವು ಇಲ್ಲಿ ಬರೆಯೋದಕ್ಕೆ ನಾವು ಆರಾಮಾಗಿ ನಾವು ಹೇಳ್ಬೋದು. ಈ ರೀತಿ ನಾವೇನ್ ಮಾಡ್ಬೋದು, ಬರೆಯೋದಕ್ಕೆ ನಾವು ಹೇಳ್ಬೋದು. ನೆಕ್ಸ್ಟ್ ಇದೇ ರೀತಿ ನಾನು ಪ್ರತಿ ಸಲ ನಾನು ಏನು ಹೇಳ್ತಾ ಇದ್ದೀನಿ, ಇಲ್ಲಿ ನೆಕ್ಸ್ಟ್ ಪೇಜ್ ತಗೋತಾ ಇದ್ದೀನಿ ಅಂದರೆ ಪ್ರತಿ ಸಲ ಏನಾಗ್ತಾ ಇದೆ ಆ ಪೇಜಸ್ ಸೇವ್ ಆಗ್ತಾ ಬರ್ತಿದೆ. ಮತ್ತೆ ಇಲ್ಲಿ ನಾನು ಅವಾಗ ಹೇಳಿದ್ರೆ 1000 ಸಮಥಿಂಗ್ಸ್ ಎಲ್ಲ ರಿಸೋರ್ಸ್ಗಳಿರುತ್ತೆ. ನಾನು ಯಾವ್ಯಾವುದು ನಿಮಗೆ ಇಂಪಾರ್ಟೆಂಟ್, ಯಾವ ರೀತಿ ಅದನ್ನು ತಗೊಳ್ಬೇಕು, ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ನಿಮಗೆ ನಾನು ಹೇಳ್ತೀನಿ. ಎಕ್ಸಾಂಪಲ್ ನಾನು ಅವಾಗ ಹೇಳಿದ್ರೆ 4 ಲೈನ್ಸ್. ಮತ್ತೆ ಇಲ್ಲಿ ಓಕೆ, ನಾನು ಅವಾಗ ಹೇಳಿದಂಗೆ ನೀವು ಏನು ಮಾಡ್ಬೋದು, ಇಲ್ಲಿ ಕೆಲವೊಂದು ರಿಸೋರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಬೋದು. ಎಕ್ಸಾಂಪಲ್ ನೋಡಿ, ಇಲ್ಲಿ ಜಿಯೋಗ್ರಫಿ ಇದೆ. ಜಿಯೋಗ್ರಫಿ ಅಂತ ಬಂದಾಗ ಕೆಲವೊಂದು ನಾವು ಮ್ಯಾಪ್ಸ್ ಕೂಡ ಇಲ್ಲಿ ನೋಡ್ಬೋದು. ನೋಡಿ, ಜಿಯೋಗ್ರಫಿ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಮ್ಯಾಪ್ಸ್ ಇದೆ. ಮ್ಯಾಪ್ಸ್ ಅಲ್ಲಿ ಪ್ಲಸ್ ಆಪ್ಷನ್ ಬರುತ್ತೆ. ಜಸ್ಟ್ ಇದರ ಪಕ್ಕದಲ್ಲಿರುವಂಥ ಪ್ಲಸ್ ಸೆಲೆಕ್ಟ್ ಮಾಡಿದ್ರೆ ಅದರಲ್ಲಿರುವಂಥ ಕೆಲವೊಂದು ಆಪ್ಷನ್ಗಳು ನಿಮಗೆ ಬರ್ತವೆ. ನೋಡಿ, ಇಲ್ಲಿ ಬೇಸಿಕ್ ಮ್ಯಾಪ್ಸ್ ಅದಕ್ಕೂ ಕೂಡ ಕ್ಲಿಕ್ ಮಾಡ್ತೀನಿ. ಅದರಲ್ಲಿ ACA ಮ್ಯಾಪ್ಸ್ ಬರುತ್ತೆ. ಇಲ್ಲಿ ಕೆಲವೊಂದು ಮ್ಯಾಪ್ಸ್ಗಳು ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಈ ಡಿಸ್ಪ್ಲೇ ಆದಾಗ ಇಲ್ಲಿರುವಂಥ ಮ್ಯಾಪ್ಸ್ನ ನೀವೇನು ಮಾಡ್ಬೋದು, ಇಲ್ಲಿಗೆ ಡ್ರ್ಯಾಗ್ ಮಾಡ್ಬೋದು. ಅಥವಾ ನೀವೇನ್ ಮಾಡ್ಬೋದು, ಇಲ್ಲಿರೋದನ್ನ ನೀವು ಡ್ರ್ಯಾಗ್ ಮಾಡಿದ್ರು ಇಲ್ಲಿಗೆ ತಗೊಳ್ಬೋದು. ಇಲ್ಲ ಅಂದ್ರೆ ಇಲ್ಲಿರುವಂತದನ್ನ ಡಬಲ್ ಕ್ಲಿಕ್ ಮಾಡಿದ್ರೆ ಅದು ಇಲ್ಲಿಗೆ ಬರುತ್ತೆ. ಆ ತರ ಬಂದಾಗ ನೀವೇನ್ ಮಾಡ್ಬೋದು, ಒಂದು ಎಕ್ಸಾಂಪಲ್ ಏನಂದ್ರೆ ಈ ಏನಿದೆ ಇದು ನಿಮ್ಗೆ ಏನಿದೆ ಈ ಮ್ಯಾಪ್ಸ್, ಈ ಮ್ಯಾಪ್ನ ಎಲ್ಲಿ ಬೇಕಾದ್ರೂ ರೊಟೇಟ್ ಮಾಡ್ಬೋದು, ಎಷ್ಟು ದೊಡ್ಡದು ಕೂಡ ನೀವು ಮಾಡ್ಬೋದು. ಇದ್ರ ಜೊತೆ ನಾನು ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದಂತೆ ಸ್ಪಾಟ್ ಲೈಟ್ ನೋಡಿ, ಸ್ಪಾಟ್ ಲೈಟ್ ಇದೆ. ಸ್ಪಾಟ್ ಲೈಟ್ ಇಂಥ ಟೈಮಲ್ಲಿ ನೀವೇನ್ ಮಾಡ್ಬೋದು, ಯೂಸ್ ಮಾಡ್ಕೊಳ್ಬೋದು. ಇಂಥ ಟೈಮಲ್ಲಿ ನೀವು ಯೂಸ್ ಮಾಡ್ಕೊಳ್ಬೋದು. ಮಹಾರಾಷ್ಟ್ರ, ಛತ್ತೀಸ್ಗಢ ಈ ತರ ನೀವೇನ್ ಮಾಡ್ಬೋದು, ಈ ತರ ಟೈಮಲ್ಲಿ ಇದನ್ನ ನೀವು ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ಈ ಜಿಯೋಗ್ರಫಿ ಅಂತ ಬಂದಾಗ ಕೆಲವೊಂದು ಮ್ಯಾಪ್ಸೇ ಬರುತ್ತೆ. ಇದರಲ್ಲಿ ಎಲ್ಲಾ ರೀತಿಯ ಮ್ಯಾಪ್ಸ್ ಕೂಡ ಇಲ್ಲಿ ನಿಮ್ಗೆ ಇರುತ್ತೆ, ನೀವು ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಅದೇ ಒಬ್ಬ ಕನ್ನಡ ಟೀಚರ್ ಬಂದ್ರೆ, ಒಬ್ಬ ಕನ್ನಡ ಟೀಚರ್ ಕ್ಲಾಸಿಗೆ ಬಂದ್ರೆ ಏನೇನಾದ್ರು ಇಂಪಾರ್ಟೆಂಟ್ ಆಗಿರುತ್ತೆ, ಏನೇನು ರಿಸೋರ್ಸ್ ಅವ್ರಿಗೆ ಬೇಕಾಗುತ್ತೆ ಕ್ಲಾಸ್ ಮಾಡ್ಬೇಕಾದ್ರೆ. ಕೆಲವೊಂದು ಹಿಸ್ಟಾರಿಕಲ್ ಪ್ಲೇಸಸ್ ಬೇಕಾಗುತ್ತೆ. ಹಿಸ್ಟಾರಿಕಲ್ ಪ್ಲೇಸಸ್ಗಳು ಯಾವ್ದಿರುತ್ತೆ ನೋಡಿ, ಹಿಸ್ಟಾರಿಕಲ್ ಪ್ಲೇಸಸ್ ಇರುತ್ತೆ. ಅದನ್ನ ನಾವು ಇಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಬೋದು. ಡ್ರ್ಯಾಗ್ ಮಾಡಿಬಿಟ್ಟು ಇದನ್ನ ದೊಡ್ಡದು ಮಾಡ್ಬೋದು. ನೋಡಿ, ಇದನ್ನ ದೊಡ್ಡದು ನಾವು ಮಾಡ್ಬೋದು. ದೊಡ್ಡದು ಮಾಡಿ ನಾವೇನ್ ಮಾಡ್ಬೋದು, ಇದ್ರ ಮೇಲೆ ಇಂಟ್ರಾಕ್ಟಿವ್ ಕೂಡ ನಾವು ಮಾಡ್ಬೋದು. ನೋಡಿ, ಪೆನ್ ಸೆಲೆಕ್ಟ್ ಮಾಡಿ ಇದನ್ನ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು. ಬರೆದು ಕೂಡ ನೀವು ಮಾಡ್ಬೋದು, ಎಕ್ಸ್ಪ್ಲೈನ್ ನೀವು ಮಾಡ್ಬೋದು. ಆಯ್ತಾ? ಓಕೆ, ಇಲ್ಲಿ ನೋಡಿ, ನಾವು ಇದ್ರ ಮೇಲೆ ಇಂಟ್ರಾಕ್ಟಿವ್ ಮಾಡಿ ನಾವು ಬರೆದು ಎಕ್ಸ್ಪ್ಲೈನ್ ಮಾಡ್ಬೋದು. ಆಯ್ತಲ್ಲ? ಈ ರೀತಿ ಇರುವಂತ ಯಾವುದೇ ಒಂದು ಇಮೇಜ್ ಅನ್ನ ನಾವು ಅಲ್ಲಿಗೆ ತಗೊಂಡ ಮೇಲೆ ಪ್ರತಿಯೊಂದನ್ನು ಕೂಡ ನಾವು ಇಲ್ಲಿ ಇಂಟರಾಕ್ಟಿವ್ ಮಾಡಬಹುದು. ನೆಕ್ಸ್ಟ್
ಈ ಫಿಸಿಕಲ್ ಎಜುಕೇಶನ್ ಕೂಡ ಅಷ್ಟೇ. ಅಥ್ಲೆಟಿಕ್ಸ್ ಕೆಲವೊಂದು ರನ್ನಿಂಗ್ ಮೂವ್ಮೆಂಟ್ ಹೇಗಿರ್ತವೆ, ಕೆಲವೊಂದು ಮೂವ್ಮೆಂಟ್ಸ್ ಹೇಗಿರ್ತವೆ, ಅದು ಪ್ರೊಸೀಜರ್ ಏನು, ಅದನ್ನು ಕೂಡ ನಾವೇನು ನೋಡ್ಬೋದು ಇಲ್ಲಿ ಹೇಳ್ಬೋದು. ಆಯ್ತಲ್ಲ. ನೆಕ್ಸ್ಟ್ ಸೈನ್ಸ್. ಈ ಸೈನ್ಸ್ ಅಂತ ಬಂದಾಗ ಕೆಲವೊಂದು ಯಾವ್ದು ಬರುತ್ತೆ, ಕೆಲವೊಂದು ಆಟಮ್ಸ್ ಬರುತ್ತೆ, ನೆಕ್ಸ್ಟ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಎಲ್ಲ ಬರುತ್ತೆ. ಈ ರೀತಿ ಡಯಾಗ್ರಾಮ್ಸ್ ನ ನೀವು ಡ್ರಾ ಮಾಡಬೇಕು ಅಂತಂದ್ರೆ ಬೋರ್ಡ್ ಮೇಲೆ ಮಿನಿಮಮ್ ಈಗ 10 ಇಂದ 15 ಮಿನಿಟ್ಸ್ ಬೇಕಾಗುತ್ತೆ. ಇಲ್ಲೇನಿಲ್ಲ, ಆಲ್ರೆಡಿ ಎಲ್ಲವೂ ಕೂಡ ನಿಮ್ಮ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಡಯಾಗ್ರಾಮ್ಸ್ ಇರುತ್ತೆ, ಅದನ್ನ ಜಸ್ಟ್ ನೀವು ಡ್ರಾಗ್ ಮಾಡಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು. ಈಗ ನೀವು ಪೆನ್ ಯೂಸ್ ಮಾಡಿ ನೀವು ಯಾವುದನ್ನ ಬೇಕಾದ್ರೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು. ಎಕ್ಸ್ಪ್ಲೈನ್ ನೀವು ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಕೆಮಿಸ್ಟ್ರಿ ಬಂದಾಗ ನಿಮಗೆ ಪೀರಿಯಾಡಿಕ್ ಟೇಬಲ್ ಸಿಗುತ್ತೆ. ಈ ಪೀರಿಯಾಡಿಕ್ ಟೇಬಲ್ ನೀವು ಕೂಡ ಏನ್ ಮಾಡ್ಬೋದು, ಇಲ್ಲಿ ಬರ್ದು ಎಕ್ಸ್ಪ್ಲೈನ್ ಕೂಡ ನೀವು ಮಾಡ್ಬೋದು. ನೀವು ಕೂಡ ಇಲ್ಲಿ ಏನ್ ಮಾಡ್ಬೋದು, ಬರೀಬಹುದು, ಎಕ್ಸ್ಪ್ಲೈನ್ ಮಾಡ್ಬೋದು. ನಾನು ಪ್ರತಿ ಸಲ ನಾನು ನೆಕ್ಸ್ಟ್ ಪೇಜ್ ಬರೀತಾ ಇದ್ದೀನಿ ಅಂತಂದ್ರೆ ನಾನು ಮಾಡಿರುವಂತ ಹಿಂದಗಡೆ ಪೇಜ್ ಎಲ್ಲ ಸೇವ್ ಆಗ್ತಾ ಬರ್ತಿದೆ ಅಂತ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಕೆಲವೊಂದು ಎಲ್ಲಾದ್ರೂ ಸೈನ್ಸ್ ಸಂಬಂಧಪಟ್ಟಿದ್ದ ಎಲ್ಲಾ ಪ್ರತಿಯೊಂದು ಡಯಾಗ್ರಾಮ್ಸ್ ಕೂಡ ಇಲ್ಲಿರುತ್ತೆ. ಜಸ್ಟ್ ನಾವು ಅದನ್ನು ಓಪನ್ ಮಾಡಿ ಎಕ್ಸ್ಪ್ಲೈನ್ ಮಾಡುವಂಥದ್ದು ನಮ್ಮ ಕೆಲಸ ಆಗಿರುತ್ತೆ. ನೋಡಿ, ಕೆಲವೊಂದು ಈ ಡಯಾಗ್ರಾಮ್ಸ್ ಎಲ್ಲ ನೀವು ಡ್ರಾಗ್ ಮಾಡಿರ್ತೀರಾ ಅಥವಾ ನೀವು ಬಿಟ್ಟಿರ್ತೀರಾ. ಪ್ರತಿಯೊಂದು ಡಯಾಗ್ರಾಮ್ಸ್ ಕೂಡ ನೋಡಿ, ಕಣ್ಣಿನ ಒಂದು ಡಯಾಗ್ರಾಮ್. ಇದನ್ನ ನೀವು ಮ್ಯಾಕ್ಸಿಮಮ್ ಏನ್ ಮಾಡ್ಬೋದು, ಬೋರ್ಡ್ ಮೇಲೆ ನೀವು ಬರೀಲೇಬೇಕಾಗುತ್ತೆ. ಅದು ಇಲ್ಲೇ ಇರುತ್ತೆ, ನೀವು ಬರೆಯೋದಕ್ಕೆ ಟೈಮ್ ನಿಮಗೆ ಯೂಸ್ ಆಗುತ್ತೆ. ಆ ಟೈಮ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನೀವು ಏನ್ ಮಾಡ್ಬೋದು, ಯೂಸ್ ನ ಮಾಡ್ಕೊಳ್ಬಹುದು. ನೋಡಿ, ಈ ಡಯಾಗ್ರಾಮ್ಸ್ ಎಲ್ಲ ನಿಮಗೆ ಈಸಿ ಆಗುತ್ತೆ. ಈ ರೀತಿ ಪ್ರತಿಯೊಂದು ಡಯಾಗ್ರಾಮ್ಸ್ ಕೂಡ ನಿಮಗೆ ಯೂಸ್ ಆಗುತ್ತೆ. ಪ್ರತಿಯೊಂದು ಡಯಾಗ್ರಾಮ್ಸ್ ಕೂಡ ಏನಾಗುತ್ತೆ, ನಿಮಗೆ ಯೂಸ್ ಆಗುತ್ತೆ. ಇಮೇಜ್ಗಳು ಕೂಡ ನಿಮಗೆ ಯೂಸ್ ಆಗುತ್ತೆ. ಈ ರೀತಿ ನೋಡಿ, ಇಲ್ಲಿ ತುಂಬಾನೇ ಆಪ್ಷನ್ಸ್ಗಳು ಇರುತ್ತೆ. ತುಂಬಾನೇ, ನಾನು ಯಾವಾಗ ಹೇಳಿದೆ 1000 ಸಮಥಿಂಗ್, ಒಂದು 3000 ಸಮಥಿಂಗ್ ನಮಗೆ ರಿಸೋರ್ಸ್ಗಳು ಇರುತ್ತೆ. ಜಸ್ಟ್ ನಾವು ಅದನ್ನ ಯೂಸ್ ಮಾಡಿ ಎಕ್ಸ್ಪ್ಲೈನ್ ಮಾಡೋದು ನಾವು ಅಷ್ಟೇ ಕೆಲಸ ಆಗಿರುತ್ತೆ. ನೋಡಿ, ಇದೆಲ್ಲ ನಿಮಗೆ ಡಯಾಗ್ರಾಮ್ಸ್ ಇಲ್ಲೇ ಇರುತ್ತೆ. ಜಸ್ಟ್ ನೀವೇನ್ ಮಾಡ್ಬೋದು, ಇದ್ರ ಮೇಲೆ ಬರ್ದು ನೀವು ಎಕ್ಸ್ಪ್ಲೈನ್ ಮಾಡ್ಬೋದು. ಎಕ್ಸ್ಪ್ಲೈನ್ ಮಾಡ್ಬೋದು. ಇಲ್ಲೂ ಕೂಡ ನೀವೇನ್ ಮಾಡ್ಬೋದು, ಬರ್ದು ಎಕ್ಸ್ಪ್ಲೈನ್ ಕೂಡ ನೀವು ಮಾಡ್ಬೋದು. ಆಯ್ತಲ್ಲ. ನೆಕ್ಸ್ಟ್ ಸೋಷಿಯಲ್ ಸ್ಟಡೀಸ್. ಸೋಷಿಯಲ್ ಸ್ಟಡೀಸ್ ವರ್ಲ್ಡ್ ಹಿಸ್ಟ್ರಿ ಬರುತ್ತೆ, ಎಕ್ಸ್ಪ್ಲೋರರ್ಸ್. ವರ್ಲ್ಡ್ ಹಿಸ್ಟ್ರಿ ಅಂತ ಬಂದಾಗ ಅದ್ರಲ್ಲಿ ಬರುವಂತ ಪ್ರತಿಯೊಂದು ಪಾತ್ರಗಳು ಇಲ್ಲಿ ನಿಮಗೆ ಕಾಣಿಸ್ತವೆ, ಪ್ರತಿಯೊಂದು ಇಮೇಜ್ ಕೂಡ ನಿಮಗೆ ಇಲ್ಲಿ ಸಿಗ್ತವೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಏನಂತಂದ್ರೆ, ನಾನು ಅವಾಗಲೇ ನಿಮ್ಗೆ ಹೇಳಿದ್ದೀನಿ, ಇಲ್ಲಿರುವಂತಹ ಟೂಲ್ಸ್ಗಳು ಯಾವ್ಯಾವುದು ಅಂತ, ಟೂಲ್ಸ್ ನ ನೇಮ್ ನಿಮ್ಗೆ ಹೇಳಿದ್ದೀನಿ, ಮತ್ತೆ ಇಲ್ಲಿರುವಂತಹ ರಿಸೋರ್ಸ್ ಯಾವ ರೀತಿ ಇದೆ ಅಂತ ನಾನು ಹೇಳಿದ್ದೀನಿ. ಅಕಸ್ಮಾತ್ ನಿಮ್ಗೆ ಇಲ್ಲಿರುವಂತಹ ಟೂಲ್ಸ್ ನೇಮ್ ನಿಮ್ಗೆ ಗೊತ್ತಾಗಬೇಕು ಅಂತಂದ್ರೆ, ನೀವೇನ್ ಮಾಡ್ಬೇಕು, ಮೌಸ್ ಪಾಯಿಂಟರ್ ನ, ನಿಮ್ದು ಏನಾದ್ರೆ ವೈರ್ಲೆಸ್ ಮೌಸ್ ಏನಿದೆ ಆ ಮೌಸ್ ಪಾಯಿಂಟರ್ ನ ಟೂಲ್ಸ್ ಹತ್ರ ಇಡಬೇಕು. ಸರ್, ಇಲ್ಲಿರುವಂತಹ ಟೂಲ್ಸ್ ಯಾವ್ಯಾವ ಟೂಲ್ಸ್, ಅದರ ನೇಮ್ ಏನು ಅಂತ ನಿಮ್ಗೆ ಗೊತ್ತಾಗಬೇಕು ಅಂತಂದ್ರೆ, ಆ ಮೌಸ್ ಪಾಯಿಂಟರ್ ಏನಿದೆ ನಿಮ್ಮ ಹತ್ರ, ಏನ್ ಮೌಸ್ ವೈರ್ಲೆಸ್ ಮೌಸ್ ಇದೆ ಆ ಮೌಸ್ ನ ಟೂಲ್ಸ್ ಹತ್ರ ಇಟ್ರೆ ಸಾಕು. ನೋಡಿ, ಆ ಮೌಸ್ ನ ಇಟ್ರೆ ಈ ಟೂಲ್ಸ್ ನೇಮ್ ಏನಂತ ಗೊತ್ತಾಗುತ್ತೆ. ನೋಡಿ, ಇದು ಸೆಲೆಕ್ಟ್ ಅಂತ ಆಪ್ಷನ್ ತೋರಿಸ್ತಾ ಇದೆ. ನೆಕ್ಸ್ಟ್ ಇದು ಪೆನ್ ಅಂತ ತೋರಿಸ್ತಾ ಇದೆ, ಇದು ಎರೇಸರ್ ಅಂತ ತೋರಿಸ್ತಾ ಇದೆ, ಇದು ಸೇವ್ಸ್ ಅಂತ ತೋರಿಸ್ತಾ ಇದೆ, ಇದು ಮೀಡಿಯಾ ಅಂತ ತೋರಿಸ್ತಾ ಇದೆ. ಪ್ರತಿಯೊಂದು ಕೂಡ ಏನಾಗುತ್ತೆ, ನಿಮ್ಗೆ ಆ ಮೌಸ್ ಪಾಯಿಂಟರ್ ನ ಇಡ್ತಾ ಹೋದ್ರೆ ಪ್ರತಿಯೊಂದು ಟೂಲ್ಸ್ ನೇಮ್ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಇದನ್ನ ನೋಡಿ ನೀವೇನ್ ಮಾಡ್ಬೋದು, ವರ್ಕ್ ಮಾಡ್ಬೋದು.
ನಾನು ಅವಾಗಲೇ ಹೇಳಿದಂಗೆ ಈ ಆಕ್ಟಿವ್ ಇನ್ಸ್ಪೈರ್ ಸಾಫ್ಟ್ವೇರ್ ಯಾವ ರೀತಿ ಅಂತಂದ್ರೆ ಜಸ್ಟ್ ಇಂಟರಾಕ್ಟಿವ್ ಸಾಫ್ಟ್ವೇರು. ನೀವು ಯಾವ ರೀತಿ ಬ್ಲಾಕ್ ಬೋರ್ಡ್ ಮೇಲೆ ವರ್ಕ್ ಮಾಡ್ತೀರಾ, ಬ್ಲಾಕ್ ಬೋರ್ಡ್ ಮೇಲೆ ಬರೆದು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತೀರಾ, ಅಥವಾ ಹುಡುಗರುಗಳಿಗೆ ಒಂದು ಡಯಾಗ್ರಾಮ್ ಯಾವ ರೀತಿ ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀರಾ, ಆ ರೀತಿ ಈ ಸಾಫ್ಟ್ವೇರ್ ಅಲ್ಲಿ ನೀವು ಇದನ್ನ ವರ್ಕ್ ಮಾಡ್ಬೋದು. ಎಂಡ್ ಆಫ್ ದಿ ಕ್ಲಾಸಸ್ ಏನ್ ಮಾಡ್ತೀರಾ, ಕ್ಲೋಸ್ ಮಾಡ್ತೀರಾ. ಕ್ಲೋಸ್ ಮಾಡಿದಾಗ ನೋಡಿ, ನಾನು ಇವಾಗ ಎಲ್ಲ ಮುಗಿತು, ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಕ್ಲಾಸಸ್ನ ಅಂದ್ರೆ ಜಸ್ಟ್ ಇದನ್ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿದಾಗ ಇದು ಸೇವ್ ಮಾಡಬೇಕಾ ಅಂತ ಕೇಳುತ್ತೆ. ಅಂತ ಸಮಯದಲ್ಲಿ ನೀವು ಸೇವ್ ಮಾಡಬೇಕು ಅಂದ್ರೆ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟು ಇಲ್ಲಿ ನಿಮ್ಮ ಕಂಪ್ಯೂಟರ್ನ ಮೈ ಕಂಪ್ಯೂಟರ್ನ ಜಾಗದಲ್ಲಿ ಇಲ್ಲಿ ಡಿ ಡ್ರೈವ್ ಅಂತ ಏನು ಕರಿತೀವಿ, ಲೋಕಲ್ ಡಿಸ್ಕ್ ಡಿ ಅಂತ ಏನು ಕರಿತೀವಿ, ಈ ಡ್ರೈವ್ ಅಲ್ಲಿ ನಿಮಗೆ 350 GB ಆಲ್ರೆಡಿ ಫ್ರೀ ಇರುತ್ತೆ ನಿಮಗೆ. ಅಂತ ಫ್ರೀ ಜಾಗದಲ್ಲಿ ನೀವು ಏನ್ ಮಾಡ್ಬೋದು, ಇದನ್ನ ಸೇವ್ ಮಾಡ್ಬೋದು. ನೋಡಿ ಎಲ್ಲೋ ಒಂದ್ ಕಡೆ ನಾನು ಏನ್ ಮಾಡ್ತಾ ಇದ್ದೀನಿ, ಸೇವ್ ಮಾಡ್ತಾ ಇದ್ದೀನಿ. ಇದ್ರ ನೇಮ್ನ ಅನ್ಟೈಟಲ್ಡ್ ಅಂತ ಕೊಟ್ಟಿದ್ದೀನಿ, ಇದನ್ನ ಸೇವ್ ಅಂತ ಕೊಟ್ಟಿದ್ದೀನಿ. ಆಲ್ರೆಡಿ ಸೇವ್ ಆಗುತ್ತೆ. ಇದಿಷ್ಟು ಆಕ್ಟಿವ್ ಇನ್ಸ್ಪೈರ್ ನ ಕೆಲಸ. ನಾನು ಅವಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಕ್ಟಿವ್ ಇನ್ಸ್ಪೈರ್ ಬಗ್ಗೆ ಯಾವ ರೀತಿ ವರ್ಕ್ ಮಾಡಬೇಕು ಏನು ಅಂತ ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವಾಗ ನಿಮ್ಮ ಸಿಲೆಬಸ್ ಏನಿದೆ, ಈಗ ನೀವು ಉರ್ದು ಮೀಡಿಯಂ ಆಗಿರ್ಬೋದು ಅಥವಾ ಇಂಗ್ಲಿಷ್ ಮೀಡಿಯಂ ಆಗಿರ್ಬೋದು, ನಿಮ್ಮ ಸಿಲೆಬಸ್ ಹೋದ್ರೆ ನೋಡಿ ಇಲ್ಲಿ ವಿದ್ವತ್ ಉರ್ದು ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ. ನೋಡಿ ಈ ವಿದ್ವತ್ ಉರ್ದು ಅನ್ನೋ ಐಕಾನ್ನ ನೀವು 2 ಸಲ ಡಬಲ್ ಕ್ಲಿಕ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ನೋಡಿ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್, ನೀವು ಯಾವುದೇ ಸ್ಟ್ಯಾಂಡರ್ಡ್ ಬೇಕು ಅಂದ್ರೂ ಕೂಡ ಡೈರೆಕ್ಟ್ ಆಗಿ ನೀವೇನ್ ಮಾಡ್ಬೋದು, ಈಗ ನಿಮ್ಮ ಪೆನ್ ಏನಿದೆ ಆ ಪೆನ್ ಮುಖಾಂತರ ಜಸ್ಟ್ ನೋಡಿ, ಈಗ ನಾನು 10th ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಜಸ್ಟ್ ಟಚ್ ಮಾಡಿ ಅಷ್ಟೇ. ಟಚ್ ಮಾಡಿದ್ರೆ ನಿಮ್ಮ ಸಬ್ಜೆಕ್ಟ್ಗಳು ಬರ್ತವೆ. ಯಾವ ಸಬ್ಜೆಕ್ಟು, ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಮತ್ತೆ ಲ್ಯಾಂಗ್ವೇಜಸ್, ಇಷ್ಟು ಸಬ್ಜೆಕ್ಟ್ ಬರ್ತವೆ. ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕಾ ಸೈನ್ಸ್ ನೋಡಿ, ಸೈನ್ಸ್ ಸೆಲೆಕ್ಟ್ ಮಾಡ್ತೀನಿ ನಾನು. ಸೈನ್ಸ್ ಅಲ್ಲಿ ಚಾಪ್ಟರ್ಸು, ಅನಿಮೇಷನ್ಸು, ಲೈಬ್ರರಿ ಬರುತ್ತೆ. ನೀವು ಈ ಚಾಪ್ಟರ್ ಏನು ಓಪನ್ ಮಾಡ್ತೀರಿ, ಚಾಪ್ಟರ್ಗೆ ಸಂಬಂಧಪಟ್ಟಂತ ಅನಿಮೇಷನ್ಸ್ ಇಲ್ಲಿ ಇರುತ್ತೆ. ನೋಡಿ ಚಾಪ್ಟರ್ ನಂಬರ್ 5 ಅನಿಮೇಷನ್ ಇದು, ಆ ಚಾಪ್ಟರ್ಗೆ ಸಿಲೆಬಸ್ಗೆ ಸಂಬಂಧಪಟ್ಟಂತ ಅನಿಮೇಷನ್ಸ್ ಇರುತ್ತೆ. ಜಸ್ಟ್ ಅದು ರೊಟೇಟ್ ಆಗುತ್ತೆ. ಈ ತರ ನೀವು ಇಂಥ ಸಮಯದಲ್ಲಿ ಏನಾದ್ರು ಪ್ಲೇ ಆಗ್ತಾ ಇರುವಂತ ಸಂದರ್ಭದಲ್ಲಿ ನೀವು ಪ್ಲೇ ಮಾಡಿ, ಪಾಸ್ ಮಾಡಿ, ಸ್ಟಾಪ್ ಕೂಡ ಮಾಡ್ಬೋದು. ನೋಡಿ ಪ್ಲೇ, ಪಾಸ್, ಸ್ಟಾಪ್ 3 ಆಪ್ಷನ್ ಇರುತ್ತೆ. ಪಾಸ್ ಮಾಡಿ ನೀವೇನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಒಂದು ಇಂಟರಾಕ್ಟಿವ್ ಮೆಥಡ್ ಇದೆ, ಇದನ್ನ ಮಿನಿಮೈಸ್ ಮಾಡಿ ನೆಕ್ಸ್ಟ್ ಆಕ್ಟಿವ್ ಇನ್ಸ್ಪೈರ್ ನ ಓಪನ್ ಮಾಡ್ತೀವಿ. ನೋಡಿ ಆಕ್ಟಿವ್ ಇನ್ಸ್ಪೈರ್ ನ ಡಬಲ್ ಕ್ಲಿಕ್ ಮಾಡಿ, ಕ್ಲೋಸ್ ಮಾಡಿ. ಮತ್ತೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದನ್ನ ಡೆಸ್ಕ್ಟಾಪ್ ಅನೋಟೇಟ್ ಅಂತ ಕರಿತೀವಿ. ಈ ಡೆಸ್ಕ್ಟಾಪ್ ಅನೋಟೇಟ್ ನ ಜಸ್ಟ್ ಒಂದ್ಸಲ ಸಿಂಗಲ್ ಕ್ಲಿಕ್ ಮಾಡಿದ್ರೆ ಇದು ಮಿನಿಮೈಸ್ ಆಗುತ್ತೆ. ಇವಾಗ ನೀವೇನ್ ಮಾಡ್ಬೋದು, ನೀವು ಓಪನ್ ಮಾಡಿರುವಂತ ಉರ್ದು ಮೀಡಿಯಂ ಕ್ಲಾಸ್ ನ ನೀವು ಜಸ್ಟ್ ಇಲ್ಲಿ ಸೆಲೆಕ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ನೀವು ಆ ಸಿಲೆಬಸ್ ನ ಓಪನ್ ಮಾಡಿ. ಸಿಲೆಬಸ್ ನ ಓಪನ್ ಮಾಡಿದಾಗ ನೀವು ಆಲ್ರೆಡಿ ಕಂಟೆಂಟ್ ರನ್ ಆಗ್ತಾ ಇರುವಂತ ಸಂದರ್ಭದಲ್ಲಿ ನೀವು ಪಾಸ್ ಮಾಡಿ, ಸೆಕೆಂಡ್ ಆಪ್ಷನ್ ಪಾಸ್ ಮಾಡಿ, ನೀವು ಪೆನ್ನ ಸೆಲೆಕ್ಟ್ ಮಾಡಿ, ನೀವು ಇಲ್ಲಿ ಬರೆದು ಕೂಡ ಎಕ್ಸ್ಪ್ಲೈನ್ ಮಾಡಬಹುದು. ನೀವೇನ್ ಮಾಡಬಹುದು, ಇಲ್ಲಿ ಬರೆದು ಕೂಡ ಎಕ್ಸ್ಪ್ಲೈನ್ ಮಾಡಬಹುದು. ಈ ರೀತಿ ಅಂದ್ರೆ ಇದನ್ನ ಏನಂತ ಕರಿತೀವಿ ಅಂತಂದ್ರೆ, ಕ್ಲಾಸ್ ರನ್ ಆಗ್ತಾ ಇರ್ಬೇಕಾದ್ರೆ ಆಕ್ಟಿವ್ ಇನ್ಸ್ಪೈರ್ ನ ಇದನ್ನ ಡೆಸ್ಕ್ಟಾಪ್ ಅನೋಟೇಟ್ ಅಂತ ಕರಿತೀವಿ. ಅದನ್ನ ಜಸ್ಟ್ ಕ್ಲಿಕ್ ಮಾಡಿದ್ರೆ ನಾವು ಯಾವುದೇ ಒಂದು ವಿಡಿಯೋನ ಅನೋಟೇಟ್ ಮಾಡಬಹುದು. ನೆಕ್ಸ್ಟ್ ನಾವೇನ್ ಮಾಡಬಹುದು, ಮತ್ತೆ ಸೆಲೆಕ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿ, ಮತ್ತೆ ಪ್ಲೇ ಮಾಡಿ. ಇದೇ ರೀತಿ ಪ್ರತಿಯೊಂದು ಕೂಡ ಅಷ್ಟೇನೆ. ನೋಡಿ ಇವಾಗ ಈ ಪೇಜ್ ವಾಪಸ್ ಹೋಗ್ಬೇಕು ಅಂದ್ರೆ ನೆಕ್ಸ್ಟ್ ನಾವು ವಾಪಸ್ ಬರ್ತೀವಿ. ಅದೇ ರೀತಿ ಪ್ರತಿಯೊಂದು ಅನಿಮೇಷನ್ ಕೂಡ ಇಲ್ಲಿ ನಿಮಗೆ ಇರುತ್ತೆ. ನಿಮ್ಗೆ ಯಾವ ಅನಿಮೇಷನ್ ಬೇಕೋ ಆ ಅನಿಮೇಷನ್ ನೀವು ಸೆಲೆಕ್ಟ್ ಮಾಡಬಹುದು. ಮತ್ತೆ ಚಾಪ್ಟರ್ಸ್ ಹೋಗಿ, ನಿಮ್ಮ ಏನ್ ಚಾಪ್ಟರ್ಸ್ ಇದೆ ಅಷ್ಟು ಚಾಪ್ಟರ್ಸ್ ಕೂಡ ಇಲ್ಲಿ ಇರುತ್ತೆ. ಇಲ್ಲಿ ನೆಕ್ಸ್ಟ್ ಚಾಪ್ಟರ್ ಕೂಡ ಇರುತ್ತೆ. ನೆಕ್ಸ್ಟ್ ಚಾಪ್ಟರ್ ಕ್ಲಿಕ್ ಮಾಡಿ, ನೆಕ್ಸ್ಟ್ ವಾಪಸ್ ಬನ್ನಿ. ಇಲ್ಲಿ ಲೈಬ್ರರಿ ಅಂತ ಇರುತ್ತೆ. ಲೈಬ್ರರಿಲಿ ನಿಮ್ಮ ಜನರಲ್ ವಿಡಿಯೋಸ್, ಈಗ ನಾವೇನಂತ ಕರಿತೀವಿ BBC ವಿಡಿಯೋಸ್ ಅಥವಾ ನ್ಯಾಚುರಲ್ ಜಿಯೋಗ್ರಫಿ ವಿಡಿಯೋಸ್ ಏನಿರುತ್ತೆ ಆ ವಿಡಿಯೋಸ್ ಇರುತ್ತೆ. ಅದು ಸಿಲೆಬಸ್ ಸಂಬಂಧಪಟ್ಟಂತ ವಿಡಿಯೋಸ್ ಕೂಡ ಅಲ್ಲಿ ಇರುತ್ತೆ. ಇಲ್ಲಿ ಯಾವುದೇ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಓಪನ್ ಅಂತ ಕೊಡಿ. ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಯಾವ್ದು ಬೇಕು ನಿಮಗೆ, ಯಾವ್ದು ಬೇಕು ಅದನ್ನ ನೀವು ಸೆಲೆಕ್ಟ್ ಮಾಡಿ ಓಪನ್ ಮಾಡಬಹುದು. ಈ ರೀತಿ ವಿಡಿಯೋ ಓಪನ್ ಆಗುತ್ತೆ. ನೆಕ್ಸ್ಟ್ ಮತ್ತೆ ವಾಪಸ್ ಹೋಗ್ಬಿಟ್ಟು ಮತ್ತೆ ನಿಮ್ಗೆ ಬೇರೆ ಸಬ್ಜೆಕ್ಟ್ ಯಾವ್ದು ಇರುತ್ತೆ ಆ ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡಿ. ಲ್ಯಾಂಗ್ವೇಜ್ ಹೋಗಿ ಫಸ್ಟ್ ಲ್ಯಾಂಗ್ವೇಜ್ ಇರ್ಬೋದು, ಯಾವ್ದು ಇರುತ್ತೆ ಅದು 10th ಚಾಪ್ಟರ್ ಆಗಿರ್ಬೋದು, ನಿಮ್ಮ ಉರ್ದು ಚಾಪ್ಟರ್ ಕೂಡ ಇಲ್ಲಿ ಇರುತ್ತೆ.
ಇದನ್ನ ನೀವು ಓಪನ್ ಮಾಡ್ಕೊಳ್ಬೋದು. ಇದನ್ನು ಕೂಡ ಪಾಸ್ ಪ್ಲೇ ಪಾಸ್ ಸ್ಟಾಪ್ ಅಂತ ಮಾಡ್ಬೋದು. ನೆಕ್ಸ್ಟ್ ಮತ್ತೆ ಬ್ಯಾಕ್ ಹೋಗ್ಬಿಟ್ಟು ಇಲ್ಲಿ ನಿಮ್ಮ ಸ್ಟ್ಯಾಂಡರ್ಡ್ ಯಾವ್ದು ಅಂತ ಸ್ಟ್ಯಾಂಡರ್ಡ್ ಯಾವ್ದನ್ನ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಿ ನೀವೇನ್ ಮಾಡ್ಬೋದು, ಇಲ್ಲಿ ವರ್ಕ್ನ ಮಾಡ್ಬೋದು. ಇದೇ ರೀತಿ ಇದು ವಿದ್ವತ್ ಉರ್ದು. ನೆಕ್ಸ್ಟ್ ಅದೇ ರೀತಿ ವಿದ್ವತ್ ಇಂಗ್ಲಿಷ್ ಅಂತ ಇದೆ ನೋಡಿ. ವಿದ್ವತ್ ಇಂಗ್ಲಿಷ್ ಕೂಡ ನೀವೇನ್ ಮಾಡ್ಬೋದು, ಅದೇ ರೀತಿ ಸೇಮ್ ಓಪನ್ ಮಾಡ್ಬೋದು. ಅದನ್ನು ಕೂಡ 1 to 10 ಇರುತ್ತೆ. ನಿಮ್ಗೆ ಯಾವ ಸಿಲೆಬಸ್ ಬೇಕಾ ಸಿಲೆಬಸ್ ಸೆಲೆಕ್ಟ್ ಮಾಡಿ, ಇಲ್ಲಿ ಯಾವುದೇ ಒಂದು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ, ಇಂಗ್ಲಿಷ್ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ರೈಮ್ಸ್ ಆಗಿರ್ಬೋದು, ಯಾವುದನ್ನಾದ್ರೂ ಕೂಡ ನೀವು ಇಲ್ಲಿ ಪ್ಲೇ ಮಾಡ್ಬೋದು. ಇದನ್ನ ಪಾಸ್ ಮಾಡಿ ನೀವು ಕೂಡ ಇಲ್ಲಿ ಏನ್ ಮಾಡ್ಬೋದು, ಪೆನ್ನ ಸೆಲೆಕ್ಟ್ ಮಾಡಿ ಏನ್ ಮಾಡ್ಬೋದು, ನೀವು ಎಕ್ಸ್ಪ್ಲೈನ್ ಕೂಡ ನೀವು ಮಾಡ್ಬೋದು. ಆಯ್ತಲ್ಲ. ಮತ್ತೆ ನೀವೇನ್ ಮಾಡ್ಬೋದು, ಅದು ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಮತ್ತೆ ಪ್ಲೇ ಮಾಡಿ, ಮತ್ತೆ ವಾಪಸ್ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡಿ, ನಿಮ್ಮ ಯಾವ ಕ್ಲಾಸ್ ಬೇಕು ಯಾವ ಚಾಪ್ಟರ್ ಬೇಕು ಆ ಚಾಪ್ಟರ್ ನ ಸೆಲೆಕ್ಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ನೆಕ್ಸ್ಟ್ ಆ ಡೆಸ್ಕ್ಟಾಪ್ ಅನ್ನೋಟೆಡ್ ಬೇಡ ಅಂದ್ರೆ ಮತ್ತೆ ಅದನ್ನ ಕ್ಲಿಕ್ ಮಾಡಿ ಬರುತ್ತೆ, ಮತ್ತೆ ಕ್ಲೋಸ್ ಮಾಡಿ. ಸೇವ್ ಮಾಡಬೇಕು ಅಂದ್ರೆ ಎಸ್ ಅಂತ ಕೊಡಿ, ಬೇಡ ಅಂದ್ರೆ ನೋ ಅಂತ ಕೊಡಿ. ನೆಕ್ಸ್ಟ್ ಕ್ಲಾಸಸ್ ಕೂಡ ನಾನು ಏನು ಮಾಡ್ತೀನಿ, ಕ್ಲೋಸ್ ಮಾಡ್ತೀನಿ. ಇದಿಷ್ಟು ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದು ಆಕ್ಟಿವ್ ಇನ್ಸ್ಪೈರ್ ಬಗ್ಗೆ ಹೇಳಿದ್ದೀನಿ, ಮತ್ತೆ ವಿದ್ವತ್ ಉರ್ದು ಯಾವ ರೀತಿ ಓಪನ್ ಮಾಡೋದು ಹೇಳಿದ್ದೀನಿ, ಇಂಗ್ಲಿಷ್ ಯಾವ ರೀತಿ ಓಪನ್ ಮಾಡೋದು ಹೇಳಿದ್ದೀನಿ. ಇಷ್ಟೇ ಸಿಂಪಲ್. ಏನಂದ್ರೆ ವಿದ್ವತ್ ಉರ್ದುನ ಡಬಲ್ ಕ್ಲಿಕ್ ಮಾಡಬೇಕು, ವಿದ್ವತ್ ಇಂಗ್ಲಿಷ್ ಯೋಚನೆ ಡಬಲ್ ಕ್ಲಿಕ್ ಮಾಡಬೇಕು. ಡಬಲ್ ಕ್ಲಿಕ್ ಮಾಡಿದ್ರೆ ಕ್ಲಾಸಸ್ ಓಪನ್ ಆಗ್ತವೆ. ಇವಾಗ ನಿಮ್ಗೆ ಯಾವ ಕ್ಲಾಸ್ ಬೇಕು ಆ ಕ್ಲಾಸ್ನ ಜಸ್ಟ್ ನೀವು ಟಚ್ ಮಾಡ್ತಾ ಹೋದ್ರೆ ಅದು ಓಪನ್ ಆಗ್ತಾ ಹೋಗುತ್ತೆ. ಮತ್ತೆ ಎಂಡ್ ಆಫ್ ದಿ ಕ್ಲಾಸ್ ಏನಾಯ್ತು, ಇವಾಗ ಏನ್ ಕ್ಲಾಸ್ ಮುಗಿದು, ಕ್ಲಾಸ್ ಮುಗಿದ್ಮೇಲೆ ನಾವು ಸಿಸ್ಟಮ್ ನ ಆಫ್ ಮಾಡೋ ಪ್ರೊಸೀಜರ್ ಬರಬೇಕು. ಆಫ್ ಮಾಡ್ಬೇಕಾದ್ರೆ ಒಂದು ಸಣ್ಣ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಏನಂದ್ರೆ ನೋಡಿ, ಇಲ್ಲಿ ಸ್ಟಾರ್ಟ್ ಅಂತ ಒಂದು ಬಟನ್ ಇದೆ. ಸ್ಟಾರ್ಟ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಕೆಲವೊಂದು ಆಪ್ಷನ್ ಬರ್ತವೆ. ಅದರಲ್ಲಿ ಶೆಡೌನ್ ಅಂತ ಆಪ್ಷನ್ ಇರುತ್ತೆ. ಈ ಶೆಡೌನ್ ಆಪ್ಷನ್ ನೀವೇನ್ ಮಾಡಬೇಕು, ಜಸ್ಟ್ ಒಂದು ಸಿಂಗಲ್ ಕ್ಲಿಕ್ ಮಾಡಿದ್ರೆ ಸಿಸ್ಟಮ್ ಶೆಡೌನ್ ಆಗುತ್ತೆ. ಶೆಡೌನ್ ಆದ್ಮೇಲೆ ನೆಕ್ಸ್ಟ್ ನೀವೇನ್ ಮಾಡಬೇಕು, ಪ್ರೊಜೆಕ್ಟರ್ ಆನ್ ಬಟನ್ ಏನ್ ಬರುತ್ತೆ, ಈ ಪ್ರೊಜೆಕ್ಟರ್ ಆನ್ ಬಟನ್ ಏನ್ ಬರುತ್ತೆ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ಬಟನ್ ಏನಿದೆ, ಈ ಬಟನ್ನ ನೀವು 2 ಸಲ ಪ್ರೆಸ್ ಮಾಡಬೇಕು ಅಟ್ ಎ ಟೈಮ್. 2 ಸಲ ಪ್ರೆಸ್ ಮಾಡಿದ್ರೆ ಪ್ರೊಜೆಕ್ಟ್ರು ಆಫ್ ಆಗುತ್ತೆ. ಇದಿಷ್ಟು ಆಫ್ ಆದಮೇಲೆ ಒಂದು 30 ಸೆಕೆಂಡ್ಸ್ ಬಿಟ್ಟು ನೀವೇನು ಮಾಡಬೇಕು, ಪವರ್ ಕೇಬಲ್ನ ತೆಗಿಬೇಕು. ಇದಿಷ್ಟು ಪ್ರೊಸೀಜರ್. ಓಕೆ, ಥ್ಯಾಂಕ್ ಯು.